ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಾನು ಅಜಿತ್ ಹನುಮಕ್ಕನವರ್. ಈಗ ಈ ವಾರದ ನ್ಯೂಸ್ ಅವರ್ ಸ್ಪೆಷಲ್. ನ್ಯೂಸ್ ಅವರ್ ಸ್ಪೆಷಲ್ನಲ್ಲೇ ಸ್ಪೆಷಲ್ ಇವತ್ತಿನದು. ಪ್ರಧಾನಿ ನರೇಂದ್ರ ಮೋದಿ ಪ್ರಧಾನಿಯಾಗಿ 12 ವರ್ಷಗಳನ್ನು ಪೂರ್ತಿ ಮಾಡಿದ್ದಾರೆ. ಭಾರತವನ್ನು ಒಬ್ಬ ಎಲೆಕ್ಟೆಡ್ ಪ್ರೈಮ್ ಮಿನಿಸ್ಟರ್ ಆಗಿ ಅತಿ ಹೆಚ್ಚು ಕಾಲ ಆಳಿದ ರೆಕಾರ್ಡ್ ಈಗ ನರೇಂದ್ರ ಮೋದಿ ಅವರ ಹೆಸರಿನಲ್ಲಿದೆ. ಈ ಹಿಂದೆ ಅದು ಪಂಡಿತ್ ಜವಾಹರ್ಲಾಲ್ ನೆಹರು ಅವರ ಹೆಸರಿನಲ್ಲಿತ್ತು. ಅತಿ ಹೆಚ್ಚು ಕಾಲ ಪ್ರಧಾನಿಯಾದದ್ದು, ಅತಿ ಹೆಚ್ಚು ಕಾಲ ದೇಶವನ್ನಾಳಿದ್ದು, ಇಷ್ಟೇ ಸಾಧನೆನಾ? ಉಳಿದಂತೆ ಆಡಳಿತದಲ್ಲಿ, ಪಾಲಿಸಿಗಳಲ್ಲಿ ಮಾಡಿರುವ ಸಾಧನೆಗಳೇನು? ಈ ಸರ್ಕಾರದ ವೈಫಲ್ಯಗಳೇನು? ಈ ಎಲ್ಲ ವಿಷಯಗಳ ಬಗ್ಗೆ ಚರ್ಚಿಸಬೇಕಾಗಿತ್ತು. ವಿಶೇಷ ಅತಿಥಿಯೊಬ್ಬರು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು. ಕಾರ್ಯಕ್ರಮಕ್ಕೆ ಸ್ವಾಗತ ಪ್ರಹ್ಲಾದ್ ಜೋಶಿ. ಥ್ಯಾಂಕ್ ಯು. ಧನ್ಯವಾದ ನಿಮಗೆ. ನಾನು ಆಗಲೇ ಹೇಳಿದಾಗೆ ಅತಿ ಹೆಚ್ಚು ಕಾಲ ದೇಶವನ್ನು ಆಳಿದ್ದೇ ಒಂದು ಸಾಧನೆ ಅಂತ ಆಗಬಾರ್ದು. ಮಾಡಿರುವ ಸಾಧನೆ ಏನು, ವೈಫಲ್ಯ ಏನು ಅನ್ನೋದು ಚರ್ಚೆ ಆಗಬೇಕು. ಇಷ್ಟು ವರ್ಷ ನರೇಂದ್ರ ಮೋದಿ ಅವರ ಜೊತೆಗಿದ್ದೀರಿ, ಅವರ ಕ್ಯಾಬಿನೆಟ್ನಲ್ಲಿದ್ದೀರಿ. ತಾವೇ ಕೂತ್ಕೊಂಡು ಅನಲೈಸ್ ಮಾಡಿದ್ರೆ 3 ವಿಷಯ ಹೇಳಿ ನನಗೆ. ಅತಿ ದೊಡ್ಡ ಸಾಧನೆಗಳು ನರೇಂದ್ರ ಮೋದಿ ಅವರದ್ದು ಇದು. ಅವರು ಪ್ರಧಾನಿ ಸ್ಥಾನದಿಂದ ಕೆಳಗಿಳಿದ ನಂತರವೂ ದೇಶ ಇದಕ್ಕಾಗಿ ಅವರನ್ನು ನೆನಪಿಸಿಕೊಳ್ಳುತ್ತೆ ಅನ್ನುವಂಥ 3 ಸಾಧನೆಗಳನ್ನು ಹೇಳಿ. 12 ವರ್ಷ ಪ್ರಧಾನಮಂತ್ರಿಗಳಾಗಿದ್ದಂಥದ್ದು ಸಂದರ್ಭ ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಕೆಲವು ಚರ್ಚೆಗಳು ಭಾಳ ಅದಕ್ಕೆ ಟ್ರ್ಯಾಕ್ಷನ್ ಭಾಳ ಸಿಕ್ಕಿರದೇ ಇರ್ಬೋದು. ಆದರೆ ಕೆಲವರು ಪ್ರಯತ್ನವನ್ನು ಮಾಡ್ತಾಯಿದ್ದಾರೆ. ಇಲ್ಲ, 47ರಿಂದ ಸನ್ಮಾನ್ಯ ನೆಹರು ಅವರು ಪ್ರಧಾನಮಂತ್ರಿಯಾಗಿದ್ದರು, ಹಾಗಾಗಿ ರೆಕಾರ್ಡ್ ಬ್ರೇಕ್ ಆಗಿಲ್ಲ ಅಂತ. ನಾವು ಅದಕ್ಕೆ ನೀವು ಹೇಳಿದ್ದು ಇಲೆಕ್ಟೆಡ್, ನಾವು ಹೇಳಿದ್ದು ಇಲೆಕ್ಟೆಡ್. ನಮ್ಮ ಕ್ಯಾಬಿನೆಟ್ ರೆಸೊಲ್ಯೂಷನ್ದಲ್ಲಿಯೂ ಪ್ರಧಾನಮಂತ್ರಿಗಳನ್ನು ನಾವೆಲ್ಲ ಕ್ಯಾಬಿನೆಟ್ ಮಂತ್ರಿಗಳು ಕ್ಯಾಬಿನೆಟ್ ಶುರು ಆಗೋಕ್ಕಿಂತ ಮೊದಲು ರಾಜನಾಥ್ ಸಿಂಗ್ ಅವರ ನೇತೃತ್ವದಲ್ಲಿ ನಾವೊಂದು ರೆಸೊಲ್ಯೂಷನ್ ಪಾಸ್ ಮಾಡಿದ್ವಿ ಪ್ರಧಾನಮಂತ್ರಿಗಳನ್ನು ಅಭಿನಯಿಸಿ. ಅದರಲ್ಲಿ ಆ ರೆಸೊಲ್ಯೂಷನ್ದಲ್ಲಿ ನಮ್ಮದು ಇಲೆಕ್ಟೆಡ್ ಅಂತಿದೆ. ಸೊ ಹಾಗಾಗಿ ಇದು 12 ವರ್ಷ ಆಗಿದೆ. 12 ವರ್ಷ ಇದ್ದದ್ದೇ ಸಾಧನೆಯ? ಖಂಡಿತವಾಗಿಯೂ ಅದು ಒಂದೇ ಸಾಧನೆ ಅಲ್ಲ, ಅದು ಒಂದು ಸಾಧನೆ. ಯಾಕೆ ಅದೊಂದು ಸಾಧನೆ ಅಂತಂದರೆ, ಮೊದಲನೇದಾಗಿ 1947ರ ಸ್ವತಂತ್ರದ ನಂತರ 52ರ ಮೊದಲನೇ ಇಲೆಕ್ಷನ್ನು ಸುಮಾರು 71ರ ತನಕ ಕಾಂಗ್ರೆಸ್ಸು ಗೆದ್ದಿದ್ದೇ ಕೇವಲ ನಾವು ಸ್ವಾತಂತ್ರ್ಯ ಕೊಡಿಸಿದ್ವಿ, ನಾವೇ ಸ್ವಾತಂತ್ರ್ಯ ಕೊಡಿಸಿದ್ವಿ. ಇನ್ಫ್ಯಾಕ್ಟ್ ಮಹಾತ್ಮ ಗಾಂಧಿಯವರು ಇದನ್ನು ವಿಸರ್ಜನೆ ಮಾಡಿರಿ ಅಂತ ಹೇಳಿದರು. ಆದರೆ ಅದನ್ನೆಲ್ಲವನ್ನು ಬಿಟ್ಟು ಅದೇ ಆಧಾರದ ಮೇಲೆ ಚುನಾವಣೆಯನ್ನು ಗೆಲ್ತಾಯಿದ್ರು. ಸೊ 77ರ ನಂತರ 77ರಲ್ಲಿ ಒಂದು ಇಲೆಕ್ಷನ್ದಲ್ಲಿ ಇಂದಿರಾ ಗಾಂಧಿಯವರ ಎಮರ್ಜೆನ್ಸಿಯ ವಿರುದ್ಧವಾಗಿ ಜನ ಮತದಾನವನ್ನು ಮಾಡಿದರು. ಜನತಾ ಎಕ್ಸ್ಪೆರಿಮೆಂಟ್ ಫೇಲ್ ಆದ ನಂತರ ಜನಮಾನಸದಲ್ಲಿ ಒಂದು ಭಾವನೆ ಏನು ಬೆಳೆದಿತ್ತು ಅಂತಂದರೆ, ಕಾಂಗ್ರೆಸ್ ಪಾರ್ಟಿ ಇಲ್ಲದೆ ಈ ದೇಶದಲ್ಲಿ ಸರ್ಕಾರ ನಡೆಸೋದಕ್ಕಾಗಲ್ಲ. ಆವಾಗಿನ ಚರ್ಚೆಯ ಹಿನ್ನೆಲೆ ನೀವು ನೋಡಿರ್ಬೋದು, ಯಾಕಂದರೆ ನೀವು ಭಾಳ ಸಾಕಷ್ಟು ಅಧ್ಯಯನ ಮಾಡುವಂಥವರು. ಅದನ್ನು ಮೀರಿ ಮುಂದೆ ರಾಜೀವ್ ಗಾಂಧಿಯವರ ನಂತರ ಈ ದೇಶದಲ್ಲಿ ಇನ್ಸ್ಟೆಬಿಲಿಟಿ ವಾಸ್ ಎ ವೆರಿ ವೆರಿ ಕಾಮನ್. ಇದು ಹೀಗೆ ನಡೆಯೋದು ಅಂತ. ಆ ಇನ್ಸ್ಟೆಬಿಲಿಟಿಯ ದಿವಸದಿಂದ ಒಂದು ಸ್ಟೇಬಲ್ಲು ಮತ್ತು ಏಬಲ್ ಗೌರ್ಮೆಂಟನ್ನು ನಮ್ಮ ಪ್ರಧಾನಮಂತ್ರಿಗಳ ಕೊಟ್ಟು 12 ವರ್ಷದ ದಾಖಲೆಯನ್ನು ಮುರಿದಿದ್ದಾರೆ. ಅಂದರೆ 35 ವರ್ಷಗಳ, ಹೆಚ್ಚು ಕಡಿಮೆ 35 ವರ್ಷದ ಆ ಸಮ್ಮಿಶ್ರ ಸರ್ಕಾರಗಳು, ತಿಂಗಳ ಪ್ರಧಾನಿಗಳು, ಅದೆಲ್ಲ ಅವಧಿ ಮುಗಿದು 2014ರಿಂದ ಒಂದು ಸ್ಟೇಬಲ್ ಗೌರ್ಮೆಂಟ್ ಇದೆ. ಇನ್ಡಿಸಿಸಿವ್ನೆಸ್ ಹೋಗಿದೆ, ಪಾಲಿಸಿ ಪ್ಯಾರಲೈಸಿಸ್ ಇಲ್ಲ. ಇವತ್ತು ಕೆಲವು ಡಿಸಿಷನ್ಗಳು ಕೆಲವರಿಗೆ ಮನಸ್ಲಿಕ್ಕೆ ಬಂದಿರಲಿಕ್ಕಿಲ್ಲ. ಬಟ್ ದಿಸ್ ಗೌರ್ಮೆಂಟ್ is a government which takes the decision and sometimes it is ultimately people's wish is the paramount. ಆ ಸಂದರ್ಭದಲ್ಲಿ ಕರೆಕ್ಷನ್ ಕೆಲವು 1-2 ಆಗಿರ್ಬೋದು, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಆದರೆ ನಾಟ್ ಟೇಕಿಂಗ್ ಎ ಡಿಸಿಷನ್ ಇಟ್ ಸೆಲ್ಫ್ ಇದೆ ಡಿಸಿಷನ್ ಅನ್ನುವಂಥ ಪಾಲಿಸಿ ಈ ಸರ್ಕಾರ ಇಟ್ಕೊಂಡಿಲ್ಲ. ಇದರ ಜೊತೆಗೆ ಈ ಸರ್ಕಾರದ ಸಾಧನೆ ಏನು ಅಂತಂದರೆ, ಎಕಾನಮಿಕಲಿ ಫಸ್ಟ್ ಸ್ಪೀಕಿಂಗ್ ಈ ದೇಶ ಫ್ರೈಜೈಲ್ 5ದಲ್ಲಿತ್ತು. ನಾನು ಅಪೋಸಿಷನ್ ಪಾರ್ಟಿಯಲ್ಲಿ UPA ಕಾಲದಲ್ಲಿ MP ಆಗಿದ್ದೆ. ಸರ್ಕಾರ ಒಪ್ಪಿಕೊಂಡಿತ್ತು ಅವತ್ತಿನ ಸರ್ಕಾರ, ಹೌದು ನಮ್ಮನ್ನು ಫ್ರೈಜೈಲ್ 5 ಎಕಾನಮಿ ಅಂತ. ವಾಟ್ ಡು ಯು ಮೀನ್ ಬೈ ಫ್ರೈಜೈಲ್ 5 ಎಕಾನಮಿ? ನಾವು ಜಗತ್ತಿನ 5 ಅತಿ ವೀಕ್ ಎಕಾನಮಿಗಳಲ್ಲಿ 5ರಲ್ಲಿ ನಾವು ಒಂದು ಅಂತ. ಸೊ ಅಲ್ಲಿಂದ ಭಾರತ ಇವತ್ತಿಗೂ ಕೂಡ ಜಾಗತಿಕ ಮಟ್ಟದ ಈ ಕ್ರೈಸಿಸ್ಸಿನ ಮಧ್ಯದಲ್ಲಿಯೂ ಸಹಿತ ನಾವು ಜಗತ್ತಿನ ಫಾಸ್ಟೆಸ್ಟ್ ಗ್ರೋಯಿಂಗ್ ಎಕಾನಮಿ. ಸೊ ನಾವು 4 ಮತ್ತು 5ರ ಮಧ್ಯೆ ನಮ್ಮದು ಎಕಾನಮಿ ಇವತ್ತಿದೆ. ಬಿಕಾಸ್ ನಾವು ಮಧ್ಯೆ 4ಕ್ಕೆ ಬಂದುಬಿಟ್ಟಿದ್ವಿ, ತಮಗೂ ಎಲ್ಲ ಗೊತ್ತಿದೆ. ಈಗ ಮೋಸ್ಟ್ಲಿ ಆ ಕಡೆ ಈ ಕಡೆ ಕೂಸಿದಿರ್ಬೋದು. ಅಟ್ ಪ್ರೆಸೆಂಟ್ ಐ ಡು ನಾಟ್ ಹ್ಯಾವ್ ಫಿಗರ್ಸ್, ಬಟ್ ಇದು ಒಂದು ಸ್ವಲ್ಪ ನಡೀತಾ ಇದೆ. ಬಟ್ 10ರಿಂದ 11ರಿಂದ
5 ಬಂದಿದ್ದರೂ ಸಹಿತ ನಾವು 4 ಬಂದಿದ್ವಿ. ದ್ಯಾಟ್ ಈಸ್ ದಿ ಬಿಗ್ಗೆಸ್ಟ್ ಅಚೀವ್ಮೆಂಟ್. ನಾವು ಇವತ್ತು ಫ್ರ್ಯಾಜೈಲ್ ಅಲ್ಲ. ಇವತ್ತು ನಾವು 2 ಟ್ರಿಲಿಯನ್ ಎಕಾನಮಿ ರೀಚ್ ಆಗಲಿಕ್ಕೆ 1947ರಿಂದ 2014ರವರೆಗೆ 2 ಟ್ರಿಲಿಯನ್ ಕಂಪ್ಲೀಟ್ ಟಚ್ ಆಗಿರಲಿಲ್ಲ. ಇವತ್ತು ನಾವು 4 ಟ್ರಿಲಿಯನ್ ಡಬಲ್ ಆಗಿದೆ. ಅವರ್ ಎಕಾನಮಿ ಈಸ್ ಮೋರ್ ದ್ಯಾನ್ 4 ಟ್ರಿಲಿಯನ್ ಟುಡೇ. ಸೊ ಹಾಗಾಗಿ ಭಾರತದ ಎಕಾನಮಿಕ್ ಗ್ರೋತ್ ಏನಿದೆ ಮತ್ತು ಭಾರತದ ಎಕಾನಮಿಯ ಅಳತೆಗೋಲೇನಿದೆ ಅದು ಇವತ್ತು ಬದಲಾವಣೆಯಾಗಿ ಜಾಗತಿಕ ಮಟ್ಟದಲ್ಲಿ ಭಾರತವನ್ನು ಒಂದು ಇವರು ನಡೆಯುತ್ತದೆ, ಭಾರತ ಏನು ಮಾಡಿದರು ಅನ್ನುವಂಥ ಸ್ಥಿತಿಯಲ್ಲಿ ನಾವು ಇವತ್ತು ಇಲ್ಲ ಆ್ಯಸ್ ಫಾರ್ ಆ್ಯಸ್ ಎಕಾನಮಿ ಈಸ್ ಕನ್ಸರ್ನ್. 2ನೇ ಸಂಗತಿಯನ್ನು ನಾನು ಹೇಳೋದಾದರೆ, ಈ ಎಕಾನಮಿಯ ಜೊತೆಗೆ ನಮ್ಮ ದೇಶದ ಭದ್ರತೆಯ ಬಗ್ಗೆ, ನಮ್ಮ ದೇಶದ ಸುರಕ್ಷತೆಯ ಬಗ್ಗೆ ನಾವು ಐತಿಹಾಸಿಕ ಕ್ರಮವನ್ನು ಕೈಗೊಂಡಿದ್ದೆ. ಯಾರೋ ಬಂದು ಹೊಡೆದೋಗ್ತಾರೆ, ಯಾರೋ ಬಾರ್ಡರ್ದಲ್ಲಿ ಬರ್ತಾರೆ, ಸೈನಿಕರು ನುಗ್ತಾರೆ, ನಾವು ಸುಮ್ಮನೆ ನೋಡ್ತಾ ನಿಲ್ತೀವಿ. ಆ ಸ್ಥಿತಿ ಇಲ್ಲ ಇವತ್ತು. ಇವತ್ತು ಭಾರತ ಇಟ್ ವಿಲ್ ರಿಟ್ಯಾಲಿಯೇಟ್. ದೇಶದ ಸುರಕ್ಷತೆಯಲ್ಲಿ ನಕ್ಸಲಿಸಮ್, ಚಿದಂಬರಂ ಅವ್ರದ್ದೊಂದು ಫೇಮಸ್ ಸ್ಟೇಟ್ಮೆಂಟ್ ಇದೆ. ದಾತೇವಾಡದಲ್ಲಿ 79 ಜನರು CRPF ಜವಾನರನ್ನು ಹೊಡೆದುರುಳಿಸಿದ್ದಾರೆ ನಕ್ಸಲರು. ಆವಾಗ ಒಂದು ಸ್ಟೇಟ್ಮೆಂಟ್ ಇದೆ, ಇವತ್ತಿಗೂ ಇಂಟರ್ನೆಟ್ನಲ್ಲಿ ವೈರಲ್ ಇದೆ ಮತ್ತು ಅವ್ರು ಪಾರ್ಲಿಮೆಂಟ್ನಲ್ಲೂ ಹೇಳಿದರು, ನಾವು ನಿಮ್ಮನ್ನು ಶಸ್ತ್ರಾಸ್ತ್ರವನ್ನು ಬಿಟ್ಟಾಕಿ ಅಂತ ಹೇಳೋದಿಲ್ಲ, ಆದರೆ 3 ದಿವಸ ಅಟ್ಯಾಕ್ ಮಾಡೋದನ್ನು ನಿಲ್ಲಿಸಿ ಮಾತುಕತೆಗೆ ಬರ್ರಿ ಅಂತ. ಇವತ್ತು ದೇಶದಲ್ಲಿ ನಕ್ಸಲಿಸಮ್ ಮುಕ್ತ ಅಂತ ನಾವು ಅನೌನ್ಸ್ಮೆಂಟ್ ಮಾಡಿದ್ವಿ. ನಕ್ಸಲಿಸಮ್ ಇರ್ಯಾಡಿಕೇಟೆಡ್. ಎಲ್ಲೋ ಆ ಕಡೆ ಈ ಕಡೆ ಒಬ್ಬರಿದ್ರೆ ಒಂದು ಶರಣಾಗಬೇಕು, ಇಲ್ಲ ಅಂದರೆ ಅವ್ರನ್ನ ಹೊಸಕ್ಕೆ ಹಾಕ್ತೀವಿ ನಾವು. ಇದು ನಮ್ಮ ಸನ್ಮಾನ್ಯ ಪ್ರಧಾನಮಂತ್ರಿ ಮತ್ತು ಅಮಿತ್ ಶಾ ಅವರು ಹೇಳಿದ್ದಾರೆ. ನಾವು 31ಕ್ಕೆ ಹೇಳಿದ್ವಿ. ಪಶುಪತಿಯಿಂದ ತಿರುಪತಿವರೆಗೆ ರೆಡ್ ಕಾರಿಡಾರ್ ಮುಗಿದೋಯ್ತು. ಇದಾದ ನಂತರ ಪ್ರಧಾನಮಂತ್ರಿಗಳು ಏನು ಹೇಳಿದರು, 2014 ನಾನು ಪ್ರದೇಶದ ಅಧ್ಯಕ್ಷನಾಗಿದೆ, ಭಾರತೀಯ ಜನತಾ ಪಾರ್ಟಿಯ ಪ್ರದೇಶ ಅಧ್ಯಕ್ಷ, MP ಇದ್ದೆ. ಅಲ್ಲಿ ನಮ್ಮ ಸನ್ಮಾನ್ಯ ನರೇಂದ್ರ ಮೋದಿಯವರನ್ನು ನಾವೆಲ್ಲ ನಾಯಕರನ್ನಾಗಿ ಆರಿಸಿದ ನಂತರ ಪಾರ್ಲಿಮೆಂಟರಿ ಪಾರ್ಟಿದು ಒಂದು ಭಾಷಣ ಮಾಡಿದರು. ನಾನು ನನ್ನ ಸರ್ಕಾರ ಬಡವರಿಗೆ ಸಮರ್ಪಿತವಾದಂಥ ಸರ್ಕಾರ. ಇವತ್ತು 25 ಕೋಟಿ ಜನ ಬಡವರು ಬೇರೆ ಬೇರೆ ಸ್ಕೀಮ್ಗಳು ಇತ್ಯಾದಿ, ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ ಅನ್ನ ಯೋಜನೆ ಇರ್ಬೋದು, ನೀರಿರ್ಬೋದು, ದೇಶದಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಮೂಲಕ ಕ್ರಿಯೇಟ್ ಆಗಿರುವಂಥ ಉದ್ಯೋಗ ಇರ್ಬೋದು, ಈ ಎಲ್ಲ ಕಾರಣದಿಂದಾಗಿ ದೇಶದ ಗ್ಯಾಸು ಇತ್ಯಾದಿ ಅನೇಕ ಸಂಗತಿಗಳು, ಈ ಎಲ್ಲ ಕಾರಣದಿಂದಾಗಿ 25 ಕೋಟಿ ಜನ ಎಕ್ಸ್ಟ್ರೀಮ್ ಪಾವರ್ಟಿಯಿಂದ, ಮಲ್ಟಿ ಡೈಮೆನ್ಷನಲ್ ಪಾವರ್ಟಿ ಅಂತ ಇಂಗ್ಲೀಷ್ದಾಗ ಕರೀತಾರೆ, ಅದರಿಂದ ಹೊರಗೆ ಬಂದಾರೆ. ಇದು ಸ್ಟೇಟ್ಮೆಂಟ್ ನಂದಲ್ಲ, ಇದನ್ನು ಸ್ಟಡಿ ಮಾಡಿದ್ದು IMFದವರು, ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ದವರು ಮಾಡಿದ್ದಾರೆ. ಅದರ ಜೊತೆಗೆ ಭಾರತದ ನೀತಿ ಆಯೋಗ ಮಾಡಿದೆ. ಇನ್ ಸಮ್ ಆಫ್ ದಿ ಸರ್ವೇಸ್ ಹ್ಯಾವ್ ಬಿನ್, ಅದನ್ನು ನಮ್ಮ ವರ್ಲ್ಡ್ ಬ್ಯಾಂಕ್ನವ್ರು ಮಾಡಿದ್ದಾರೆ. ದೀಸ್ ಆರ್ ಆಲ್ ಬಿನ್ ಎಕ್ಸೆಪ್ಟೆಡ್. ಭಾರತದಲ್ಲಿ ಆಗಿರುವಂಥ ಈ ಪರಿಣಾಮಕಾರಿ ಪರಿವರ್ತನೆಯಿಂದ 25 ಕೋಟಿ ಜನ ಹೊರಗೆ ಬಂದಿದ್ದಾರೆ. ಮತ್ತು ಇದರ ಜೊತೆಗೆ ದೇಶದಲ್ಲಿ ಮಿಡಲ್ ಮ್ಯಾನ್ಗಳು ಅನ್ನೋದು ಕಾಮನ್ ಆಗಿತ್ತು. ಇವತ್ತು ಆ ಮಿಡಲ್ ಮ್ಯಾನ್ಗಳ ಹಾವಳಿಯನ್ನು ತಪ್ಪಿಸಲಿಕ್ಕೆ ಇದೇ ಆಧಾರ ಬಳಸಿಕೊಂಡ್ವಿ ನಾವು. ಆಧಾರಕ್ಕೆ ಕಾನೂನು ಸ್ವರೂಪ ನಾವು ಕೊಟ್ವಿ. ಮೊದಲು ಕಾನೂನು ಸ್ವರೂಪ ಇರಲಿಲ್ಲ, ಆಧಾರ ಕಾನೂನು ಸ್ವರೂಪ ಕೊಟ್ವಿ. ಜನಧನ್ ಅಕೌಂಟ್ ಓಪನ್ ಮಾಡಿದ್ವಿ ಮತ್ತು ಮೊಬೈಲು. ಈ 3 ಸಂಗತಿಗಳನ್ನು ಜೋಡಿಸಿ ಇವತ್ತು ಕೇವಲ ಹಣವನ್ನು ಏನು ಟ್ರಾನ್ಸ್ಫರ್ ಮಾಡಿದ್ದೀವಿ ನಾವು ಬೇರೆ ಬೇರೆ ವೆಲ್ಫೇರ್ ಫಂಡ್ಗಳಲ್ಲಿ 4 ಲಕ್ಷ ಕೋಟಿ ರೂಪಾಯಿ ಉಳಿತಾಯ ಆಗಿದೆ. ಸೊ ಡಿಜಿಟೈಸೇಷನ್ ಇಲ್ಲದೆ ಹೋಗಿದ್ರೆ 4 ಲಕ್ಷ ಕೋಟಿ ಅದು ಮಧ್ಯವರ್ತಿಗಳ ಪಾಲಾಗ್ತಿತ್ತು. ಎಲಿಜಿಬಲ್ ಯಾರಿದ್ದಾರೆ ಅವ್ರಿಗೆ ಸಿಗ್ತಿರಲಿಲ್ಲ. ನಾನು ಪೆಟ್ರೋಲಿಯಂ ಆ್ಯಂಡ್ ನ್ಯಾಚುರಲ್ ಕಮಿಟಿ ಅಧ್ಯಕ್ಷನಾಗಿದ್ದೆ ಇಂಪ್ಯಾಕ್ಟ್ ಅಸೆಸ್ಮೆಂಟಿಗೆ. ಅದರಲ್ಲಿ ಕೇಳಿದರೆ, ನೀವು 3 ವರ್ಷ ಆಯ್ತಲ್ಲಪ್ಪ, ನೀವು ಇದನ್ನು ಅಪ್ಲಿಕೇಬಲ್ ಮಾಡಿ ಆಧಾರ್ ಮತ್ತು ಸಿಲಿಂಡರ್ ಅಕೌಂಟನ್ನು ಲಿಂಕ್ ಮಾಡಿದರೆ ಪ್ಲಸ್ ವಿತ್ ಮೊಬೈಲು, ನಿಮ್ಗೆ ಎಷ್ಟು ಉಳಿತಾಯ ಆಗಿದೆ? 33,000 ಕೋಟಿ 3 ವರ್ಷದಲ್ಲಿ. ಸೊ ಈ ಡಿಜಿಟಲೈಸೇಷನ್ ಏನಿದೆ ಅಲ್ಲ, ದಿಸ್ ಹ್ಯಾದ್ ಬ್ರಾಟ್ ಎ ಬಿಗ್ ಚೇಂಜ್. ಸೊ ಇದರ ಜೊತೆಗೆ ನಮ್ಮ ದೇಶದಲ್ಲಿ ಆಗ್ತಾ ಇರುವಂಥ ಇನ್ವೆಸ್ಟ್ಮೆಂಟು, ಮ್ಯಾನುಫ್ಯಾಕ್ಚರಿಂಗು, ಈ ಮ್ಯಾನುಫ್ಯಾಕ್ಚರಿಂಗ್ ಹಬ್ ಆಗಿ ಭಾರತ ಬೆಳಿಬೇಕು. ಈ ಥರದ್ದು 3 ಕಾರಣಗಳನ್ನು ಅಂತ ಹೇಳಿದರೆ ನಾನು 3ಕ್ಕೆ ನಿಲ್ಲಿಸ್ತಾ ಇದ್ದೇನೆ, ಯಾಕಂದರೆ ನಿಮಗೆ ಮುಂದೆ ಪ್ರಶ್ನೆ ಕೇಳೋಕ್ಕೂ ಅವಕಾಶ. ಆರ್ಥಿಕತೆ, ತಾವು ಹೇಳಿದ ಮೊದಲನೇದು ಆರ್ಥಿಕತೆ, ದೇಶದ ಭದ್ರತೆ, ಅದು ಎಕ್ಸ್ಟರ್ನಲ್ ಆಗಿರ್ಬೋದು, ಇಂಟರ್ನಲ್ ಆಗಿರ್ಬೋದು, ಇನ್ನೊಂದು ಬಡತನ ನಿರ್ಮೂಲನೆ, ಗರೀಬ್ ಕಲ್ಯಾಣ, ಈ 3. ಸರ್, ವೈಫಲ್ಯಗಳು ಕೂಡ ಚರ್ಚೆ ಆಗ್ತವೆ. ಮೊಟ್ಟ ಮೊದಲನೇದಾಗಿ ವಿಪಕ್ಷಗಳವರು ಜಾಸ್ತಿ ಮಾತಾಡೋದು ಬೆಲೆ ಏರಿಕೆ ಮತ್ತು ನಿರುದ್ಯೋಗ.
ಎರಡನ್ನೂ ನಿಯಂತ್ರಣ ಮಾಡೋದಕ್ಕೆ ಮೋದಿ ಕೈಲಿ ಆಗಲಿಲ್ಲ ಅಂತಾರೆ, ಈ ಸರ್ಕಾರದ ಕೈಲಿ ಆಗಲಿಲ್ಲ ಅಂತಾರೆ. ಬೆಲೆ ಏರಿಕೆ, ಓವರಾಲ್ ಇನ್ಫ್ಲೇಷನ್ ಈಸ್ ಮಾನಿಟರ್ಡ್ ಬೈ ದಿ ಫೈನಾನ್ಸ್ ಮಿನಿಸ್ಟ್ರಿ, ಓವರಾಲ್ ಇನ್ಫ್ಲೇಷನ್. ಬಟ್ ಬೆಲೆ ಏರಿಕೆಯಲ್ಲಿ ಫುಡ್ಡು ಮತ್ತು ಜನರಲ್ ಆರ್ಟಿಕಲ್ ಇನ್ಫ್ಲೇಷನ್ನು ಮಾನಿಟರ್ ಮಾಡೋದು ನನ್ನ ಮಿನಿಸ್ಟ್ರಿ. ಮಧ್ಯೆ ಇತ್ತೀಚೆಗೆ ಯುದ್ಧ ಶುರು ಆಗೋಕ್ಕಿಂತ ಮೊದಲು ಒಂದು ಡೆಲಿಗೇಷನ್ ಬಂದಿತ್ತು ನನ್ನ ಹತ್ರ. ಇಲ್ಲ, ಈ ಮೋದಿ ಸಾಹೇಬರು ಸಿಕ್ಕಾಪಟ್ಟೆ ಬೆಲೆ ಕಂಟ್ರೋಲ್ದಲ್ಲಿಟ್ಟರೆ ಸ್ವಲ್ಪ ಇನ್ಫ್ಲೇಷನ್ ಆಗಕ್ಕೆ ಬಿಡ್ರಿ ಅಂತ. ಹಾಂ, ಯಾಕಂತೆ? ಬಿಕಾಸ್ ಇಟ್ ವಾಸ್ 1.9%, ಫುಡ್ ಇನ್ಫ್ಲೇಷನ್ ವಾಸ್ 9.97% ಮಧ್ಯೆ. ನಾನು ಹೇಳಿದ್ನಲ್ಲ, ನಾನು 10 ವರ್ಷದ UPA ಕಾಲದಲ್ಲಿ 2005 ನಂತರ 4ಕ್ಕೆ ಅವರು ಅಧಿಕಾರಕ್ಕೆ ಬಂದರು. 5 ನಂತರ ಯಾವ್ಯಾವ ಸೆಷನ್ ಅದು ಪ್ರತಿ ಸೆಷನ್ದಲ್ಲಿ ಬೆಲೆ ಏರಿಕೆ ಚರ್ಚೆ ಆಗಿದೆ. ಈ ಬೆಲೆ ಏರಿಕೆ ಚರ್ಚೆ ಡಿಮಾಂಡ್ ಯಾಕೆ ಮಾಡಲ್ಲ ಕಾಂಗ್ರೆಸ್ದವರು? ಇನ್ಫ್ಲೇಷನ್ ಈಸ್ ಅಟ್ ದಿ ಲೋಯೆಸ್ಟ್ ಇವನ್ ನೌ. ಇವತ್ತಿನ ದಿವಸ ಇವತ್ತಿಷ್ಟು ಆಯಿಲ್ ಪ್ರೈಸ್ ಜಾಸ್ತಿ ಆಗಿದೆ, ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಯುದ್ಧ ನಡೀತಾ ಇದೆ, ಟ್ರಾನ್ಸ್ಪೋರ್ಟೇಷನ್ ಹ್ಯಾಸ್ ಬಿಕಮ್ ಎ ಪ್ರಾಬ್ಲಮ್. ಇವತ್ತಿಗೂ ಜಗತ್ತಿನಲ್ಲಿ ಭಾರತದ ಇನ್ಫ್ಲೇಷನ್, ಫುಡ್ ಇನ್ಫ್ಲೇಷನ್ ಸ್ಪೆಷಲಿ ಈಸ್ ಲೋಯೆಸ್ಟ್. ಇದರ ಜೊತೆಗೆ ನೀವು ಇನ್ನೊಂದು ನಿರುದ್ಯೋಗ, ವರ್ಷಕ್ಕೆ 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀನಿ ಅಂತಿದ್ರು. ನಿರುದ್ಯೋಗದ ವಿಷಯದಲ್ಲಿ ಏನು ಕಲ್ಪನೆಗಳನ್ನು ಬಿತ್ತುವ ಪ್ರಯತ್ನವನ್ನು ಅಪೋಸಿಷನ್ ಪಾರ್ಟಿಯವರು ಮಾಡಿದ್ದಾರೆ ಅಂತಂದರೆ, ಇದರಲ್ಲಿ ಸರ್ಕಾರಿ ನೌಕರಿನೇ ಸಿಗಬೇಕು ಅನ್ನುವ ರೀತಿಯಲ್ಲಿ ಮಾತಾಡ್ತಾರೆ. ಇವತ್ತಿಗೂ ಸಹಿತ ನಮ್ಮ EPFO, ಎಂಪ್ಲಾಯ್ಮೆಂಟ್ ಪ್ರಾವಿಡೆಂಟ್ ಫಂಡದಲ್ಲಿ ಏನು ರಿಜಿಸ್ಟರ್ ಆಗ್ತದೆ, ದಟ್ ಈಸ್ ದಿ ಅಫಿಷಿಯಲ್ ರೆಕಾರ್ಡ್. ಅದು ಇವತ್ತಿನ ಸ್ಥಿತಿಯೊಳಗೆ ನಾವು ಆಫ್ಟರ್ ಲಿಬರಲೈಸೇಷನ್ ಆ್ಯಂಡ್ ವೆರಿ ಪಾಲಿಸಿ ಓರಿಯೆಂಟೆಡ್ ರಿಫಾರ್ಮ್ಸ್, ಸ್ಪೆಷಲಿ ಆಫ್ಟರ್ 2014, ಇವತ್ತು ಪ್ರೈವೇಟ್ ಸೆಕ್ಟರ್ದಲ್ಲಿ ನಮಗೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಇವತ್ತು ಜಾಬ್ಗಳು ಕ್ರಿಯೇಟ್ ಆಗ್ತಾಯಿದೆ. ನಾವು 2014 ಬಂದಾಗ ಈ ದೇಶದಲ್ಲಿ ಸ್ಟಾರ್ಟಪ್ ಎಷ್ಟಿತ್ತು? 260 ಟು ಬಿ ಪ್ರಿಸೈಸ್. ಇವತ್ತೆಷ್ಟಿದೆ? 2,20,000 ಇದೆ. 2,20,000. ಜಗತ್ತಿನ ಸ್ಟಾರ್ಟಪ್ ಇಕೋಸಿಸ್ಟಮ್ದಲ್ಲಿ ಭಾರತ ವಿ ಸ್ಟ್ಯಾಂಡ್ 3rd. ಸೊ ಹಾಗಾಗಿ ನಮ್ಮ ಒಟ್ಟಾರೆ ಪ್ರೊಡಕ್ಷನ್ನು, ನಾವು ಮ್ಯಾನುಫ್ಯಾಕ್ಚರಿಂಗ್ದಲ್ಲಿ ಆಗ್ತಾ ಇರುವಂಥ ಬೆಳವಣಿಗೆ, ಇದರ ಜೊತೆಯಲ್ಲಿ ಫಾರ್ಮಲ್ ಆ್ಯಂಡ್ ಇನ್ಫಾರ್ಮಲ್ ಸೆಕ್ಟರ್ದಲ್ಲಿ ಆಗ್ತಾ ಇರುವಂಥ ಬೆಳವಣಿಗೆಗಳು, ಸೊ ಇದರ ಒಟ್ಟು ಪರಿಣಾಮ ಏನಾಗಿದೆಲ್ಲ. ಈಗ ಉದಾಹರಣೆಗೆ 1998ರಿಂದ 98ರವರೆಗೆ 60,000 ಕಿಲೋಮೀಟರ್, ಅದು ಸಿಂಗಲ್ ಲೇನ್ ನ್ಯಾಷನಲ್ ಹೈವೇ ಐ ಆಮ್ ಸ್ಪೀಕಿಂಗ್. 98ರಿಂದ 2004 ವಾಜಪೇಯಿ ಕಾಲದಲ್ಲಿ 30,000 ಕಿಲೋಮೀಟರ್, ಅಂದರೆ 60 + 30 90. ಈಗ ನರೇಂದ್ರ ಮೋದಿಯವರ ಕಾಲದಲ್ಲಿ 6 ಲೇನು, 10 ಲೇನು, 8 ಲೇನು, ಅದನ್ನೆಲ್ಲ 1 ಕಿಲೋಮೀಟರ್ ಅಂತ ಹಿಡಿತೀವಿ ನಾವು. 8 ಲೇನ್ ಇದ್ದರೆ 8 ಕಿಲೋಮೀಟರ್ ಮಾಡಿದ್ವಿ, 1 ಕಿಲೋಮೀಟರ್ ಮಾಡಿ ಅಂತಲ್ಲ, ದಟ್ ಈಸ್ ಆಲ್ಸೋ 1 ಕಿಲೋಮೀಟರ್. ಆ ರೀತಿಯಾಗಿ 1,49,000 ಕಿಲೋಮೀಟರ್ ಆಗಿದೆ. ಇಲ್ಲಿ ಕೆಲಸ ಯಾರಿಗೆ ಸಿಗ್ತದೆ? ಇಟ್ ಇಸ್ ಎ ಹ್ಯೂಜ್ ಕನ್ಸ್ಟ್ರಕ್ಷನ್. ಕೆಲಸ ಯಾರಿಗೆ ಸಿಗ್ತದೆ? ದೇಶದ ಜನರ EPFO ರಿಜಿಸ್ಟ್ರೇಷನ್ನದ್ದು ನಂಬರ್ಸ್ ನನ್ನ ಹತ್ರ ಇದೆ, ನಾನು ನಿಮ್ಗೆ ಶೇರ್ ಮಾಡ್ತೇನೆ. ಆ EPFO ರಿಜಿಸ್ಟ್ರೇಷನ್ ಇಟ್ ಸೆಲ್ಫ್ ವಿಲ್ ಸ್ಪೀಕ್. ಈ ನಿರುದ್ಯೋಗದ ಏನೋ ಭಾಷಣವನ್ನು ಮಾಡಿ ಜನರನ್ನ ದಾರಿಗೆ ತಪ್ಪಿ 2 ಕೋಟಿ ನರೇಂದ್ರ ಮೋದಿ ಅವ್ರದ್ದು ಇನ್ನೊಂದು ಭಾಳ ದಾರಿಗೆ ತಪ್ಪಿಸೋ ಕೆಲಸನೂ ಮಾಡ್ತಾರೆ. ಅಂದರೆ ಸುಳ್ಳು ಹೇಳುವ ಒಂದು ಹವ್ಯಾಸ ಬೆಳೆಸ್ಕೊಂಡ್ಬಿಟ್ಟಿರೋದ್ರಿಂದ ಸುಳ್ಳು ಹೇಳೋದು ಒಂದು ಪ್ರವೃತ್ತಿಯಾಗಿದೆ. 15 ಲಕ್ಷ ಅಕೌಂಟ್ನಲ್ಲಿ ಹಾಕ್ತೀನಿ ಎಲ್ಲಿ ಹೇಳಿದ್ರಿ? 15 ಲಕ್ಷ ಬರುವಷ್ಟು ಹಣ ಬೇರೆ ದೇಶದಲ್ಲಿದೆ ಅನ್ನುವಂಥ ಸಂಗತಿಯನ್ನು ಹೇಳಿದರು. ನೀವು 15 ಲಕ್ಷದ ವಿಷಯ ತೆಗೆದ್ರಿ ಅಂತ, ಅದೇ ವಿಷಯಕ್ಕೆ ಬ್ಲ್ಯಾಕ್ ಮನಿ ವಾಪಸ್ ತರ್ತೀನಿ ಅಂದ್ರಿ, ಬ್ಲ್ಯಾಕ್ ಮನಿ ದೇಶದಲ್ಲಿ ಕಡಿಮೆ ಆಗುತ್ತೆ ಅಂದ್ರಿ, ಡಾಲರ್ ಬೆಲೆ ಕಡಿಮೆ ಆಗುತ್ತೆ, ರೂಪಾಯಿ ಮೌಲ್ಯ ಜಾಸ್ತಿ ಆಗುತ್ತೆ ಅಂದ್ರಿ. ಇವೆಲ್ಲ ಆರ್ಥಿಕ ವೈಫಲ್ಯಗಳಲ್ವ ಸರ್? ನೋಡಿರಿ, ಆ ಡಾಲರು ಬೆಲೆದಾಯಿತು ಮತ್ತು ಈ ಬ್ಲ್ಯಾಕ್ ಮನಿ NPA ಎಷ್ಟಾಯಿತು? NPA is the lowest in the country today. And all banks, ನಮ್ಮ ಓನ್ಲಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಇವತ್ತು ರಿಲಯನ್ಸ್ಗಿಂತ ಜಾಸ್ತಿ ಲಾಭ ಮಾಡಿದೆ. ಯಾಕೆ? NPA ಕಮ್ಮಿ ಆಗಿದೆ ಮತ್ತು ಫೋನ್ ಬ್ಯಾಂಕಿಂಗ್ ಸಿಸ್ಟಮ್ ಇತ್ತು UPA ಕಾಲದೊಳಗೆ, ಇಂಥವ್ರಿಗೆ ಲೋನ್ ಕೊಡ್ರಿ ಅಂತ. ಅವ್ರು ಓಡಿ ಹೋಗ್ತಾರೆ, ಅವ್ರ ನೆಟ್ವರ್ತ್ ಅಷ್ಟಿದೆ, ಏನು ನೋಡ್ತಿರಲಿಲ್ಲ. ಅವೆಲ್ಲ ಬಂದಾಗಿ ಸಿಸ್ಟಮ್ ಡ್ರಿವನ್ ಇರೋದ್ರಿಂದ ಇವತ್ತು NPA is the lowest. 2.1% ಎಷ್ಟೋ ಇದೆ NPA ಇವತ್ತು, ವೆರಿ ಲೋಯೆಸ್ಟ್ NPA. ನಾನು ಕಾಗದ ಇಟ್ಕೊಂಡು ಇಲ್ಲಿ ಬರಬಾರದು ಅಂತ ತಿಳ್ಕೊಂಡು NPA ಇದ್ದು ಅದು ಎಕ್ಸಾಕ್ಟ್ ಫಿಗರ್ ಅದೆಲ್ಲ ತಂದಿಲ್ಲ.
ನೀವು ಪ್ರಶ್ನೆಯನ್ನು ನಿರೀಕ್ಷೆ ಮಾಡಿದ್ರೋ ಇಲ್ಲ? ಎನ್ ಪಿ ಇಸ್ ದಿ ಲೋಯೆಸ್ಟ್ ನಾವು. ಆ್ಯಂಡ್ ಆಲ್ PSUs ಬ್ಯಾಂಕ್ ದೇ ಆರ್ ರನ್ನಿಂಗ್ ಅಂಡರ್ ಪ್ರಾಫಿಟ್. ಆ್ಯಂಡ್ 100% ಇವತ್ತು ದೇಶದ ಆರ್ಥಿಕತೆಯಲ್ಲಿ ಬ್ಲ್ಯಾಕ್ ಮನಿ. ಮೊದಲೇನಿತ್ತು, ನೀವು ಕ್ಯಾಶ್ ಇವತ್ತು ಕೊಡುವಂಗಿಲ್ಲ. ಇವತ್ತು 2 ಲಕ್ಷದ ಮೇಲೆ ಕ್ಯಾಶ್ ಕೊಟ್ಟರೆ ದೇರ್ ವಿಲ್ ಬಿ ಮಾನಿಟರಿಂಗ್. 2 ಲಕ್ಷದ ಮೇಲೆ ಕ್ಯಾಶ್ ಯಾಕೆ? ವೇರ್ ದರ್ ಇಸ್ ಅ ಕ್ಯಾಶ್ ವಿತ್ಡ್ರಾಲ್ ದರ್ ಇಸ್ ಎ ಪ್ರಾಬ್ಲಮ್. ಅದರಿಂದ ಬೇರೆಯವರಿಗೆ ಸಮಸ್ಯೆ ಆಗಿರ್ಬೋದು. ನಾವು ಇನ್ಕ್ಲೂಡಿಂಗ್ ಸೇಲ್ ಆಫ್ ಗೋಲ್ಡ್ ನಾವು ಯಾಕೆ ಮೊದಲು ಸೆಂಟ್ರಲ್ ಎಕ್ಸೈದು ಆಮೇಲೆ GST ಇದರಲ್ಲಿ ತಂದಿದ್ದೀವಿ. ಈಗ ಹಾಲ್ಮಾರ್ಕಿಂಗ್ ಸಿಸ್ಟಮ್ದಲ್ಲಿಯೂ ಸಾಕಷ್ಟು ಸುಧಾರಣೆಯನ್ನು ತಂದಿದ್ದೀವಿ. ಅದರ ಪರಿಣಾಮ ಇನ್ವೆಸ್ಟ್ಮೆಂಟ್ ಈ ರೀತಿ ಆಗ್ತದೆ. ಇದನ್ನು ತಡಿಬೇಕು. ಹಾಗಾಗಿ ಬ್ಲ್ಯಾಕ್ ಮನಿ ಇರ್ಬೋದು ಮತ್ತು ಬ್ಯಾಂಕಿನ NPA ಇರ್ಬೋದು, ಬ್ಯಾಂಕಿನ ಪ್ರಾಫಿಟಬಿಲಿಟಿ ಇರ್ಬೋದು, ಇದು ರೆಕಾರ್ಡ್ ಹೈ ಇದೆ ಇವತ್ತು. ಇಂತಿಂಥ ಕ್ಷೇತ್ರದಲ್ಲಿ ಇನ್ನೂ ಚೆನ್ನಾಗಿ ಪರ್ಫಾರ್ಮ್ ಮಾಡಬಹುದಾಗಿತ್ತು ನಮ್ಮ ಸರ್ಕಾರ ಅಂತ ಅವರು ಹೇಳ್ಬೋದಾ? ನಿರೀಕ್ಷೆಯ ಮಟ್ಟದಲ್ಲಿ ಆಗಲಿಲ್ಲ ನೋಡಿ, ಇನ್ನೂ ಚೆನ್ನಾಗಿ ಆಗಬಹುದಾಗಿ. ನಾನು ಅದಕ್ಕೆ ನಿಮಗೊಂದು ಫಿಲಸಾಫಿಕಲ್ ಆ್ಯಂಗಲ್ ಕೊಡ್ತೇನೆ. ನಮ್ಮ ಸಮಯದಲ್ಲಿ ರೈಲ್ ಎಲೆಕ್ಟ್ರಿಫಿಕೇಷನ್ 100% ಆಗಿದೆ. 65,000 ಕಿಲೋಮೀಟರ್ ರೈಲ್ ನೆಟ್ವರ್ಕ್ ಇದ್ದದ್ದು ಇವತ್ತು 1,05,000 ಕಿಲೋಮೀಟರ್ ಆಗಿದೆ. ಸರ್, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಬಗ್ಗೆ ಕೇಳೋದಕ್ಕಾಗೋದಿಲ್ಲ, ಯಾಕಂದ್ರೆ ನಂಬರ್ ಎಲ್ಲರ ಮುಂದೆ ಇದಾವೆ. ಮುಂಚೆ ವೈ ಐ ಆಮ್ ಟೆಲಿಂಗ್ ಈಸ್ ಸೊ ಇದನ್ನು ಇನ್ನೂ ರೈಲ್ ಕನೆಕ್ಟಿವಿಟಿ ಜಾಸ್ತಿ ಮಾಡಿ ನಮ್ಮ ಲಾಜಿಸ್ಟಿಕ್ ಕಾಸ್ಟ್ ಕಮ್ಮಿ ಮಾಡ್ಬೋದಾಗಿತ್ತ. ಈಗ ನಾವು 2% ಕಮ್ಮಿ ಮಾಡಿದ್ವಿ. ಪ್ರೈಮ್ ಮಿನಿಸ್ಟರ್ ನಮ್ಮ ಎಲ್ಲರಿಗೂ ಟಾರ್ಗೆಟ್ ಕೊಟ್ಟಿದ್ದಾರೆ. ಇದು ವರ್ಲ್ಡ್ ಬೆಂಚ್ ಮಾರ್ಕ್ ಬರಬೇಕು. ವರ್ಲ್ಡ್ ಬೆಂಚ್ ಮಾರ್ಕ್ ಇರೋದು ಎಷ್ಟು? 6%. ನಮ್ಮಲ್ಲಿರೋದು ಎಷ್ಟು? 12%. ಇದು ಇನ್ನೂ ಮಾಡೋದಕ್ಕೆ ಇನ್ನೂ ನಮ್ಮ ಪೋರ್ಟ್ ಇನ್ಫ್ರಾಸ್ಟ್ರಕ್ಚರು, ಇನ್ನೂ ನಮ್ಮ ಎಲೆಕ್ಟ್ರಿಸಿಟಿ ಕಾಸ್ಟು, ಬಿಕಾಸ್ ಆಫ್ ನಾವು ಮ್ಯಾನುಫ್ಯಾಕ್ಚರಿಂಗ್ ಹಬ್ಬ, ಇದೆಲ್ಲ ಮಾಡಬೇಕು. ಅದರ ಬಗ್ಗೆ ನಮ್ಮ ಈ ಅವಧಿಯಲ್ಲಿ ರಿಫಾರ್ಮ್ ಮಾಡೋದರ ಮೂಲಕ ಈ ಅವಧಿಯಲ್ಲಿ ಲಾಜಿಸ್ಟಿಕ್ ಕಾಸ್ಟ್ ಕಮ್ಮಿ ಮಾಡಬೇಕು, ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ ಕಮ್ಮಿ ಮಾಡಬೇಕು. ಆ ರಿಫಾರ್ಮ್ನಿಂದ ಲಿವಿಂಗ್ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ಸಲ್ಲಿ ಇನ್ನೂ ಹೆಚ್ಚಿನ ಮಾಡಲಿಕ್ಕೆ ನಮಗೆ ಅವಕಾಶ ಇದೆ. ಯಾರು ಕಾಂಪ್ಲೆಸೆಂಟ್ ಆಗಿಬಿಟ್ರೆ ಇಷ್ಟೆಲ್ಲ ಮಾಡಿಬಿಟ್ಟಿದ್ವಿ, 12 ವರ್ಷ ಆಯಿತು, ಇನ್ನು 3 ವರ್ಷ ಇದ್ದೇ ಇರ್ತೀವಿ, ಈ ಭಾವನೆಯೊಳಗೆ ಇರಬಾರ್ದು ಅಂತ ಪ್ರಧಾನಮಂತ್ರಿಗಳ ಸೂಚನೆ ಕೊಟ್ಟಿದ್ದಾರೆ. ಹೀಗಾಗಿ ಎಲ್ಲವೂ ಮಾಡಿಬಿಟ್ಟಿದ್ದೀವಿ ಅನ್ನುವಂಥದ್ದು ಇದರಲ್ಲಿಲ್ಲ. ನಾವು 2047ಕ್ಕೆ ವಿಕಸಿತ ಭಾರತ ಆಗಬೇಕು ಅನ್ನೋಂಥ ಕಲ್ಪನೆ ಮಾಡಿ ಅದರ ಪ್ರಕಾರ ಕೆಲಸ ಮಾಡ್ತಾಯಿದ್ವಿ. ಪ್ರಧಾನಮಂತ್ರಿಗಳು 2047ಗಿಂತ ಮೊದಲು ಮಾಡೋಕ್ಕೆ ಪ್ರಯತ್ನ ಮಾಡ್ಬೇಕಂತ, ಅದು ಆಶಾಭಾವನೆ ಅಲ್ರಿ. ಅದೇನು ಹೇಳೋದು, ನಾನೇನು ಹೇಳೋದು, ಏನು ಆಗ್ಬೇಕಂದ್ರೆ ಇದೇ ಆಗಬೇಕು. 2 ವಿಷಯದಲ್ಲಿ ನರೇಂದ್ರ ಮೋದಿ ಅವ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ನನಗೊಂದು ಆಸಕ್ತಿ. ಒಂದು, ಅವ್ರನ್ನ ನಾನು ಇಂಟರ್ವ್ಯೂ ಮಾಡುವಾಗ ನಾನು ಕೇಳಿದೆ, ಅವ್ರು ನಕ್ಕು ಸುಮ್ಮನೆ ಹಾರಿಸ್ಬಿಟ್ರು ಅದನ್ನು. ಕ್ರೈಸಿಸ್ ಮ್ಯಾನೇಜ್ಮೆಂಟ್ ಕೆಪಾಬಿಲಿಟಿ ಅನ್ನೋದು ಆ ಮನುಷ್ಯನ ಕ್ರೈಸಿಸ್. ಈಗ ಕೊರೋನಾದಂಥದ್ದೊಂದು ಕ್ರೈಸಿಸ್ ಬಂತು. ಈಗ ವಿ ಆರ್ ಇನ್ ದ ಮಿಡ್ಲ್ ಆಫ್ ವಾರ್ ಕ್ರೈಸಿಸ್. ಆ ಸಂದರ್ಭದಲ್ಲಿ ಅವರ ಬಿಹೇವಿಯರ್ ಹೆಂಗಿರುತ್ತೆ, ಟಾಸ್ಕ್ಗಳನ್ನು ಕೊಡೋದು ಹೆಂಗೆ, ಫಾಲೋಅಪ್ ಹೆಂಗಿರುತ್ತೆ? ಕೊರೋನಾ ಕ್ರೈಸಿಸ್ ಬಗ್ಗೆ ಹೇಳಬೇಕು ಅಂತಾದರೆ, ನಾನು 2020ನೇ ಇಸ್ವಿಯಲ್ಲಿ ಕೋವಿಡ್ ಶುರುವಾಯಿತು. ಫಸ್ಟ್ 2 ಕೇಸುಗಳು ನಮ್ಮಲ್ಲಿ ರಿಪೋರ್ಟ್ ಆಯಿತು, 1-2 ಕೇಸು. ಪಾರ್ಲಿಮೆಂಟ್ ಬಜೆಟ್ ಅಧಿವೇಶನ ನಡೀತಾಯಿತ್ತು. ನನಗೆ ಪ್ರಧಾನಮಂತ್ರಿಗಳು ಕರೆದ್ರು, ನೋಡಪ್ಪ ಅಧಿವೇಶನ ಸ್ವಲ್ಪ ಬೇಗ ಕ್ಲೋಸ್ ಮಾಡಬೇಕು ಅಂತಂದರು. ನಾನು ಹೇಳಿದೆ, ಸರ್ ಮಾಡ್ತೀನಿ, ಆದರೆ ಫೈನಾನ್ಸ್ ಬಿಲ್ ಪಾಸ್ ಆಗಬೇಕು ಅಂದೆ. ಇಲ್ಲ, ನೀನು ನಿರ್ಮಲಾಜಿ ಅವರಿಗೆ ಹೇಳು, ನಾನು ಅವರಿಗೆ ಹೇಳ್ತೀನಿ, ಸ್ವಲ್ಪ ಬೇಗ ಫೈನಾನ್ಸ್ ಬಿಲ್ ಪಾಸ್ ಮಾಡಿ ನಾವು ಪಾರ್ಲಿಮೆಂಟನ್ನು ಬೇಗ ಕ್ಲೋಸ್ ಮಾಡೋಣ, ನಾನೊಂದು ಮೇಜರ್ ಡಿಸಿಷನ್ ತೊಗೊಳ್ಬೇಕಾಗಿದೆ ಕೋವಿಡ್ ಹಿನ್ನೆಲೆಯಲ್ಲಿ ಅಂತ. ಐ ಸೆಡ್ ಓಕೆ. ಪ್ರಧಾನಮಂತ್ರಿಗಳು ವಿತ್ತ ಮಂತ್ರಿಗಳಿಗೆ ಹೇಳಿದರು, ವಿತ್ತ ಮಂತ್ರಿಗಳು ನಿರ್ಣಯ ತೊಗೊಂಡು ಬೇಗ ಆಯಿತು. ಆಮೇಲೆ ನಾವು ಅಡ್ಜರ್ನು ಮಾಡಿದ್ವಿ. ನಾನು ಅವಾಗ ಒಂದು ಪ್ರಶ್ನೆ ಕೇಳಿದೆ, ಸರ್ ಇದು ಇಲ್ಲಿ ಬಂದರೆ ಕೋಟ್ಯಾಂತರ ಜನ ಸಾಯ್ತಾರೆ, ದೇಶದ ಎಕಾನಮಿ ಹಾಳಾಗಿ ಹೋಗುತ್ತೆ, ಭಾರತ ದೇಶದಲ್ಲಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಜನಸಂಖ್ಯೆ ಇರೋದರಿಂದ ಇಲ್ಲಿ ಕೋವಿಡ್ ಬಂದರೆ ತಡೆಯೋಕ್ಕಾಗಲ್ಲ. ವಾಷಿಂಗ್ಟನ್ ಪೋಸ್ಟ್ನವರು ಆ ರಿಪೋರ್ಟ್ ಬರೆದಿದ್ರು, ನ್ಯೂಯಾರ್ಕ್ ಟೈಮ್ಸ್ನವರು ಬರೆದಿದ್ರು. ಎಸ್. ಸೊ ಹಾಗಾಗಿ ಇದ್ರ ಬಗ್ಗೆ ಏನು ನನಗೂ ಆತಂಕ ಆಗ್ತಾಯಿದೆ ಅಂತ ಹೇಳಿದೆ. ಆವಾಗ ಪ್ರಧಾನಮಂತ್ರಿಗಳೊಂದು ಮಾತು ಹೇಳಿದರು. ಅವ್ರ ಥಿಂಕಿಂಗ್ ಹೆಂಗೆ ನೋಡ್ರಿ, 2 ಕೇಸ್ ಆಗಿಲ್ಲ. ಅವರು ದೇಶದ ವಿಜ್ಞಾನಿಗಳನ್ನು ಕರೆದು ವ್ಯಾಕ್ಸಿನ್ ಶುರು ಮಾಡಬೇಕು, ನೀವು ದೇಶೀಯ ವ್ಯಾಕ್ಸಿನ್ ತಯಾರಾಗಬೇಕು, ಇಲ್ಲ ನಮ್ಗೆ R&Dಗೆ ದುಡ್ಡು ಬೇಕು. ಆನ್ ಸ್ಪಾಟ್ ಸ್ಯಾಂಕ್ಷನ್ ಮಾಡಿದರು 2 ವ್ಯಾಕ್ಸಿನ್ಗಳು. ಇದಕ್ಕಿಂತ ಮೊದಲು ಒಂದೇ ಒಂದು ವ್ಯಾಕ್ಸಿನ್ ಈ ದೇಶದಲ್ಲಿ ಮ್ಯಾನುಫ್ಯಾಕ್ಚರ್ ಆಗಿರಲಿಲ್ಲ. ಅವ್ರು R&D ಆಗಿರಲಿಲ್ಲ, ಮ್ಯಾನುಫ್ಯಾಕ್ಚರಿಂಗ್ ಆಗ್ತಿತ್ತು. ಇನ್ಯಾರೋ ಕೊಟ್ಟ ಫಾರ್ಮುಲಾ ಮೇಲೆ ನಾವು ಬರೀ ಮ್ಯಾನುಫ್ಯಾಕ್ಚರಿಂಗ್ ಆಗ್ತಿತ್ತು. ನಮ್ಮ ಕಡೆ ಪೇಟೆಂಟ್ ಇರಲಿಲ್ಲ. ಇದು ಒಂದು ನಮ್ಮ ಕಡೆನೇ ಪೇಟೆಂಟ್ ಮಾಡಿಕೊಂಡು ನಾವು ಕೋವ್ಯಾಕ್ಸಿನ್ನು ನಾವು ಇಲ್ಲೇ ತಯಾರು ಮಾಡಿದ್ವಿ, ಜಗತ್ತಿಗೆ ಕೊಟ್ವಿ. ಅನೇಕ ಕಡೆ ವ್ಯಾಕ್ಸಿನ್ ತೊಗೊಳಕ್ಕೆ ಜಗಳ ಇದ್ದೆ ಜಗತ್ತಿನಾಗ. ಭಾರತದಲ್ಲಿ 200 ಕೋಟಿ
200 ಕೋಟಿ ಡೋಸ್ ವ್ಯಾಕ್ಸಿನ್ ಕೊಟ್ವಿ. ಅದಾದ ನಂತರ ಆವಾಗ ಪ್ರೈಮ್ ಮಿನಿಸ್ಟರ್ ಅಂತ ಹೇಳಿದರು. ನಾನು ಕೇಳಿದ್ದೆ, ಸವಾಲ್ದಲ್ಲಿ ನೀವು ಒಂದು ಅಪಾರ್ಚುನಿಟಿ ಅಂತ ಹೇಳಿದ್ರಲ್ಲ ಅಂತ. ಅವಾಗೊಂದು ಮಾತು ಹೇಳಿದರು, ಜಗತ್ತಿನಲ್ಲಿ ವರ್ಲ್ಡ್ ಆರ್ಡರ್ ಏನಿದೆ, ಈ ವರ್ಲ್ಡ್ ಆರ್ಡರು 19ನೇ ಶತಮಾನದಲ್ಲಿ ವರ್ಲ್ಡ್ ಆರ್ಡರು ಬೇರೆ ಇತ್ತು, UK ಇತ್ತು. 20ನೇ ಶತಮಾನದಲ್ಲಿ ಬೇರೆ ಇದೆ, ಅಮೇರಿಕಾ ಬಂತು. ಅಮೇರಿಕಾ USSR ಇತ್ತು, ಆಮೇಲೆ ಅಮೇರಿಕಾ ಒಂದೇ ಆಯಿತು, ಸಿಂಗಲ್ ಪೋಲಾರ್. 21ರ ಶತಮಾನ ಇದರಲ್ಲಿ ಭಾರತ ಒಂದು ಲೀಡಿಂಗ್ ರೋಲ್ದಲ್ಲಿ ಇರ್ತದೆ. ಆಫ್ಟರ್ ದಿಸ್ ಕೋವಿಡ್ ವರ್ಲ್ಡ್ ಆರ್ಡರ್ ವಿಲ್ ಚೇಂಜ್ ಆ್ಯಂಡ್ ಇಂಡಿಯಾ ವಿಲ್ ಲೀಡ್ ಅಂತ ಹೇಳಿದರು. ದಟ್ ಈಸ್ ಹ್ಯಾಪನಿಂಗ್ ಟುಡೇ. ಬಟ್ ಓವರ್ ಆಲ್ ಇವತ್ತಿಗೂ ಸಹಿತ ಜಗತ್ತಿನ ಫಾಸ್ಟೆಸ್ಟ್ ಗ್ರೋಯಿಂಗ್ ಎಕಾನಮಿ ಭಾರತ. ಸೊ ಎರಡನೇದ್ದು, ಮೋದಿ ಬರೋಕ್ಕಿಂತ ಮೊದಲು, ಸನ್ಮಾನ್ಯ ಪ್ರಧಾನಮಂತ್ರಿಯಾಗಿ ಮೋದಿ ಬರೋಕ್ಕಿಂತ ಮೊದಲು ಏನು ಹೇಳ್ತಾಯಿದ್ರು, ದೇಶದ ಜನಸಂಖ್ಯೆ ಒಂದು ಬಹುದೊಡ್ಡ ಸಮಸ್ಯೆ. ಪ್ರಧಾನಮಂತ್ರಿಗಳಿದ್ರು, ಈ ಡೆಮೋಗ್ರಫಿ ನನಗೊಂದು ವರದಾನ ಇದು. ಜನಸಂಖ್ಯೆ ಸಮಸ್ಯೆಯಿಂದ ಜನಸಂಖ್ಯೆ ಸಂಪನ್ಮೂಲ ಅಂತ ಮಾತಾಡೋದು. ದಿಸ್ ಈಸ್ ದಿ ಅಪ್ರೋಚ್ ಆಫ್ ಪ್ರೈಮ್ ಮಿನಿಸ್ಟರ್ ಮೋದಿ. ಅವ್ರು ಹೇಳಿದರು, ಇದು ಸಮಸ್ಯೆ ಅಲ್ಲ, ಇವ್ರಿಗೆ ಟ್ರೈನ್ ಮಾಡೋಣ, ಇವ್ರಿಗೆ ಎಜುಕೇಷನ್ ಕೊಡೋಣ, IIT ಜಾಸ್ತಿ ಮಾಡೋಣ. ITIಯೂ ಜಾಸ್ತಿ ಮಾಡಿದರು, IITನೂ ಜಾಸ್ತಿ ಮಾಡಿದರು. ಯು ಸಿ ದಿ ನಂಬರ್ ಆಫ್ ITIs ಇಟ್ಟು ದೊಡ್ಡ ಪ್ರಮಾಣದಲ್ಲಿ ಮಾಡಿ ಅವರಿಗೆ ದುಡ್ಡು ಕೊಟ್ಟರು. IITನೂ ಜಾಸ್ತಿ ಮಾಡಿದರು. ಜಗತ್ತು ಮತ್ತು ಭಾರತಕ್ಕೆ ಡಾಕ್ಟರ್ಸ್ ಬೇಕು, ಏಮ್ಸು ಜಾಸ್ತಿ ಮಾಡಿದರು. ಸಾಮಾನ್ಯ 357ರಿಂದ 700 ಚಿಲ್ಲರೆ ಆಗಿದೆ ಇವತ್ತು ಮೆಡಿಕಲ್ ಕಾಲೇಜುಗಳು. ಇದು ಪ್ರಧಾನಮಂತ್ರಿಗಳು ಯೋಚನೆ ಮಾಡುವಂಥ ದೃಷ್ಟಿ. ಎಸ್, ಅವರು ಕೊರೋನಾ ವಿಷಯದಲ್ಲಿ ಮಾತಾಡಿದಾಗಲೂ ಫಸ್ಟಿಗೆ ನಮಗೆ ಅನಿಸಿದ್ದು, ಇಷ್ಟು ಸೀರಿಯಸ್ ಇದೆಯಾ ಇದು ಅಂತ. ಲಾಕ್ಡೌನ್ ಘೋಷಣೆ ಮಾಡಿಬಿಟ್ರು. ಯುದ್ಧದ ಸಂದರ್ಭದಲ್ಲೂ ಅವ್ರು ಮಾತನಾಡಿದ ಮೇಲೆ ನಮಗೆ ಸೀರಿಯಸ್ನೆಸ್ ಗೊತ್ತಾಗಿತ್ತು. ಪೆಟ್ರೋಲು ಡೀಸೆಲ್ಲು ಮಿತವಾಗಿ ಬಳಸಿ, ಮೆಟ್ರೋದಲ್ಲಿ ಓಡಾಡಿ ಅಂತ ಎರಡೆರಡು ಕಡೆ ಮಾತಾಡಿದ್ರು. ಐ ಥಿಂಕ್ ನೆದರ್ಲ್ಯಾಂಡ್ನಲ್ಲೂ ಹೋಗಿ ಈ ಯುದ್ಧದ ಕಾರಣಕ್ಕಾಗಿ ಅನೇಕ ಜನ ಮತ್ತೆ ಬಡತನದ ರೇಖೆಯಿಂದ ಕೆಳಗೆ ಬರುವಂಥ ಸನ್ನಿವೇಶ ಸೃಷ್ಟಿಯಾಗುತ್ತೆ ಅಂದರು. ಆವಾಗ ಗೊತ್ತಾಗಿದ್ದು ಇದು 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 ಎಲ್ಲರನ್ನೂ ಕಾಡೋದೇ ಅದ ಅಂತ. ಯುದ್ಧದ ಸನ್ನಿವೇಶದ ಬಗ್ಗೆ ಏನು ಚರ್ಚೆ ಆಗಿದೆ, ಹೆಂಗೆ ಫೇಸ್ ಮಾಡಬೇಕು ಅನ್ನೋ ಪ್ಲ್ಯಾನ್ ಇದೆ. ಅದರಲ್ಲಿ ನಾವೇನು ಮಾಡಿದ್ದೀವಿ ಈಗ, ನಾನು ನಿಮ್ಗೆ ಹೇಳಿದೆ ಇಲೆಕ್ಟ್ರಿಫಿಕೇಷನ್ನು. ಆವಾಗ ಸಮಯನೂ ಇತ್ತು ಮತ್ತು ಇನ್ಫ್ರಾಸ್ಟ್ರಕ್ಚರ್ ಮೇಲೆ ನೀವು ಚರ್ಚೆಗೆ ಸದ್ಯಕ್ಕೆ ಬೇಡ ಅಂತ ಹೇಳಿದರೆ, ಅದರ ಪರಿಣಾಮ ಹೇಳೋ ಸಂಬಂಧ ಅದನ್ನು ಹೇಳಿದ್ದೆ. ನಮ್ಮದು 1,00,000 ಕೋಟಿ ರೂಪಾಯಿ ರೈಲ್ವೆ, ನಾವೇನು ರೈಲ್ವೆ ಎಲೆಕ್ಟ್ರಿಫಿಕೇಷನ್ ಮಾಡಿದ್ದೇವಲ್ಲ, ಮೊದಲು 33% ಇತ್ತು, 10 ವರ್ಷದಾಗ 100% ಮಾಡಿದ್ದೀವಿ ನಾವು ಇವತ್ತು. ಸೊ ಅದರಿಂದ ಏನಾಗ್ತದೆ, ನಾವು ಡೀಸೆಲ್ ಇಂಜನನ್ನು ತೆಗೆದು ಡೀಸೆಲ್ ಲೊಕೊಮೋಟಿವನ್ನು, ಈಗ 100% ಟ್ರೈನ್ ಎಲೆಕ್ಟ್ರಿಕೇಷನ್. ಆ ಎಲೆಕ್ಟ್ರಿಸಿಟಿ ಎಲ್ಲಿಂದ ಬರ್ತದೆ, ನಾವೀಗ ಸೂರ್ಯನಿಂದ ಕೊಡ್ತಾಯಿದ್ದೀವಿ, ವಿಂಡ್ದಿಂದ ಕೊಡ್ತಾಯಿದ್ದೀವಿ, ಪಂಪ್ ಸ್ಟೋರೇಜಿಂದ ಕೊಡ್ತಾಯಿದ್ದೀವಿ, ಅಟ್ ದಿ ಮೋಸ್ಟ್ ನಮ್ಮಲ್ಲೇ ಇರುವಂಥ ಕಲ್ಲಿದ್ದಲಿಂದ ಕೊಡ್ತಾಯಿದ್ದೀವಿ. ನಮ್ಮ ದೇಶದಾಗ ಕಲ್ಲಿದ್ದಲಿತ್ತು, ಉತ್ಪಾದನೆ ಆಗ್ತಾ ಇರಲಿಲ್ಲ. ಈಗ ನಾವು ಕಲ್ಲಿದ್ದಲು ಉತ್ಪಾದನೆ ಮಾಡ್ತಾಯಿದ್ವಿ. ನಾವು ಮೊದಲು ನಾನು ಕೋಲ್ ಮಂತ್ರಿ ಇದ್ದೆ. ಸೊ ನಮ್ಮ ದೇಶದಲ್ಲಿನ ಉತ್ಪನ್ನವನ್ನು ಉಪಯೋಗ ಮಾಡಿ ದೇಶದ ಟ್ರಾನ್ಸ್ಶಿಪ್ಮೆಂಟ್ ಆಗ್ತಾಯಿದೆ. ಸೊ ಇದನ್ನು ಬಿಟ್ಟು 3,00,000 ಕೋಟಿ ರೂಪಾಯಿ ನಮ್ಮದು, ನಾವೇನು ಸೋಲಾರು, ಯಾಕಂದರೆ ಸೂರ್ಯನ ಬೆಳಕಿಗೆ ದುಡ್ಡಿಲ್ಲ, ಕಲ್ಲಿದ್ದಲಿಗೆ ದುಡ್ಡು ಕೊಡಬೇಕು, ಡೀಸೆಲಿಗೆ ದುಡ್ಡು ಕೊಡಬೇಕು, ಗ್ಯಾಸಿಗೆ ದುಡ್ಡು ಕೊಡಬೇಕು. ಆ ಸೂರ್ಯ ಮೊದಲು ಇರಲಿಲ್ವಾ? ಮೋದಿ ಬರೋಕ್ಕಿಂತ ಮೊದಲು ಸೂರ್ಯ ಇದ್ದ. ಆ SUN ಸನ್ ರಿಕಗ್ನೈಸ್ ಮಾಡೋದರಲ್ಲಿ ಕಾಂಗ್ರೆಸ್ ಪಾರ್ಟಿ ಅಥವಾ UPA ವಿಫಲ ಆಯಿತು. SUN ಸನ್, ದೇ ಓನ್ಲಿ ಬಾದರ್ಡ್ ಅಬೌಟ್ SON ಸನ್, ದೇರ್ ದೇ ಫೇಲ್ಡ್. ಸೊ SON ಆ್ಯಂಡ್ SUN ಸನ್ 2014ಕ್ಕಿಂತ ಮುಂಚೆ ಸೋಲಾರ್ ಎನರ್ಜಿ ಅಷ್ಟು ಪ್ರೊಡ್ಯೂಸ್ ಮಾಡ್ತಿದ್ವಿ, ಈಗ ಮಾಡಿ ಸೋಲಾರ್ ಎನರ್ಜಿ 2014 ಮೊದಲು 2.6 ಗಿಗಾವಾಟ್, ಇವತ್ತು 157 ಗಿಗಾವಾಟ್. 2.6ಇಂದ 157. ಆ್ಯಂಡ್ ವಿಂಡು ಆವಾಗ 21 ಗಿಗಾವಾಟ್ ಇತ್ತು, ಈಗ 57 ಗಿಗಾವಾಟ್ ಇದೆ, 57. ಅದರಲ್ಲೂ ಸಹಿತ ಆ ಟೈಮ್ದಲ್ಲಿ ಏನು ಇವು ಟರ್ಬೈನ್ ಸ್ಮಾಲ್ ಹಾಕಿದ್ರು, ಅದನ್ನು ನಾವು ಚೇಂಜ್ ಮಾಡ್ತಾಯಿದ್ದೀವಿ. ಈಗ ವಿ ಆರ್ ರಿಕ್ವೆಸ್ಟಿಂಗ್ ದಿ ಇನ್ವೆಸ್ಟರ್ಸ್. ಸೊ ಅದರ ಪರಿಣಾಮವಾಗಿ ಅದು ಜಾಸ್ತಿ ಆಗ್ತದೆ. ಅದಲ್ಲದೆ ಬ್ಯಾಟ್ರಿ ಸ್ಟೋರೇಜ್ ಮಾಡ್ತಾಯಿದ್ದೀವಿ, ನಾವು ಪಂಪ್ ಸ್ಟೋರೇಜ್ ಮಾಡ್ತಾಯಿದ್ದೀವಿ. ಮತ್ತು ನ್ಯೂಕ್ಲಿಯರ್ ಈಗ ಇತ್ತೀಚೆಗೇನು ಭಾಳ ಸೇಫ್ ಆದಂಥ ನ್ಯೂಕ್ಲಿಯರ್ ಮಾಡ್ಯುಲರ್ ರಿಯಾಕ್ಟರ್ ಬಂದಿದ್ದಾವೆ, ಅದನ್ನು ಅಲೋ ಮಾಡಿದ್ದೀವಿ. ಸೊ ದೀಸ್ ಆರ್ ಆಲ್ ಗ್ರೀನ್ ಎನರ್ಜಿ. ನಮ್ಮಲ್ಲಿ ಥೋರಿಯಮ್ ಇದೆ, ಅದನ್ನು ಉಪಯೋಗ ಹೇಗೆ ಮಾಡೋದು, ಇದು ಫಸ್ಟ್ ಟೈಮ್ ದೇಶದಲ್ಲಿ ಒಳ್ಳೆ ರೀತಿಯಿಂದ ಇದಕ್ಕೆ ಕೆಲಸ ನಡೀತಾ ಇದೆ. ಇತ್ತೀಚೆಗೆ ಪ್ರಯೋಗ ಯಶಸ್ವಿಯಾಗಿದೆ, ಭಾಳ ದೊಡ್ಡ ಯಶಸ್ವಿ ಮಾಡಿರುವಂಥ ದಿ ಬಿಗ್ಗೆಸ್ಟ್ ಮೇನ್ ವಾಟ್ ಐ ಕ್ಯಾನ್ ಸೇ ಸಕ್ಸಸ್. ಇವತ್ತು ಟೋಟಲ್ 81 ಇನ್ಕ್ಲೂಡಿಂಗ್ ಹೈಡ್ರೋ 81 ಗಿಗಾವಾಟ್ ಇತ್ತು. ಹೈಡ್ರೋ ಅಂದರೆ ಡ್ಯಾಮ್ ಕಟ್ಟಿ ನಾವು ಇದು ಮಾಡ್ತೀವಲ್ಲ, ಅದರಿಂದ 80, ಅದು ಸೇರಿ 81 ಗಿಗಾವಾಟ್ ಇತ್ತು. ಇವತ್ತು ಟೋಟಲ್ 290 ಗಿಗಾವಾಟ್ ರಿನ್ಯೂಯಬಲ್ ಎನರ್ಜಿ ಆರ್ ಗ್ರೀನ್ ಎನರ್ಜಿ ಇದೆ. 2012 ಜುಲೈದಲ್ಲಿ 3 ದಿವಸಗಳ ಕಾಲ ನಾರ್ತ್ ಇಂಡಿಯಾ ಪೂರಾ ಡಾರ್ಕ್ ಆಗಿತ್ತು, ಬ್ಲ್ಯಾಕ್ಔಟ್. ಯಾಕೆ?
123 ಗಿಗಾವಾಟ್ ಡಿಮಾಂಡ್ ಬಂದುಬಿಡ್ತು, ಪೀಕ್ ಡಿಮಾಂಡ್ ಎಲೆಕ್ಟ್ರಿಸಿಟಿ, ನಮಗೆ ಮ್ಯಾನೇಜ್ ಮಾಡೋಕ್ಕಾಗಲ್ಲ ಅಂತ. ಮೊನ್ನೆ 280 ಗಿಗಾವಾಟ್ ಬಂದಿದೆ, 81 ಗಿಗಾವಾಟ್ ಪೀಕ್ ಡಿಮಾಂಡ್. ಸಿಂಗಲ್ ಡೇ ಹೈಯೆಸ್ಟ್ ಡಿಮಾಂಡ್ ಬಂದಿತ್ತು, ಎಲ್ಲೂ ಏನೂ ಸಮಸ್ಯೆ ಆಗಲಿಲ್ಲ. ಸಮಸ್ಯೆ ಆಗಲಿಲ್ಲ. ಎಸ್, ಬೈ ಆ್ಯಂಡ್ ಲಾರ್ಜ್ ಇಂಡಿಯಾ ಇದೆ ಸರ್ಪ್ಲಸ್ ಎಲೆಕ್ಟ್ರಿಸಿಟಿ. ಪ್ರೈಮ್ ಮಿನಿಸ್ಟರ್ ಬಂದಾಗ ದೇಶದಲ್ಲಿ 2.5 ಲಕ್ಷ ಕೋಟಿ ರೂಪಾಯಿ ಕಲ್ಲಿದ್ದಲು ಇಂಪೋರ್ಟ್ ಮಾಡ್ಕೊಳ್ತಾ ಇದ್ವಿ. ಜಗತ್ತಿನ ಅತಿ ಹೆಚ್ಚು ಕಲ್ಲಿದ್ದಲು ಹೊಂದಿರುವಂಥ 4ನೇ ದೇಶ ಭಾರತ. ನಾವು ಇಂಪೋರ್ಟ್ ಮಾಡ್ತಾಯಿದ್ವಿ. ಪ್ರೈಮ್ ಮಿನಿಸ್ಟರ್ ಹೇಳಿದ್ರು, ನಾನು ಕಲ್ಲಿದ್ದಲು ಮಂತ್ರಿ ಆದಾಗ, ನೋಡಪ್ಪ ನಾವು ಆಯಿಲ್ ಇಂಪೋರ್ಟ್ ಮಾಡ್ತೀವಿ, ನನಗೆ ಅರ್ಥ ಆಗ್ತದೆ, ಇಲ್ಲ ನಮ್ಮ ದೇಶದಲ್ಲಿ. ಆದರೆ ನಾವೇನು ಕೋಲ್ ಅಂದರೆ ಕಲ್ಲಿದ್ದಲು ಇಂಪೋರ್ಟ್ ಮಾಡ್ತಾಯಿದ್ವಿ, ಇದು ದೇಶಕ್ಕೆ ಮಾಡ್ತಾ ಇರೋಂಥ ಪಾಪಪ್ಪ ಅಂತ ಹೇಳಿದರು. ಅದಕ್ಕೆ ನನಗೆ ಅವ್ರು ಗೈಡೆನ್ಸ್ ಕೊಟ್ಟರು. 2019 ನಾವು ನಮ್ಮ ದೇಶದಲ್ಲಿ ಯಾವ ಕಲ್ಲಿದ್ದಲನ್ನು ಉಪಯೋಗ ಮಾಡಲಿಕ್ಕೆ ಸಾಧ್ಯ ಇದೆ ಆ ಕಲ್ಲಿದ್ದಲು ಇಂಪೋರ್ಟ್ ಮಾಡೋಂಗಿಲ್ಲ. ಈಗ ನಾವು ಸ್ಟೀಲಿಗೆ ನಾವು ಇಂಪೋರ್ಟ್ ಮಾಡಬೇಕಾಗ್ತದೆ. ನಮ್ಮ ಕಡೆ ಆ ಮೆಟಲರ್ಜಿಕಲ್ ಕಲ್ಲಿದ್ದಲು ಇಲ್ಲ. ಅದು ಬಿಟ್ಟರೆ ಆಲ್ಮೋಸ್ಟ್ ಇಂಪೋರ್ಟ್ ಈಸ್ ಸ್ಟಾಪ್ಡ್. ಸೊ ಹೀಗಾಗಿ ದೇಶದಲ್ಲಿ ಇರುವ ನಮ್ಮ ರಿಸೋರ್ಸಸ್ಗಳನ್ನು ಉಪಯೋಗ ಮಾಡಿಕೊಂಡು ನಾವು ಇವತ್ತು ಒಂದು ದೊಡ್ಡದಾದಂಥ ಹೆಜ್ಜೆಯನ್ನು ಇಟ್ಟಿದ್ದೇವೆ. ಆ ಹಿನ್ನೆಲೆಯೊಳಗೆ ಇದು ಒಂದು 12 ವರ್ಷ ಅಂತೇನು ನೀವು ವಿಷಯ ಶುರು ಮಾಡಿದ್ರಿ, ಇದು 12 ವರ್ಷ ಅಷ್ಟೇ ಅಲ್ಲ, ಇಟ್ ಹ್ಯಾಸ್ ಬ್ರಾಟ್ ಎ ಬಿಗ್ ಚೇಂಜ್. ಮತ್ತು ನಮ್ಮ ಕಾಸ್ಟ್ ಆಫ್ ದಿ ಎಲೆಕ್ಟ್ರಿಸಿಟಿ ಕಮಿಂಗ್ ಡೌನ್. ಫ್ರೀ ಕೊಟ್ಟು ಕ್ರಾಸ್ ಸಬ್ಸಿಡಿ ಮಾಡೋದು ಒಂದು ಭಾಗ, ಅದ್ರ ಪರ ವಿರುದ್ಧ ನಾನು ಮಾತಾಡಲ್ಲ. ಆದರೆ ಇವತ್ತು ಸೋಲಾರದಿಂದ ಅವಾಗ ಎಷ್ಟಿತ್ತು ಸೋಲಾರು, ಬಿಕಾಸ್ ಆಫ್ ದಿ ಬರೀ 2 ಗಿಗಾವಾಟ್ ಇದ್ದಿದ್ದರಿಂದ, 2.6 ಗಿಗಾವಾಟ್ ಇದ್ದಿದ್ದರಿಂದ 14 ರೂಪಾಯಿ 18 ರೂಪಾಯಿ ಪರ್ ಯೂನಿಟ್. ಇವತ್ತು 2 ರೂಪಾಯಿ 25 ಪೈಸೆ. ಬ್ಯಾಟ್ರಿ ಸ್ಟೋರೇಜ್ ಮಾಡಿ ರಾತ್ರಿ 10 ಗಂಟೆವರೆಗೆ ಎಲೆಕ್ಟ್ರಿಸಿಟಿ ಕೊಡ್ತೀವಿ ಅಂತ ಇಟ್ಕೊಡ್ರಿ. ಸೋಲಾರದ ಎನರ್ಜಿನ ಬ್ಯಾಟ್ರಿ ಸ್ಟೋರೇಜ್ ಮಾಡಿ 3 ರೂಪಾಯಿ 50 ಪೈಸೆ ಬ್ಯಾಟ್ರಿ ಸ್ಟೋರೇಜ್ ಮಾಡಿದ್ರು. ಹಾಂ, 3 ರೂಪೀಸ್ 50 ಪೈಸಾ ಟು 4 ರೂಪೀಸ್. ಅದಕ್ಕೆ ವಿಂಡ್ ಸೇರಿಸ್ರಿ 4 ರಿಂದ 4.5 ರೂಪಾಯಿ. ಸೊ ಈ ಏನು ಪರಿವರ್ತನೆ ಆಗ್ಯದಲ್ಲ, ನಾನು ಹೇಳಿದ್ನಲ್ಲ, SON ಸನ್ ಹಿಂದೆ ಬೆನ್ನು ಹತ್ತಿದವರು SUN ಸನ್ನನ್ನು ಮರೆತಿದ್ರು. ಸೊ ದ್ಯಾಟ್ ಈಸ್ ದಿ ಚೇಂಜ್. 12 ವರ್ಷಗಳ ಕಾಲ ಪ್ರಧಾನಿಯಾಗಿ ದೇಶವನ್ನು ಆಳಿದ ನರೇಂದ್ರ ಮೋದಿ ಅವರ ಸಾಧನೆಗಳೇನು, ವೈಫಲ್ಯಗಳೇನು ಅನ್ನುವುದರ ಚರ್ಚೆ ಮಾಡ್ತಾ ಇದ್ದೀವಿ. ಅವ್ರನ್ನ ಪ್ರಶ್ನಿಸೋದಕ್ಕೆ ಅನೇಕ ಜನ ಆಹ್ವಾನಿತರು ಬಂದಿದ್ದಾರೆ. ಒಂದಷ್ಟು ಪ್ರಬುದ್ಧ ಪ್ರಶ್ನೆಗಳನ್ನು ನಿರೀಕ್ಷೆ ಮಾಡ್ತಾ ಇದ್ದೀವಿ ನಾವಿವತ್ತು. ನಿಮ್ಮ ಪಕ್ಷದ ಓರಿಯೆಂಟೇಷನ್ನು, ಅಲಿಜೆನ್ಸ್ ಏನಿದೆಯೋ ಅದನ್ನು ಬಿಟ್ಟು ನಿಜವಾದ ಅಂದರೆ ವೀಕ್ಷಕರಿಗೆ ಹೆಲ್ಪ್ ಆಗುವಂಥ ಪ್ರಶ್ನೆಗಳನ್ನು ಕೇಳಿ. ಎಸ್, ನಮಸ್ತೆ ಸರ್, ವಿನಾಯಕ್ ಕಾರಂತ್ ಅಂತ, ಕಾಂಗ್ರೆಸ್ ಕಾರ್ಯಕರ್ತ. ಸಾಧನೆಗಳ ಬಗ್ಗೆ ನೀವು ಮಾತಾಡಿದ್ರಿ, ವೈಫಲ್ಯ ಮಾತಾಡೋದು ನನ್ನ ಕರ್ತವ್ಯ ಪ್ರಜೆಯಾಗಿ. ಭಾರತವನ್ನು ವಿಪಕ್ಷ ಮುಕ್ತ ರಾಜಕೀಯ ವ್ಯವಸ್ಥೆ ಮಾಡಲಿಕ್ಕೆ ಕೊಟ್ಟಿದೆಯಾ BJP? ಬಂಗಾಲದಲ್ಲಿ ನಡೀತಿರುವಂಥ ರಾಜಕೀಯ ಮೇಲಾಟಗಳನ್ನು ನೋಡ್ತಿದ್ವಿ, ಅದರಿಂದ BJP ಇದೆ ಅಂತ ಇಡೀ ದೇಶಕ್ಕೆ ಗೊತ್ತು. ಈ ಆಸ್ಟ್ರೇಡಿಂಗ್ ಮಹಾರಾಷ್ಟ್ರದಲ್ಲಿ ನಡೀತು ನೋಡಿದ್ವಿ, ಗೋವಾದಲ್ಲಿ ನಡೀತು, ಮಧ್ಯಪ್ರದೇಶಲ್ಲಿ, ರಾಜಸ್ಥಾನದಲ್ಲಿ ನಡೆದಿರೋದು ನೋಡಿದ್ದೀವಿ. ಇದನ್ನು ನಾರ್ಮಲೈಸ್ ಮಾಡಿರುವಂಥ ಮಾಧ್ಯಮಗಳು ಅಥವಾ BJPಯ ಅಂಧಾಭಿಮಾನಿಗಳಿಗೆ ಅದರಿಂದ ಆಗಬಹುದಾದಂಥ ಪರಿಣಾಮಗಳ ಬಗ್ಗೆ ಅಂದಾಜೇ ಇಲ್ಲ. ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಕೊಲೆ ಮಾಡಲಾಗ್ತಾ ಇದೆ. ಅಧಿಕಾರ ಹಿಡಿಯೋದಕ್ಕಾಗಿ ಏನನ್ನು ಬೇಕಾದರೂ ಮಾಡ್ತೀವಿ ಅನ್ನುವ ಈ ಚಿಂತನೆ BJPಯ ಮೂಲದಿಂದ ಬಂದಿದ್ದಲ್ಲ. ಕೇಂದ್ರ ಮಾಧ್ಯಮಗಳು, ನಾನು ಪ್ರಾದೇಶಿಕ ಮಾಧ್ಯಮಗಳನ್ನು ಇದನ್ನು ತರೋದಿಲ್ಲ. ಕೇಂದ್ರ ಮಾಧ್ಯಮಗಳು ಮಾಡ್ತೀವ, ನಿಮಗೂ ಗೊತ್ತು. ಕೇಂದ್ರ ಮಾಧ್ಯಮಗಳು ಮಾಡ್ತೀವಿ, ಎಲ್ಲದಕ್ಕೂ ಮಾಸ್ಟರ್ ಸ್ಟ್ರೋಕ್ ಅನ್ನುವ ಪದವನ್ನು ಬಳಸುವ ಮೂಲಕ ಮಾಡ್ತೀವಿ, ನಿಮಗೂ ಗೊತ್ತು. ಸೊ ಆಸ್ಟ್ರೇಲಿಯಾ ಸಮರ್ಥನೆ ಎಲ್ಲವನ್ನೂ ಸಮರ್ಥನೆ ಮಾಡುವಂಥ ವ್ಯವಸ್ಥೆ BJPಯ RSSನ ಹಿನ್ನೆಲೆಯಿಂದ ಬಂದವರು ನೀವು ಮಾಡ್ತೀರಾ, ಹೇಗೆ ಸಮರ್ಥನೆ ಮಾಡ್ತೀರಾ ಅಂತ ನನ್ನ ಕುತೂಹಲ. ನೋಡ್ರಿ, ಮೊದಲನೇದಾಗಿ ಇನ್ನಷ್ಟು ಬ್ರಾಡರಾಗಿ ಕೇಳ್ಬಿಡ್ತೀನಿ. ನರೇಂದ್ರ ಮೋದಿ ಒಂದು ಸರ್ವಾಧಿಕಾರಿ ಆಡಳಿತ ನಡೆಸ್ತಾರೆ ಅಂತ ಆರೋಪ ಇರೋದದು. ಬೆಳಗ್ಗೆ ತಿಂಡಿಗೆ ಏನು ತಿಂದರು, ಮಧ್ಯಾಹ್ನ ಊಟಕ್ಕೆ ಏನು ತಿಂದರು, ರಾತ್ರಿ ಊಟಕ್ಕೆ ಏನು, ಬೆಳಗ್ಗೆ ತೃಣಮೂಲ ಕಾಂಗ್ರೆಸ್ ತಿಂದರು, ಮಧ್ಯಾಹ್ನ ಸಮಾಜವಾದಿ ಪಾರ್ಟಿ ತಿಂತಾರೆ, ಸಾಯಂಕಾಲ ಚಪ್ಪಾಳೆ ಹೊಡಿತೀರಲ್ರಿ ಕನ್ಸರ್ನ್. ಬೆಳಗ್ಗೆ ತೃಣಮೂಲ ಕಾಂಗ್ರೆಸ್ಸನ್ನು ತಿಂಡಿಗೆ, ಮಧ್ಯಾಹ್ನ ಶಿವಸೇನೆ ಉದ್ಧವ್ ಠಾಕ್ರೆ ಬಣವನ್ನು, ಮತ್ತು ಸಾಯಂಕಾಲಕ್ಕೆ ಸಮಾಜವಾದಿ ಪಾರ್ಟಿನ ಅಂತ. ಹೆಂಗಿದು ಅಂದರೆ ವಿಪಕ್ಷಗಳೇ ಇಲ್ಲದೆ ಇರುವ ದೇಶವನ್ನು ನೋಡೋದಕ್ಕೆ ಬಯಸ್ತಾರ ನರೇಂದ್ರ ಮೋದಿಯವರು? ಇವರೇನು ಹೇಳ್ತಾ ಇದ್ದಾರಲ್ಲ, ಬೆಂಗಾಲದ ಉದಾಹರಣೆ ತೆಗೆದುಕೊಂಡು ಹೇಳಿದ್ರಿ, ಲೇಟೆಸ್ಟ್ ಎಕ್ಸಾಂಪಲ್. ಎಸ್, ಬೆಂಗಾಲದಲ್ಲಿ ಇವತ್ತು ಯಾಕೆ ಓಡಿ ಹೋಗ್ತಾ ಇದ್ದಾರೆ? ನಾವು ತೊಗೊಳ್ತಾ ಇಲ್ಲ ಯಾರನ್ನು. ಈಗ ಯಾರು MLA MP ಗಳಿದ್ದಾರೆ ನಮ್ಮ ಪಾರ್ಟಿಯಲ್ಲಿ, ನಾವು ತೆಗೆದುಕೊಳ್ತಾ ಇಲ್ಲ ಅನ್ನುವ ಕಾರಣಕ್ಕೆ ಅವರು ಒಂದು ಇಂಡಿಪೆಂಡೆಂಟ್ ಆದಂಥ ಒಂದು ಗ್ರೂಪನ್ನು ಮಾಡ್ತಾ ಇದ್ದಾರೆ. ಸೊ ಓಕೆ, ಸೊ ಅದು ಯಾಕೆ ಮಾಡ್ತಾ ಇದ್ದಾರೆ? ಮೊದಲನೇದಾಗಿ ಫಸ್ಟ್ ಆಫ್ ಆಲ್ ಅಲ್ಲಿಂದ ಓಡಿ ಹೋಗಲಿಕ್ಕೆ ಜನ ಒಂದೇ ಒಂದು ಕಾರಣ, ಅದೊಂದು ಪಾರ್ಟಿನೇ ಅಲ್ಲ. ತೃಣಮೂಲ್ ಕಾಂಗ್ರೆಸ್ ಇದೆ ನಾಟ್ ಎ ಪಾರ್ಟಿ. ತೃಣಮೂಲ್ ಕಾಂಗ್ರೆಸ್ಸು
ಒಂದು ಸರ್ತೆ ಮಮತಾ ಬ್ಯಾನರ್ಜಿಯವರು ಹೋರಾಟ ಮಾಡಿ ಬಂದ ನಂತರ ಕಮ್ಯುನಿಸ್ಟರ ಅವರ ಒಂದು ಅತ್ಯಂತ ಅಯೋಗ್ಯ ಆಡಳಿತ, ಯಾವುದೇ ರೀತಿಯಾದಂಥ ಅಲ್ಲಿ ಉದ್ಯೋಗಕ್ಕೆ ಅವಕಾಶ ಇರಲಾರದೆ, ಇನ್ವೆಸ್ಟ್ಮೆಂಟಿಗೆ ಅವಕಾಶ ಇರಲಾರದೆ ಮಾಡಿದ ಇದರಿಂದ ಬೇಸತ್ತು 35 ವರ್ಷದ ನಂತರ ಮಮತಾ ಬ್ಯಾನರ್ಜಿ ಕೊಟ್ಟರು. ಇಡೀ ಇದರಲ್ಲಿರುವಂಥ ಎಲ್ಲ ಗುಂಡಾಗಳು, ಕ್ರಿಮಿನಲ್ಗಳು ಪಾರ್ಟಿಗೆ ಬಂದರು. ಅವರು ಕೆಲವರು MLAನೂ ಆಗಿಬಿಟ್ರು 2-3ನೇ ಸರ್ತಿ ಮಮತಾ ಬ್ಯಾನರ್ಜಿ ಬರೋ ಹೊತ್ತಿಗೆ. MP ಗಳು ಆಗಿಬಿಟ್ಟಿದ್ದಾರೆ ಕೆಲವರು, ನಾನು ಎಲ್ಲರೂ ಅಂತ ಹೇಳಲ್ಲ. ಅವರಿಗೆ ಈಗ ಆ ಪಾರ್ಟಿಯಲ್ಲಿ ಮಾತನಾಡಲಿಕ್ಕೂ ಅವಕಾಶ ಇಲ್ಲ. ಎರಡನೇದ್ದು, ಇನ್ನು ಕೆಲವರು ಮೆಜಾರಿಟಿ ಆಫ್ ಜನ ಯಾಕೆ ಬಿಟ್ಟು ಹೋಗ್ತಾ ಇದ್ದಾರೆ? ಲೂಟ್ ಮಾಡಲಿಕ್ಕೆ ಅವಕಾಶ ಇತ್ತು. ಅದೊಂದು ಲುಟೇರೆ ಗ್ಯಾಂಗ್ ಅದೊಂದು ಲೂಟ್ ಮಾಡೋವಂಥವ್ರದ್ದೊಂದು ಗ್ಯಾಂಗ್ ಅದು. ಲೂಟ್ ಮಾಡೋದಕ್ಕೆ ಸರ್ಕಾರಿ ಆಡಳಿತ ಯಂತ್ರ ಸಪೋರ್ಟ್ ಮಾಡ್ತಾಯಿತ್ತು. ಅವರು ಬಿಟ್ಟು ಹೋದರು. ಯಾಕೆ ಬಿಟ್ಟು ಹೋದರು? ಓಡಿ ಹೋದರು. ಯಾಕೆ ಓಡಿ ಹೋದರು? ಲೂಟಿ ಮಾಡಲಿಕ್ಕೆ ಅಧಿಕಾರ ಇಲ್ಲ. ಕೆಲವು ಗ್ಯಾಂಗ್ಸ್ಟಾರ್ಗಳು ಸೇರಿ ಲೂಟ್ ಮಾಡೋದಕ್ಕೆ ಸೇರಿದಂಥ ಒಂದು ವ್ಯವಸ್ಥೆ ಮಾಡ್ಕೊಂಡಿದ್ದರು. ನಿಮಗೆ ಗೊತ್ತಿದೆಯಾ, ಬಂಗಾಲದಲ್ಲಿ ಜನ ಎಷ್ಟು ಬೇಸತ್ತಿದ್ರು ಅಂದರೆ, ನಿಮಗೊಂದು ಮನೆ ಕಟ್ಟಬೇಕು, ತೃಣಮೂಲ ಕಾಂಗ್ರೆಸ್ಸಿನ ಆಫೀಸ್ಗೆ ಹೋಗಿ ಪರ್ಮಿಷನ್ ತೊಗೋಬೇಕು. ನೀವು ಅಲ್ಲಿ ಒಂದು ಬಿಸ್ನೆಸ್ ಮಾಡಬೇಕು, ತೃಣಮೂಲದ ಆಫೀಸು. ಸ್ಪೆಷಲಿ ಬಾಂಗ್ಲಾದೇಶೀಯ ಗುಸ್ಪೇಟೆಗಳಲ್ಲೇ, ಅಂದರೆ ಇನ್ಫ್ಲಿಟ್ರೇಟರ್ಸ್ ಎಲ್ಲಿ ಜಾಸ್ತಿ ಆಗಿದ್ದರು, ಕಳ್ಳದಾರಿಯಿಂದ ಬರೋರು, ನುಸುಳುಕೋರರು. ಈ ನುಸುಳುಕೋರರು ಇದ್ದಂಥ ಪ್ರದೇಶದಲ್ಲಿ ಅಲ್ಲಿರುವಂಥ ಸಾಮಾನ್ಯ ಭಾರತೀಯ ಪ್ರಜೆ ಬದುಕೋದು ಕಷ್ಟ ಆಗಿತ್ತು. ಸೀರೆಯನ್ನು ಕಳಿಸ್ತಾ ಇದ್ದರು. ನಾವು ಹೇಳಿದಂಗೆ ಕೇಳಲಿಲ್ಲ ಅಂದರೆ ನೀವು ನಾಳೆಯಿಂದ ಇರಲ್ಲ ಭೂಮಿಯ ಮೇಲೆ ಅಂತ. ಹೆಣ್ಮಕ್ಳನ್ನ ಎತ್ಕೊಂಡು ಹೋದರೆ ಮನೆಯಿಂದ ಕಂಪ್ಲೇಂಟ್ ತೊಗೋತಿರಲಿಲ್ಲ. ಜನ ಬೇಸತ್ತಿದ್ದರು, ಜನಕ್ಕೆ ಬೇಸರ ಆಗಿತ್ತು. ಪ್ರಹ್ಲಾದ್ ಜೋಶಿ ಅವರೇ, ಈ ಕಮ್ಯುನಿಸ್ಟ್ ಪಾರ್ಟಿಯ ಸಿಂಡಿಕೇಟು ತೃಣಮೂಲ ಕಾಂಗ್ರೆಸ್ನ ಸಿಂಡಿಕೇಟ್ ಹೆಂಗೆ ವರ್ಕ್ ಆದವು ಅನ್ನೋದನ್ನು ನಾನು ಕಣ್ಣಾರೆ ನೋಡಿದ್ದೀನಿ ಪಶ್ಚಿಮ ಬಂಗಾಳದಲ್ಲಿ. BJP ಗೌರ್ಮೆಂಟ್ನಲ್ಲಿ ಹಂಗೆ ನಡೆಯಲಿಕ್ಕಿಲ್ಲ ಅನ್ನೋ ಭರವಸೆ ಇದೆ. ನಡೆಯೋದಿಲ್ಲ ಅಂತ ನಾನು ನೋಡ್ಬೇಕು ಸರ್, ನೋಡ್ಬೇಕು. 1 ವರ್ಷ 2 ವರ್ಷ ನೋಡೋಣ. ಯಾಕಂದರೆ ಕಮ್ಯುನಿಸ್ಟ್ ಗೌರ್ಮೆಂಟಿನ ಸಿಂಡಿಕೇಟೇ ತೃಣಮೂಲ ಕಾಂಗ್ರೆಸ್ಸಿಗೆ ಶಿಫ್ಟ್ ಆಗಿತ್ತು. ಅದು ಯಥಾ ಪ್ರಕಾರ ಸಿಸ್ಟಮ್ ನಡ್ಕೊಂಡು ಬಂತು. BJP ಗೌರ್ಮೆಂಟ್ನಲ್ಲಿ ಹಂಗೆ ಆಗಲಿಕ್ಕಿಲ್ಲ, ಯಾವ ಭರವಸೆ ಮೇಲೆ ನೀವು ಹೇಳ್ತಿರೋ ಗೊತ್ತಿಲ್ಲ. ನೋಡಿ, ಬಿಕಾಸ್ ದಟ್ ಇಸ್ ಅ ಪೊಲಿಟಿಕಲ್ ಕಲ್ಚರ್ ದೇರ್. ದಿ ಕ್ವಶನ್ ಈಸ್ ದಟ್ ಪೊಲಿಟಿಕಲ್ ಕಲ್ಚರ್. ನೀವು 2021ರಲ್ಲಿ ನಾನು ಪಾರ್ಲಿಮೆಂಟ್ ಅಫೇರ್ಸ್ ಮಂತ್ರಿನೂ ಇದ್ದಿದ್ದರಿಂದ ಅನೇಕ ಸಂಗತಿಗಳು ಪಾರ್ಲಿಮೆಂಟ್ನಲ್ಲಿ ವಿಷಯ ಮಂಡನೆ ಮಾಡೋದಕ್ಕೆ, ಚರ್ಚೆ ಮಾಡೋದಕ್ಕೆ ಇವುಗಳೆಲ್ಲ ಬರ್ತಿತ್ತು. ಮತ್ತು ನಾನು ಸನ್ಮಾನ್ಯ ಗೃಹ ಮಂತ್ರಿಗಳನ್ನು ಭೇಟಿ ಮಾಡ್ತೇನೆ. ಸಾವಿರ ಜನ ಹಳ್ಳಿಗಳಿಂದ ಖಾಲಿ ಮಾಡಿ ಹೋದರು. ಈ ಸರ್ತೆ ಒಂದಿಷ್ಟು ಘಟನೆಗಳು ನಡೆದಿದ್ದಾವೆ. ಭಾಳ ಆವತ್ತಿನ ಸಂದರ್ಭದಲ್ಲಿ ಹೋಲಿಸಿದರೆ 200-300 ಜನ ಸತ್ತು ಹೋಗಿದ್ರು ಅವಾಗ. ನೋ ಕಂಪ್ಲೇಂಟ್, ನೋ FIR, ಆ ಸ್ಥಿತಿ ಇತ್ತು. ಸೊ ತಾವು ಹೇಳೋದು ತಮ್ಮ ಪಕ್ಷಕ್ಕೂ ಅದಕ್ಕೂ ಏನು ಸಂಬಂಧ ಇಲ್ಲ, ಅವ್ರ ಇಂಟರ್ನಲ್ ಜನ. ಈಗ ನೀವು ನಿಮ್ಮ ಮನೆ ಇತ್ತು, ಒಂದು ಉದಾಹರಣೆ ಬಹುತೇಕ ನಿಮ್ಮ ಚಾನಲ್ದಲ್ಲಿಯೂ ಬಂತದ, ನಾನು ನೋಡಿದಂಗೆ, ಇಫ್ ಮೈ ಮೆಮರಿ ಗೋಸ್ ರೈಟ್, ಅದರಲ್ಲಿ ಬಂತು. ಒಂದು ಪೆಟ್ರೋಲ್ ಬಂಕು, ಅದರಲ್ಲಿ ಹೋದರು, ಒಂದು ಶೆಡ್ ಹಾಕಿದರು ಪಕ್ಕದಲ್ಲಿ, ಇದು ತೃಣಮೂಲ ಆಫೀಸ್ ಅಂತಂದರು. ಅವನಿಗೆ ತಲೆ ಕೆಟ್ಟು ಹೋಗಿತ್ತು, ಏನೂ ಮಾಡೋಕ್ಕಾಗಲ್ಲ. ಪೊಲೀಸ್ ಕಂಪ್ಲೇಂಟ್ ಕೊಟ್ಟರೆ ಪೊಲೀಸ್ ತೊಗೊಳ್ಳಲ್ಲ, ಲೋಕಲ್ ಅಥಾರಿಟೀಸ್ ಕಂಪ್ಲೇಂಟ್ ತೊಗೊಳ್ಳೋದಲ್ಲ, ಡಿಮಾಲಿಷ್ ಮಾಡಲ್ಲ. ಭಾಳ ಒತ್ತಾಯ ಮಾಡಿ ಕೋರ್ಟಿಗೆ ಅದು ಹೋದರೆ ಮರ್ಡರ್ ಮಾಡ್ತಾರೆ. ಮತ್ತು ದಿನ ಅಲ್ಲಿ ಬರೋ ತೃಣಮೂಲದವರಿಗೆ ಫ್ರೀ ಪೆಟ್ರೋಲ್ ಕೊಡ್ಬೇಕು, ಅವನು ತೃಣಮೂಲ ಹೆಸರಲ್ಲೇ ಬರೋರಿಗೆ. ಆ ಪರಿಸ್ಥಿತಿಯಲ್ಲಿ ಅಲ್ಲಿನ ತೃಣಮೂಲ ಕಾಂಗ್ರೆಸ್ಸಿನ ಯಾರ್ಯಾರು ನಿಂತಿದ್ದರು, ಅಂದರೆ ಇಲೆಕ್ಷನ್ ಕಾಂಟೆಸ್ಟ್ ಮಾಡಿದ್ರು, ಯಾರ್ಯಾರದಾರು ಪರವಾಗಿದ್ದರು, ಅವ್ರನ್ನೆಲ್ಲ ಜನ ಒಂದಿಷ್ಟು ಟಾರ್ಗೆಟ್ ಮಾಡುವ ಪ್ರಯತ್ನವನ್ನು ಮಾಡಿದ್ದಾರೆ. ಕೆಲವರಿಗೆ ಆಗಿನೂ ಆಗಿದೆ. ಅದನ್ನು ನಿಲ್ಲಿಸಲಿಕ್ಕೆ ಅವತ್ತಿನ ಸಂದರ್ಭ ನೋಡಿದರೆ ಲಾ ಆ್ಯಂಡ್ ಆರ್ಡರ್ ಈಸ್ ವೆರಿ ವೆರಿ ಗುಡ್ ಇನ್ ವೆಸ್ಟ್ ಬೆಂಗಾಲ್ ಆ್ಯಸ್ ಆನ್ ಡೇಟ್ ಟುಡೇ. ನಾವು ಸುಮ್ಮನೆ ಮೊನ್ನೆ ಲೈಟರ್ ವೇನಲ್ಲಿ ಉದಾಹರಣೆ ಕೊಟ್ಟೆ ಸರ್. ಗಂಡ ಹೆಂಡತಿ ಜಗಳ ಇರುತ್ತೆ, ಅವ್ರು ಜಗಳ ಆಡ್ಕೊಂಡು ಹೆಂಗೆ ನಡ್ತಿರ್ತಾರೆ. ಆದರೆ ಹುಡುಗಿ ತಾಯಿ ಫೋನ್ ಮಾಡಿ, ನೀ ಬಿಟ್ಟು ಬಂದುಬಿಡು, ನೀನೇನು ಕುರುಡಿನ ಕುಂಟಿನ, ನಾವು ಅದೀವಿ, ಇದು ಬಿಟ್ಟು ಬಾ ಅನ್ನೋ ತನಕ ಹುಡುಗಿ ಬಿಟ್ಟು ಹೋಗೋದಿಲ್ಲ. ಹಾಗೆ ನಾವು ಇಲ್ಲಿ ಹುಡುಗಿ ಅನ್ನೋದು ತೃಣಮೂಲ ಕಾಂಗ್ರೆಸ್ಸಿನ ವಿರುದ್ಧ ಬಂಡಾಯವೆದ್ದಿರುವಂಥ ಶಾಸಕರುಗಳು, ಗಂಡ ತೃಣಮೂಲ ಕಾಂಗ್ರೆಸ್ಸು, ಹುಡುಗಿ ತಾಯಿ BJP ಅಂತ ನನ್ನ ಲೆಕ್ಕ. ಇಲ್ಲ, ನಾವು ಆ ರೀತಿ ನಾವೇನಿದೆ ಇಡೀ ಬಂಗಾಲದ ಜನತೆಗೆ ಸನ್ಮಾನ್ಯ ನರೇಂದ್ರ ಮೋದಿಯವರ ನೇತೃತ್ವದ ಭಾರತೀಯ ಜನತಾ ಪಾರ್ಟಿಯ ತಾಯಿಯ ಸ್ವರೂಪದಲ್ಲಿ ನಿಂತು ಕೆಲಸ ಮಾಡ್ತಾ ಇದೆ. ನಾವು ಯಾರಿಗೂ ತಾಯಿ ಅಲ್ಲ, ವಿ ಆರ್ ನಾಟ್ ತಾಯಿ ಟು ಎನಿಬಡಿ. ಮಹಾರಾಷ್ಟ್ರದ ಬಗ್ಗೆ 9 ಜನ MP ಗಳಿದ್ದಾರೆ, ಅದರಲ್ಲಿ 7 ಜನ ಬಿಟ್ಟು ಬರ್ತಾರಂತ. ಮತ್ತು ನೋಡ್ರಿ ಏನು ಪರಿಸ್ಥಿತಿ ಇದೆ ಅಂತಂದರೆ, ಮೊದಲನೇದಾಗಿ ಮಹಾರಾಷ್ಟ್ರದಲ್ಲಿ ಮಾಡಿದ ತಪ್ಪು ಉದ್ಧವ್ ಠಾಕ್ರೆ ಅವರು ಈಗಲ್ಲ,
ನಮ್ದು ಯಾವತ್ತಿನಿಂದ ಬಾಲ್ ಠಾಕ್ರೆ ಅವರ ಕಾಲದಿಂದ ಕಾಂಗ್ರೆಸ್ಸನ್ನು ನತಶಿತಾಂಕತ ವಿರೋಧ ಮಾಡ್ತಾ ಇದ್ದಂಥ ಬಾಲ್ ಠಾಕ್ರೆ ಅವರ ಮಗ 2019ರಲ್ಲಿ 20ರಲ್ಲಿ ನಾವು ಅವರು ಕೂಡಿ ಬಂದ್ವಿ. ನಾವು ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಆಗಿದ್ವಿ. ಯಾರು ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ? ಅವರು ಚೀಫ್ ಮಿನಿಸ್ಟರ್ ಅಂತಿತ್ತು. ಅವ್ರು ಬಿಟ್ಟು ಹೋಗಿ ಕಾಂಗ್ರೆಸ್ ಸೇರಿದರು. ಶಿವಸೇನಾದಲ್ಲಿರುವಂಥ ಸಾಮಾನ್ಯ ಯಾವ ವ್ಯಕ್ತಿನೂ ಸಹಿತ, ಯಾರು ವಿಶೇಷವಾಗಿ ಇತ್ತೀಚೆಗೆ ಅಂದರೆ ಒಂದು 8-10 ವರ್ಷದಲ್ಲಿ ಬಾಲ್ ಠಾಕ್ರೆ ಅವರ ತೀರು ಹೋದ ನಂತರ, ಅದಕ್ಕಿಂತ ಮೊದಲು ಬಾಲ್ ಠಾಕ್ರೆ ಅವರು ನೋಡಿದಂತೆ ಯಾವನೂ ಕಾಂಗ್ರೆಸ್ ಜೊತೆಗೆ ಇರೋಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ಈಗ ಅವ್ರಿಗೆ ನಾವು ಅಲ್ಲಿ ಇರೋದಕ್ಕೆ ಸಾಧ್ಯ ಇಲ್ಲ, ಅದಕ್ಕೆ ನಾವು NDA ಭಾಗವಾಗಬೇಕು ಅಂತಂದರು. ಮತ್ತು ಅದಾದ ನಂತರವೂ ಸಹಿತ ಅಲ್ಲಿ ಏನು ಬಂದರು ಶಿವಸೇನೆಯನ್ನು ಬಿಟ್ಟು, ದೇ ಆರ್ ಬಿಕಾಸ್ ಆಫ್ ತುಷ್ಟೀಕರಣದ ರಾಜಕಾರಣ. ಈ ತುಷ್ಟೀಕರಣದ ರಾಜಕಾರಣದ ಹಿನ್ನೆಲೆಯಲ್ಲಿ ಉದ್ಧವ್ ಠಾಕ್ರೆ ಯಾವ ರೀತಿ ನತಮಸ್ತಕರಾಗಿ ಬಿಟ್ಟಿದ್ದರು ಕಾಂಗ್ರೆಸ್ ಮುಂದೆ. ಯಾರು ದಿನಾ ಬೆಳಿಗ್ಗೆ ಎದ್ದರೆ ಹಿಂದೆ ಅವರೇ ಅಪೀಸ್ಮೆಂಟ್ ಶುರು ಮಾಡಿಬಿಟ್ಟಿದ್ದರು, ಬಾಳಾಸಾಹೇಬ್ ಠಾಕ್ರೆ ಅವರ ಮಗ. ಆ ಕಾರಣದಿಂದ ಜನ ಬೇಸತ್ತು ಇಲ್ಲೇ ಬರ್ತಾ ಇದ್ದಾರೆ ಹೊರತಾಗಿ ನಾವು ಯಾವ ಪಾರ್ಟಿನೂ ಹೊಡಿತಾ ಇಲ್ಲ. ನಮ್ಮ ಅತ್ಯಂತ ಸ್ಪಷ್ಟವಾದಂಥ ನಂಬಿಕೆ ಇದೆ, ವಿರೋಧ ಪಕ್ಷಗಳ ದೇಶದಲ್ಲಿ ಇರಲೇಬೇಕು. ಪ್ರಜಾಪ್ರಭುತ್ವದ ಒಂದು ಭಾಗ ಇದೆ, ತೆಗಿಲಿಕ್ಕೆ ಸಾಧ್ಯವೂ ಇಲ್ಲ. ಇವತ್ತಿಗೂ ಸಹಿತ ಜಾರ್ಖಂಡದಲ್ಲಿ ಹೆಂಗೆ ಆರಿಸಿ ಬಂದರು? ಜಾರ್ಖಂಡದಲ್ಲಿ ನಮಗೆ ಡಿಸ್ಟರ್ಬ್ ಮಾಡೋಕ್ಕಾಗಿದೆಯಾ? ತಮಿಳ್ನಾಡಿನಲ್ಲಿ ಏನಾಯಿತು? ಕೇರಳದಲ್ಲೂ ಆಗಲಿ. ಕೇರಳದಲ್ಲಿ SIR ಸ್ವಾಗತ ಯಾರು ಮಾಡಿದರು? ಕಾಂಗ್ರೆಸ್ ಪಾರ್ಟಿಯವರು ಮಾಡಿದ್ದಾರೆ. ಸಿ ದಿಸ್ ಮೆಂಟ್ಯಾಲಿಟಿ ಈಸ್ ಎ ಪ್ರಾಬ್ಲಮ್. ಸೋತರೆ SIR. ಮತ್ತೊಮ್ಮೆ ಡಿಲಿಮಿಟೇಷನ್ ಬಿಲ್ ನಾವು ಇಂಟ್ರೊಡ್ಯೂಸ್ ಮಾಡೋದಕ್ಕೋಸ್ಕರ ನೀವು ಪಕ್ಷಗಳನ್ನು ನೋಡಿತಾ ಇದ್ದೀರಿ ಅಂತ ನೋಡ್ರಿ, ಮೊದಲನೇದು ಅವರ ಒಳಜಗಳವನ್ನು ಉಪಯೋಗಿಸಿಕೊಂಡು ನಾ ಕೇಳೋದು, ಫಸ್ಟ್ ಆಫ್ ಆಲ್ ಡಿಲಿಮಿಟೇಷನನ್ನು ಕಾಂಗ್ರೆಸ್ ಪಾರ್ಟಿ ಯಾಕೆ ವಿರೋಧ ಮಾಡ್ತೀವಿ ಅಂತ ಹೇಳಿ. ನಿಮ್ಗೆ ಬೆಂಗಳೂರಿನಲ್ಲಿ GBA ಮಾಡಿ ನಿಮ್ಗೆ 200 ಇದ್ದದ್ದು 400 500 ಎಷ್ಟು ಮಾಡಿದಾರಲ್ಲ ಈಗ 350. ಅದು ಮಾಡಬೇಕಂದ್ರೆ ಕಾರಣ ಏನೂ ಇಲ್ಲ, ಜನಸಂಖ್ಯೆ ಭಾಳ ಇದ್ದದ್ದು, ವಾರ್ಡ್ ದೊಡ್ಡದಿದೆ. 1971ರಲ್ಲಿ 35 ಕೋಟಿ ಜನಸಂಖ್ಯೆ ಇದ್ದಾಗ ಈ ದೇಶದಲ್ಲಿ 543 ಲೋಕಸಭಾ ಸೀಟ್ಗಳಿದ್ದಾವೆ. ಕರ್ನಾಟಕದಲ್ಲಿ 224 ವಿಧಾನಸಭಾ ಸೀಟ್ಗಳಿದ್ದಾವೆ. ಈಗ ನೀವು 2026ರಲ್ಲಿ 50 ವರ್ಷದ ನಂತರ 140 ಕೋಟಿ ಪಾಪ್ಯುಲೇಷನ್ ಇದೆ ಇವತ್ತೊಂದು ಅಂದಾಜಿನ ಪ್ರಕಾರ. ಈ 140 crore ಪಾಪ್ಯುಲೇಷನ್ದಲ್ಲಿ ಡಿಲಿಮಿಟೇಷನ್ ಯಾಕೆ ಮಾಡಬಾರ್ದು? ಯಾಕೆಂದರೆ ನೀವು ನಿಮಗೆ ಬೇಕಾದಂಗೆ ಮಾಡ್ಕೊಳ್ತೀರಿ ಅಂತ ಅಸ್ಸಾಂನಲ್ಲಿ ಮಾಡಿಕೊಂಡು ದೊಡ್ಡ ಬಹುಮತ ಪಡೆದ್ರಿ. ಈಗ ಇದಕ್ಕಿಂತ ಮೊದಲು ಡಿಲಿಮಿಟೇಷನ್ ಮಾಡಬೇಡಿ ಅಂತ ಹೇಳೋದಿಲ್ಲ, ನಿಮ್ಮ ಸರ್ಕಾರ ಇದ್ದಾಗ ಆಗೋದು ಬೇಡ ಅಂತಾರೆ ಅವರು. ಅವ್ರ ಸರ್ಕಾರ ಇದ್ದಾಗ ಅದು ನಡೀತಾ ಅಲ್ರಿ? 3 ಸರ್ತೆ 4 ಸರ್ತೆ ಡಿಲಿಮಿಟೇಷನ್ ಆಗಿದೆ. ಕಾಂಗ್ರೆಸ್ ಸರ್ಕಾರ ಇದ್ದಾಗ ಆಗಿದೆ ಅಂದರೆ ನೀವು ಕಾಂಗ್ರೆಸ್ದವ್ರು ಹಂಗೆ ಮಾಡಿದ್ದಾರೆ ಹಂಗಾರೆ? ಸರ್, ಆದಿನಾರಾಯಣ, ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರ. ಸರ್, ಕೇಂದ್ರ ಸರ್ಕಾರದ ಮೇಲೆ ಯಾವುದಾದ್ರೂ ಒಂದು ಹಗರಣ ಕೇಳಿ ಬಂದರೆ, ಉದಾಹರಣೆಗೆ ರಫೇಲ್ ಹಗರಣ, ಎರಡನೇದು ಪ್ರಶ್ನೆ ಪತ್ರಿಕೆ ನೀಟು, ಮತ್ತು ಮೂರನೇದು EVM. ನೋಡಿ, ರಫೇಲ್ ಫೈಲ್ಗೂ ಬೆಂಕಿ ಬೀಳುತ್ತೆ. ಎರಡನೇದು ಶಿಕ್ಷಣ ಸಚಿವಾಲಯಕ್ಕೆ ಏನು ನೀಟ್ ಪರೀಕ್ಷೆ ಒಂದು ಹಗರಣ ಕೇಳಿ ಬಂತು, 22 ಲಕ್ಷ ವಿದ್ಯಾರ್ಥಿಗಳ ಜೊತೆಯಲ್ಲಿ ಚೆಲ್ಲಾಟ ಆಡಿದಂಥ ಕೇಂದ್ರ ಸರ್ಕಾರಕ್ಕೆ ಶಾಪ ಇದು. ಬಹುಶಃ ಆ ಶಿಕ್ಷಣ ಸಚಿವಾಲಯಕ್ಕೆ ಬೆಂಕಿ ಬೀಳುತ್ತೆ. ಮೊನ್ನೆ ವೆಸ್ಟ್ ಬೆಂಗಾಲಲ್ಲಿ ಏನೊಂದು ಚುನಾವಣೆ ನಡೀತು, ಮರು ಚುನಾವಣೆ ನಡಿಬೇಕಂದ ತಕ್ಷಣ 4000 EVM ಬಾಕ್ಸ್ಗಳು ಸುಟ್ಟೋಗ್ತವೆ. ಬಹುಶಃ ಇದು ಬೆಂಕಿ ಅಲ್ಲ ಸರ್, ಪ್ರಜಾಪ್ರಭುತ್ವನ ಬೆಂಕಿಯಲ್ಲಿ ಹಾಕೊಂಡು ಸುಡ್ತಾ ಇದ್ದಾರೆ ಯಾರು? ಕೇಂದ್ರ ಸರ್ಕಾರದ BJP ಸರ್ಕಾರ. ಶಿಕ್ಷಣ ಸಚಿವಾಲಯದಲ್ಲಿ ಎಲ್ಲಿಯೂ ಬೆಂಕಿ ಬಿದ್ದಲ್ಲೇ. ಬೆಂಕಿ ಬೀಳ್ತದೆ ಅಂದರೆ ಅವ್ರು ಯಾರು ಬೆಂಕಿ ಹಚ್ತಾರ ಅಥವಾ ಬೆಂಕಿ ಹಚ್ಚೋ ವಿಚಾರ ಏನಾದರೂ ಇದೆ ಅಂತ ಅಲ್ಲ. ನೀವು ಫ್ಯಾಕ್ಚುಲಿ ಕರೆಕ್ಟ್ ಮಾಡ್ಕೊಳ್ಳಿ. ಶಿಕ್ಷಣ ಸಚಿವಾಲಯಕ್ಕೆ ಬೆಂಕಿ ಬಿದ್ದಿಲ್ಲ. 5 ಕಿಲೋಮೀಟರ್ ದೂರದ ಬೇರೆ ಒಂದು ಕಟ್ಟಡ ಅಲ್ಲ, 5 ಕಿಲೋಮೀಟರ್ ದೂರದ ಬೇರೆ ಒಂದು ಕಟ್ಟಡದಲ್ಲಾಗಿತ್ತು. ಸರ್, ಒಂದು ನಿಮಿಷ. EVM ಮಷಿನ್ಗಳಿಗೆ ಬಿದ್ದಿರೋದು ಹೌದು. ಇವತ್ತು ವೆಸ್ಟ್ ಬೆಂಗಾಲ್ದಲ್ಲಿ ಆಡಳಿತಕ್ಕೆ ಬಂದು 1 ತಿಂಗಳಾಗಿದೆ. ಅಲ್ಲಿರುವ ಗುಂಡಾ ಶಕ್ತಿಗಳು, ಅಲ್ಲಿರುವಂಥ ಇನ್ಫ್ಲಿಟ್ರೇಟರ್ಸು ಅನೇಕ ಸಂದರ್ಭದಲ್ಲಿ ಇಡೀ ವ್ಯವಸ್ಥೆ ಒಂದೇ ದಿವಸದಲ್ಲಿ ಕಂಟ್ರೋಲ್ ಬರಲ್ಲ. ಯಾರು ಬೆಂಕಿ ಹಚ್ಚಲಿಕ್ಕೆ ಅಕಸ್ಮಾತ್ ಅದು ಆಕ್ಸಿಡೆಂಟ್ ಅಲ್ಲದೆ ಯಾರಾದರೂ ದುರುದ್ದೇಶಪೂರ್ವಕವಾಗಿ ಬೆಂಕಿ ಹಚ್ಚಿದರೆ ಅವರನ್ನು ಅತ್ಯಂತ ಗರಿಷ್ಠವಾದಂಥ ಶಿಕ್ಷೆಯನ್ನು ಅಲ್ಲಿನ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಕೊಡ್ತದೆ. ಮತ್ತು ಅಲ್ಲಿನ ಅನೇಕ ಮಂತ್ರಿಗಳು, ಮುಖ್ಯಮಂತ್ರಿಗಳಾಗಿ ನನ್ನ ಜೊತೆಗೂ ಅವ್ರ ಸಂಬಂಧಗಳಿದೆ. ಮತ್ತು ನಮ್ಮ ಸರ್ಕಾರವು ಕೂಡ ಈ ಥರ ಸಂಗತಿಗಳನ್ನು ಯಾವತ್ತಿಗೂ ಸಹನೆ ಮಾಡೋದಲ್ಲ. ಆದರೆ ಇನ್ನು ಕಾಂಗ್ರೆಸ್ ಪಾರ್ಟಿ ಅಥವಾ ಪ್ರಜಾಪ್ರಭುತ್ವದ ಬಗ್ಗೆ ಮಾತನಾಡೋದು, ಈ ದೇಶದಲ್ಲಿ ಕನಿಷ್ಠ ಪಕ್ಷ ನಾನು ಹೇಳೋದು, ಅಟ್ಲೀಸ್ಟ್ ಎಟ್ ಎನಿ ಗಿವನ್ ಪಾಯಿಂಟ್ ಆಫ್ ಟೈಮ್, ಐ ಆಮ್ ನಾಟ್ ರಿಪ್ಲೈಯಿಂಗ್ ಓನ್ಲಿ ಟು ಹಿಮ್, ಕಾಂಗ್ರೆಸ್ ಪಾರ್ಟಿಗೆ ಪ್ರಜಾಪ್ರಭುತ್ವ ಇನ್ಸ್ಟಿಟ್ಯೂಷನ್ನು ಇದರ ಬಗ್ಗೆ ಮಾತಾಡಲಿಕ್ಕೆ ಯಾವ ಅಧಿಕಾರವೂ ಇಲ್ಲ. 300 ಪುಸ್ತಕಗಳನ್ನು 300 ಬುಕ್ಸ್ ನೆಹರೂರಿದ್ದಾಗ ಬ್ಯಾನ್ ಮಾಡಿದ್ದರು. ಹಾಗಾಗಿ ಪ್ರಜಾಪ್ರಭುತ್ವದಾಗೆ ಕಾಂಗ್ರೆಸ್ ಅಟ್ಲೀಸ್ಟ್ ಮಾತನಾಡಬಾರ್ದು, ಯಾಕಂದರೆ ಅವರಿಗೆ ಎಮರ್ಜೆನ್ಸಿಯಿಂದ ಹಿಡ್ಕೊಂಡು ಯಾವುದೂ ಅಧಿಕಾರ ಇಲ್ಲ. ಮತ್ತು ಎರಡನೇ ಸಂಗತಿ, ಈಗೇನು ಇವರು ಹೇಳ್ತಾ ಇದ್ದಾರೆ,
ನೀಟ್ದ ಬಗ್ಗೆ ಅಲ್ಲ ಅದಕ್ಕೆ ಇದಕ್ಕೆ ಸಂಬಂಧಪಟ್ಟಿದ್ದ ಒಂದು ಪ್ರಶ್ನೆ ಕಮ್ಮಿ ಏನು ಎಲೆಕ್ಷನ್ ಕಮಿಷನರ್ನ ಆರಿಸುವಾಗ ತಾವು ವಿಪಕ್ಷ ನಾಯಕರನ್ನು ವಿಶ್ವಾಸಕ್ಕೆ ತಗೋತಿಲ್ವಂತೆ ಮುಂಚೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅವರ ಒಪಿನಿಯನ್ ಕೇಳಲಾಗ್ತಾ ಇತ್ತು ಅದನ್ನೂ ಬಿಟ್ಬಿಟ್ರಂತೆ ಅಂದರೆ ನೀವು ಹೆಂಗೆ ಬೇಕು ಹಾಗೆ ನಿಮಗೆ ಯಾರು ಬೇಕು ಅವ್ರನ್ನ ಎಲೆಕ್ಷನ್ ಕಮಿಷನರ್ ಮಾಡ್ಕೊಂಡು ನೋಡಿ, ಫಸ್ಟ್ ಆಫ್ ಆಲ್ ಪೀಪಲ್ ರೆಪ್ರೆಸೆಂಟೇಷನ್ ಆ್ಯಕ್ಟ್ ಪ್ರಕಾರವಾಗಿ, ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾದ ಪ್ರಕಾರವಾಗಿ ನಮ್ಮ ದೇಶದಲ್ಲಿ ಇಲೆಕ್ಷನ್ ಕಮಿಷನ್ನ ಮೊದಲು ಹೆಂಗೆ ಅಪಾಯಿಂಟ್ಮೆಂಟ್ ಮಾಡ್ತಾಯಿದ್ರು, ಮೊದಲು ಅಪಾಯಿಂಟ್ಮೆಂಟ್ ಮಾಡ್ತಾಯಿದ್ರು ಪ್ರಧಾನಮಂತ್ರಿಗಳು ಒಬ್ಬನ್ನು ಸೆಲೆಕ್ಟ್ ಮಾಡ್ತಾಯಿದ್ರು. ಅದು ಜವಾಹರ್ಲಾಲ್ ನೆಹರು ಇರ್ಬೋದು, ಲಾಲ್ ಬಹದ್ದೂರ್ ಶಾಸ್ತ್ರಿ ಇರ್ಬೋದು, ಇಂದಿರಾ ಗಾಂಧಿ ಇರ್ಬೋದು, ಆ ನಂತರ ಬಂದಂಥ ನರಸಿಂಹರಾವ್ ಇರ್ಬೋದು, ರಾಜೀವ್ ಗಾಂಧಿ ಇರ್ಬೋದು, ಎಲ್ಲರ ಕಾಲದಲ್ಲಿ, ಮನಮೋಹನ್ ಸಿಂಗ್ ಕಾಲದಲ್ಲಿ ಹೇಗೆ ಮಾಡ್ತಾಯಿದ್ರು, ವಾಜಪೇಯಿ ಅವ್ರ ಕಾಲದಲ್ಲೂ ಹಾಗೆ ಆಗಿದೆ. ವಾಜಪೇಯಿ ಅವ್ರ ಕಾಲದಲ್ಲಿ ಆ ಕಾಲದಲ್ಲಿ ನಮಗೆ ಮೆಜಾರಿಟಿನೂ ಇರಲಿಲ್ಲ. ಓಕೆ, ಐ ವಿಲ್ ಟೆಲ್ ಯು ಕಂಪ್ಲೀಟ್ ಸ್ಟೋರಿ, ಪ್ಲೀಸ್ ಲಿಸನ್ ಟು ಮಿ. ಅದರಲ್ಲಿ ಪ್ರಧಾನಮಂತ್ರಿಗಳು ಒಂದು ಹೆಸರು ರಾಷ್ಟ್ರಪತಿ ಕಳಿಸ್ತಾಯಿದ್ರು, ಅವರು ಇಲೆಕ್ಷನ್ ಕಮಿಷನ್ ಆಗ್ತಾಯಿದ್ರು. ಅದಾದ ನಂತರ ಮಧ್ಯದಲ್ಲಿ ಒಂದು ಬದಲಾವಣೆಯನ್ನು ಶೇಷನ್ ಅವರಿದ್ದಾಗ ಮಾಡಿದರು. ಶೇಷನ್ ಅವರು ಮೊದಲು ಇವ್ರ ಪರವಾಗಿದ್ದರು, ಆನಂತರ ಸ್ವಲ್ಪ ಅವರು ಗಟ್ಟಿಯಾಗಿ ನಡ್ಕೊಂಡ್ರು ಅಂಥೇಳಿ ಅದನ್ನು 3 ಇಲೆಕ್ಷನ್ ಚೀಫ್ ಇಲೆಕ್ಷನ್ ಪ್ಲಸ್ 2 ಕಮಿಷನರ್ ಅಂತ ಮಾಡಿದರು. ಅದನ್ನು ಯಾರು ಮಾಡ್ತಾಯಿದ್ರು? ಪ್ರಧಾನಮಂತ್ರಿಗಳೇ ಮಾಡ್ತಾಯಿದ್ರು. ಇದರ ಮಧ್ಯದಲ್ಲಿ ಮೋದಿ ಸರ್ಕಾರ ಬಂದ ನಂತರ ಬಹುತೇಕವಾಗಿ 18, 19 ಅಥವಾ 19, 20 ಇರ್ಬೋದು, ಸುಪ್ರೀಂ ಕೋರ್ಟಿಗೆ ಒಂದು ದಾಖಲೆ, ಒಂದು ಕೇಸನ್ನು ಹಾಕ್ತಾರೆ, ಒಂದು ಯಾಚಿಕೆ ಹಾಕ್ತಾರೆ. ಅದರಲ್ಲಿ ಏನು ಕೇಳ್ತಾರೆ, ಈ ಅಪಾಯಿಂಟ್ಮೆಂಟ್ನಲ್ಲಿ ಒಂದು ಸಿಸ್ಟಮ್ ಇರಬೇಕು, ಇದು ಕೇವಲ ಪ್ರಧಾನಮಂತ್ರಿಗಳು ಮಾಡಬಾರ್ದು ಅಂತ. ಪ್ರಧಾನಮಂತ್ರಿಗಳು 75 ವರ್ಷ ತನಕ ಮಾಡಿದವರು ಅವರು. ಓಕೆ, ಅದಕ್ಕೆ ಕೇಂದ್ರ ಸರ್ಕಾರಕ್ಕೆ ಒಂದು ನೋಟಿಸ್ ಬರ್ತದೆ. ಕೇಂದ್ರ ಸರ್ಕಾರದ ಒಪಿನಿಯನ್ ಕೇಳ್ತಾರೆ, ಹಿಂಗೆ ನಮ್ಮ ಮುಂದೆ ಒಂದು ಪಿಟಿಷನ್ ಬಂದಿದೆ, ಆ ಪಿಟಿಷನ್ದಲ್ಲಿ ನಿಮ್ಮ ಅಭಿಪ್ರಾಯ ಏನಂತ. ಕೇಂದ್ರ ಸರ್ಕಾರ ಏನು ಹೇಳಿದೆ ಗೊತ್ತಾ? ಇಲ್ಲ, ಇದಕ್ಕೊಂದು ಸಿಸ್ಟಮ್ ಮಾಡಬೇಕು ಅಂತ, ನಾವು ಕಾನೂನು ತೊಗೊಂಬರ್ತೀವಿ ಅಂತ. ವಿ ಹ್ಯಾವ್ ನಾಟ್ ಸೆಡ್ ಇಲ್ಲೆಲ್ಲ ಇಲ್ಲಿವರೆಗೆ ಹಿಂಗೆ ಮಾಡಿದ್ದಾರೆ, ಹಿಂಗೆ ಮಾಡ್ತೀವಿ ಅಂತ ಹೇಳಿಲ್ಲ ನಾವು. ಯಾರು ಇದ್ರ ಬಗ್ಗೆ ಮಾತನಾಡ್ತಿದ್ದಾರಲ್ಲ ಅದನ್ನು ಅರ್ಥ ಮಾಡ್ಕೊಳ್ಳೆ. ಅದಾದ ನಂತರ ಸುಪ್ರೀಂ ಕೋರ್ಟ್ ಹೇಳ್ತೇವೆ. ಸುಪ್ರೀಂ ಕೋರ್ಟ್ ಇನ್ನೊಂದು ಕ್ವಶನ್ ಕೇಳ್ತಾ, ಆಯ್ತು ಹಂಗಾರೆ ನಿಮ್ಮ ಕಾನೂನು ತರೋಕ್ಕೆ ಎಷ್ಟು ಟೈಮ್ ಇರಬೇಕು? ಇಲ್ಲ, ಪಾರ್ಲಿಮೆಂಟಲ್ಲಿ ನಾವು ಕಾನೂನು ತರಬೇಕು, ಒಂದು 4-5 ತಿಂಗಳ 6 ತಿಂಗಳ ಟೈಮ್ ಬೇಕಾಗ್ಬೋದು. ಎಸ್, 6 ತಿಂಗಳ ಟೈಮ್ ಕೊಡ್ತೀವಿ. ಅಲ್ಲಿವರೆಗೆ ಪ್ರಧಾನಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ನೀವು ವಿರೋಧ ಪಕ್ಷದ ನಾಯಕರು, ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಒಂದು ಟೆಂಪರರಿ ಅರೇಂಜ್ಮೆಂಟ್ ಮಾಡೋಣವಾ ಅಂತ ಕೇಳಿದರು. ನರೇಂದ್ರ ಮೋದಿ ಸರ್ಕಾರದ ಭಾರತ ಸರ್ಕಾರ ಅದು ಕನ್ಸೆಂಟ್ ಕೊಟ್ಟಿದೆ ಸುಪ್ರೀಂ ಕೋರ್ಟ್ನಲ್ಲಿ. ಮಾಡಿ ಹಂಗಿದ್ರೆ ಕಮಿಟಿ ಅಂತ ಕಮಿಟಿ ಅಂತ. ಎಲ್ಲಿವರೆಗೆ? ಕಾನೂನನ್ನು ಲೋಕಸಭೆಯಲ್ಲಿ ರಚಿಸುವವರೆಗೆ. ಕಾನೂನನ್ನು ಲೋಕಸಭೆಯಲ್ಲಿ ರಚಿಸಿದ್ವಿ ನಾವು. ಆವಾಗ ಹೇಳಿದ್ವಿ, ವಿರೋಧ ಪಕ್ಷದ ನಾಯಕರು, ಇನ್ನೊಬ್ಬ ಮಂತ್ರಿ ಮತ್ತು ಪ್ರಧಾನಮಂತ್ರಿ, ಇದನ್ನು 3 ಮಾಡಿದ್ವಿ. ಇದರ ವಿರುದ್ಧ ಸುಪ್ರೀಂ ಕೋರ್ಟಿಗೆ ಹೋದರು, ಸುಪ್ರೀಂ ಕೋರ್ಟ್ ಲಾ ಅಪೇಲ್ಡ್ ಮಾಡಿದೆ. ಮತ್ತು ಇನ್ನು ನೀವು ನಿಮ್ಮದು 66%, ನಮ್ಮದು 33%, ರಾಹುಲ್ ಗಾಂಧಿ ಆರ್ಗ್ಯುಮೆಂಟ್ ಅಲ್ರಿ, ನೀವು 100% ನಿಮ್ಮದೇ ಇತ್ತು, ನಾವು 33% ಕೊಟ್ಟಿದ್ದೀವಿ ನಿಮಗೆ. 100% ನಿಮ್ಮದೇ ಇತ್ತಲ್ಲ ಮೊದಲು, ಯಾರಿಗೂ ಕೇಳ್ತಿರಲಿಲ್ಲ. ಆ ನವೀನ್ ಚಾವ್ಲಾ, ಗೋಪಾಲ್ ಸ್ವಾಮಿ ಅಯ್ಯಂಗಾರ್ ಅವರು, ಅಲ್ಲ ಇದು ಜನತೆಗೆ ಗೊತ್ತಾಗಬೇಕು, ಹಾಗಾಗಿ ಒಂದು ಸ್ವಲ್ಪ ದಯವಿಟ್ಟು ಒಂದು 2-3 ನಿಮಿಷ ಟೈಮ್. ಗೋಪಾಲ್ ಸ್ವಾಮಿ ಅಯ್ಯಂಗಾರ್ ಚೀಫ್ ಇಲೆಕ್ಷನ್ ಕಮಿಷನರ್ ಆಗಿದ್ದರು. ಅವ್ರೇನು ಬರೆದ್ರು, ಈ ನವೀನ್ ಚಾವ್ಲಾ ಸಂಜಯ್ ಗಾಂಧಿಯ ಜೊತೆಗಿದ್ದವರು. ಎಮರ್ಜೆನ್ಸಿ ಸಂದರ್ಭದಲ್ಲಿ ಇದ್ದಂತಹ ಶಹಾ ಆಯೋಗ ಒಂದು ಕಾಮೆಂಟ್ ಬರೆದಿತ್ತು ಅವ್ರ ಬಗ್ಗೆ. ಶಹಾ ಆಯೋಗ, ಜಸ್ಟಿಸ್ ಶಹಾ ಅವರೊಂದು ಟಿಪ್ಪಣಿ ಬರೆದಿದ್ದಾರೆ. ಆ ಟಿಪ್ಪಣಿ ಏನೇಳಿತ್ತು, ಈ ನವೀನ್ ಚಾವ್ಲಾ ಅವರಿಗೆ ಯಾವುದೇ ರೀತಿಯಾದಂಥ ಸೆನ್ಸಿಟಿವ್ ಪೋಸ್ಟಿಂಗನ್ನು ಕೊಡಬಾರದು ಅಂತ ಬರೆದಿದ್ದರು. ಆದರೆ ಸೋನಿಯಾ ಗಾಂಧಿಯವರ ಕಾಲದಲ್ಲಿ ನವೀನ್ ಚಾವ್ಲಾ ಅವರನ್ನು, ಅಂದರೆ ಮನಮೋಹನ್ ಸಿಂಗ್ ಕಾಲದಲ್ಲಿ ನವೀನ್ ಚಾವ್ಲಾ ಅವರನ್ನು ಚೀಫ್ ಇಲೆಕ್ಷನ್ ಕಮಿಷನ್ ಮಾಡಿದರು. ಇಷ್ಟೆಲ್ಲ ಸ್ಟ್ರಿಕ್ಚರ್ಸ್, ನ್ಯಾಯಾಂಗದ ಸ್ಟ್ರಿಕ್ಚರ್ಸ್ ಇದ್ದು ಗೋಪಾಲ್ ಸ್ವಾಮಿ ಅಯ್ಯಂಗಾರ್ ಬರೆದ್ರು, ಇವರನ್ನು ಮಾಡಬಾರದು, ಇದು ಭಾಳ ದೊಡ್ಡ ಡೇಂಜರ್ ಇದೆ ಅಂತ. ಅವ್ರನ್ನ ಮಾಡಿದ್ರು. ಯಾಕೆ ಮಾಡಿದರು? ಯಾರಿಗೆ ಸ್ಟೋರಿ ಹೇಳ್ತಾ ಇದ್ದಾರೆ ಕಾಂಗ್ರೆಸ್ದವ್ರು ಅಂತ, ಇಲೆಕ್ಷನ್ ಕಮಿಷನ್ನು ಎಲ್ಲ ನೋಡಿಕೊಂಡು ಹಂಗೆ ನೋಡಿದೆ. ಇನ್ನು ಸುಪ್ರೀಂ ಕೋರ್ಟದ್ದು ಎಲ್ಲ ನಾನು ಕತೆ ಹೇಳ್ಬೋದು, ಏನು ಮಾಡಿದ್ದಾರೆ ಇವರು ಅಂಥೇಳಿ, ಹೌ ದೇ ಹ್ಯಾವ್ ಟ್ರೀಟೆಡ್ ಜಡ್ಜಸ್ ಅನ್ನೋದು. ಐ ಡು ನಾಟ್ ವಾಂಟ್ ಟು ಟೆಲ್ ದ್ಯಾಟ್ ಬಿಕಾಸ್ ಟೈಮ್ ಕನ್ಸ್ಟೆಂಟ್ ಇದೆ, ಎಲ್ಲವೂ ಇಲ್ಲೇ ಹೇಳೋದಕ್ಕಾಗಲ್ಲ. ನವೀನ್ ಚಾವ್ಲಾ ಅಂತ ಹಿಡ್ಕೊಂಡು ಆನಂತರ ಮುಂದೆ ನಮ್ಮ MS ಗಿಲ್ ಅವ್ರನ್ನ ಏನು ಮಾಡಿದರು, ಇಲೆಕ್ಷನ್ ಕಮಿಷನರ್ ಆಗಿ ರಿಟೈರ್ ಆದ ಮರುದಿವಸ ಹಿ ಈಸ್ ದಿ ಮೆಂಬರ್ ಆಫ್ ಪಾರ್ಲಿಮೆಂಟ್ ಆಫ್ ದಿ ಕಾಂಗ್ರೆಸ್ ಪಾರ್ಟಿ ಆ್ಯಂಡ್ ಹಿ ವಿಲ್ ಬಿಕಮ್ ದಿ ಮಿನಿಸ್ಟರ್. ಅವರು ಇಂಪಾರ್ಷಿಯಲ್. ವಾಟ್ ಈಸ್ ದಿಸ್? ಅಂದರೆ ಸುಪ್ರೀಂ ಕೋರ್ಟಿದ ಆದೇಶವನ್ನು ಉಲ್ಲಂಘನೆ ಸುಪ್ರೀಂ ಕೋರ್ಟ್ ಹೇಳಿಲ್ಲ. ಸುಪ್ರೀಂ ಕೋರ್ಟು ನೀವು ಕಾನೂನು ಮಾಡುವವರೆಗೆ ಇದು ಜಾರಿ ಇರಲಿ, ನೀವು ಕಾನೂನು ಮಾಡಿ. ನಾವು ಕಾನೂನು ಮಾಡಿದ್ವಿ, ಸುಪ್ರೀಂ ಕೋರ್ಟ್ ಅಪೇಲ್ ಮಾಡಿದೆ. ಕಾನೂನು ದೇಶದಲ್ಲಿ ಕಾನೂನು ವ್ಯವಸ್ಥೆ ಭಾಳ ಚೆನ್ನಾಗಿದೆ. ಇಲ್ಲ ಅಂತಂದರೆ ನಮ್ಮ ಅನೇಕ ಕಾನೂನುಗಳು, ನಾವು ಜುಡಿಷಿಯಲ್ ರಿಫಾರ್ಮ್ ಆ್ಯಕ್ಟು ತಂದಿದ್ವಿ, ಅದನ್ನು ಅವರು ಹೊಡೆದು ಹಾಕಲಿಲ್ವಾ? ಎಲೆಕ್ಟ್ರಲ್ ಬಾಂಡ್ ಹೊಡೆದು ಹಾಕಿಲ್ವಾ? ಅನೇಕರಿಗೆ
ಬೇರೆ ಬೇರೆ ಸಂದರ್ಭದಲ್ಲಿ ಅರೆಸ್ಟ್ ಆದವರಿಗೆ ಪರ ಇದ್ದವರು ವಿರುದ್ಧ ಇರ್ಬೋದು, ಯಾರೇ ಇರ್ಬೋದು, ಬೇಲ್ ರಿಜೆಕ್ಟ್ ಮಾಡಿದ್ರು, ಬೇಲ್ ಕೊಟ್ಟಿದ್ದಾರೆ, ಎಲ್ಲ ಆಗಿದೆ ಅಲ್ಲ. ಕನಿಷ್ಠ ಪಕ್ಷ ಕಾಂಗ್ರೆಸ್ಸು ತನ್ನ ತಪ್ಪನ್ನು ಅಥವಾ ಕಾಂಗ್ರೆಸ್ಸಿನ ಫ್ರೆಂಡ್ಲಿ ಪಾರ್ಟಿದು ತಮ್ಮ ತಪ್ಪನ್ನು ತಮ್ಮ ಅರ್ಥ ಮಾಡ್ಕೊಳ್ಳೋದ್ರ ಬದಲಿಗೆ ದೇಶದ ಇನ್ಸ್ಟಿಟ್ಯೂಷನ್ಗಳನ್ನೇನೇ ಲೋವರ್ ಮಾಡ್ತಾ ಇದ್ದಾರಲ್ಲ, ಅದನ್ನು ಒಂಥರ ಕೆಳಗಡೆ ತೋರಿಸ್ತಾ ಇದ್ದಾರೆ. ಇದನ್ನಾದರೂ ಕಾಂಗ್ರೆಸ್ ಪಾರ್ಟಿ ಬಿಡಬೇಕು. ಒಂದು ಪ್ರಶ್ನೆ ನೀಟ್ ಬಗ್ಗೆ ಬಂತು ಸರ್, ನಾನು ಅದನ್ನು ಸ್ವಲ್ಪ ಬೇರೆ ಥರ ತಗೋತೀನಿ. ಕಾಕ್ರೋಚ್ ಜನತಾ ಪಾರ್ಟಿ ಅಂತ ತಗೋಣ. ನಮ್ಮ ಅಕ್ಕಪಕ್ಕದ ದೇಶಗಳು ಮಾರಿಷಸ್ಸು, ಶ್ರೀಲಂಕಾ, ಬಾಂಗ್ಲಾದೇಶ, ನೇಪಾಳ, ಈ ಎಲ್ಲ ದೇಶಗಳಲ್ಲಿ ನಾವು ನೋಡಿದ್ದು ಜನ್ಜಿಗಳು ಸರ್ಕಾರದ ವಿರುದ್ಧ ಸಿಟ್ಟಿಗೆದ್ದು ಪ್ರತಿಭಟನೆಗಿಳಿದು ಅಂತಿಮವಾಗಿ ಸರ್ಕಾರನ ಬದಲಾಯಿಸುವ ಹಂತಕ್ಕೆ ಹೋದರು. ನಮ್ಮಲ್ಲೂ ಒಂದು ಫೆನಾಮಿನಾ ಶುರುವಾಗಿದೆ, ಕಾಕ್ರೋಚ್ ಜನತಾ ಪಾರ್ಟಿ ಅಂತ. ಇಂಟರ್ನೆಟ್ನಲ್ಲಿ ಅದಕ್ಕೆ ಸಿಕ್ಕ ಟ್ರ್ಯಾಕ್ಷನನ್ನು ತಾವು ಗಮನಿಸಿದ್ದೀರಿ. ಅದು ಫಿಸಿಕಲಿ ಭಾರತಕ್ಕೆ ಬಂದಿದೆ. ಇವತ್ತು ಈ ಪ್ರೋಗ್ರಾಮ್ ರೆಕಾರ್ಡ್ ಆಗ್ತಿರುವಾಗ ಸಾಯಂಕಾಲ ಬೆಂಗಳೂರಿನಲ್ಲಿ ಪ್ರೊಟೆಸ್ಟು ಇದೆ. ಇದರ ಹುಟ್ಟಿಗೆ ಕಾರಣ ಆದಿದ್ದು ನೀಟ್ನಲ್ಲಿ ಆದಂಥ ಅಧ್ವಾನಗಳು, ಕ್ವಶನ್ ಪೇಪರ್ ಲೀಕು. ಇದು ಡೇಂಜರಸ್ ಡೆವಲಪ್ಮೆಂಟ್ ಅಂತ ಅನ್ನಿಸ್ತಾ ಇದೆ ಸರ್ಕಾರದ ದೃಷ್ಟಿಯಿಂದ ನೋಡಿದ್ರೆ. ನಾನು ಒಂದು ಮಾತು ಹೇಳೋದು, ಇದರಲ್ಲಿ ಪ್ರೊಟೆಸ್ಟು ನೀಟ್ ಎಕ್ಸಾಮ್ ಬಗ್ಗೆ ಜಗತ್ತಿನ ಅತ್ಯಂತ ದೊಡ್ಡ ಪರೀಕ್ಷೆ ಅದು. ಅದರಲ್ಲಿ ಏನಾಗಿದೆ ಮತ್ತು ಮುಂದೆ ಆ ರೀತಿ ಆಗಲಾರದಂಗೆ ಭಾಳ ಕಟ್ಟುನಿಟ್ಟಿನ ಕ್ರಮವನ್ನು ನಾವು ತೆಗೆದುಕೊಳ್ತಾ ಇದ್ವಿ. ಭಾಳ ಇದು ದೇಶದ ವ್ಯಾಪ್ತಿ ಮತ್ತು ಅದರ ಸಂಖ್ಯೆ, ಇದರ ಕಾರಣದಿಂದ ಕೆಲವಷ್ಟು ಸಂಗತಿಗಳನ್ನು ಹಂತ ಹಂತವಾಗಿ ಮಾಡ್ತಾಯಿದ್ವಿ. ಈಗ ಅದನ್ನು ವಾರ್ ಫೂಟಿಂಗ್ದಲ್ಲಿ ಅದನ್ನು ಬರುವ ವರ್ಷದಿಂದ ಅದನ್ನು ಭಾರಿ ದೊಡ್ಡ ರಿಫಾರ್ಮನ್ನು ಮಾಡೋದ್ರ ಬಗ್ಗೆ ಈಗಾಗಲೇ ಧರ್ಮೇಂದ್ರ ಪ್ರಧಾನ್ ಅವರು ಬೇರೆ ಬೇರೆ ಇದರಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ನಮಗೆ ಸಂವೇದನೆ ಇದೆ. ನಾವು ಮಾಡಿದ್ದೇ ಸರಿ ಅಂತ ನಾವೆಲ್ಲಿಯೂ ಹೇಳಿಲ್ಲ, ಸಂವೇದನೆ ಇದೆ. ಮತ್ತು ದೇಶದ ಯುವಕರ ಬಗ್ಗೆ. ಆದರೆ ಓವರಾಲ್ ಒಂದೋ ಎರಡೋ ಘಟನೆ ಬಿಟ್ಟರೆ ದೇಶದ ಜನ ಮೊದಲನೇದಾಗಿ ದೇಶದಲ್ಲಿ ಪ್ರಜಾಪ್ರಭುತ್ವ ಭಾಳ ಅಚ್ಚುಕಟ್ಟಾಗಿದೆ ಅನ್ನುವ ಕಾರಣಕ್ಕೆ ನಮಗೆ ಅವಕಾಶ ಇದೆ. ಬೇರೆ ದೇಶದಲ್ಲಿ ಏನಾಗಿದೆ ಅಲ್ಲ, ಅಲ್ಲಿ ಪ್ರಜಾಪ್ರಭುತ್ವಕ್ಕೆ ಅವಕಾಶ ಇರಲಿಲ್ಲ, ಅಲ್ಲಿ ಸಮಸ್ಯೆಗಳಿತ್ತು. ಸೊ ನಮ್ಮ ಪ್ರಕಾರ ಜನ್ಜಿ ಹೇಳುವಂಥ ಪರಿಸ್ಥಿತಿ ಇಲ್ಲ. ಯಾಕೆಂದರೆ ಕಂಟ್ರಿ ಈಸ್ ಗ್ರೋಯಿಂಗ್, ದೇಶ ಮುಂದುವರಿತಾ ಇದೆ. ಉದಾಹರಣೆಗೆ ಇಲ್ಲಿವರೆಗೆ ನಮಗೆ ಇದ್ದಂಥ ಮ್ಯಾನುಫ್ಯಾಕ್ಚರಿಂಗು, ನಮ್ಮದು ಇಲೆಕ್ಟ್ರಾನಿಕ್ ಗೂಡ್ಸ್ ಮ್ಯಾನುಫ್ಯಾಕ್ಚರಿಂಗು ಇಷ್ಟೆಲ್ಲದರ ಮಧ್ಯೆ 8 ಪಟ್ಟು ಜಾಸ್ತಿ ಆಗಿದೆ. 8 ಪಟ್ಟು. ಜಾಗತಿಕ ಮಟ್ಟದಲ್ಲಿ ವಿ ಆರ್ ದಿ ಹೈಯೆಸ್ಟ್ ಎಕ್ಸ್ಪೋರ್ಟರ್ಸ್ ಇಲೆಕ್ಟ್ರಾನಿಕ್ ಗೂಡ್ಸ್. ನಮ್ಮ ಕಡೆ ಕೇಳೋರಿರಲಿಲ್ಲ. ಸೆಮಿಕಂಡಕ್ಟರ್ಸು, ಚಿಪ್ಸು, ವಿ ಆರ್ ಸ್ಟಾರ್ಟಿಂಗ್ ವಿ ಆರ್ ಇನ್ವೆಸ್ಟಿಂಗ್. ಎಷ್ಟು? 1,60,000 ಕೋಟಿ. ಹೈ ಸ್ಪೀಡ್ ರೈಲ್ ಕಾರಿಡಾರು, ಇಂಡಸ್ಟ್ರಿಯಲ್ ಕಾರಿಡಾರು, ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀವಿ ನಾವು? 20 ಲಕ್ಷ 30 ಲಕ್ಷ ಕೋಟಿ ಆಲ್ ಪುಟ್ ಟುಗೆದರ್. ನಿಮಗೆ ಬೆಂಗಳೂರಿಂದ ಚೆನ್ನೈ ಇವೆಲ್ಲ ಡೆವಲಪ್ಮೆಂಟ್ಗಳು ಯಾಕೆ ನಾ ಹೇಳ್ತಾ ಇದ್ದೀನಿ, ಇದಕ್ಕೆ ಏನು ಸಂಬಂಧ ಅಂತಂದರೆ, ಈಗ ಡಿಫೆನ್ಸ್ದಲ್ಲಿ ಅಜಿತ್ ನೀವು ಒಂದು ಮಾತು ಹೇಳ್ರಿ, PPE ಕಿಟ್ಟದಲ್ಲಿ ಏನು ದೊಡ್ಡ ಟೆಕ್ನಾಲಜಿ ಐತೆ ರೀ, ನಾವು ಇಂಪೋರ್ಟ್ ಮಾಡ್ಕೊಳ್ತಾ ಇದ್ದೀವಿ ತಾನೇ. ಬುಲೆಟ್ ಪ್ರೂಫ್ ಜಾಕೆಟ್, ಈ ಬರ್ಫ್ನಲ್ಲಿ ಹೋಗಬೇಕಾದ್ರೆ, ಸ್ನೋದಲ್ಲಿ ಹೋಗಬೇಕಾದ್ರೆ ಬೂಟ್ಗಳು ಇಂಪೋರ್ಟ್ ಮಾಡ್ಕೊಳ್ತಾ ಇದ್ದೀವಿ ತಾನೇ. ಇದನ್ನು ಮೋದಿ ಬಂದ ಮೇಲೆ ನಿಲ್ಲಿಸಿದ್ದಾರೆ. ಇಂಡಸ್ಟ್ರಿಯಲ್ ಗ್ರೋತ್ ಆಗ್ತಾಯಿದೆ ನಮ್ಮ ದೇಶದ ಇವತ್ತಿಗೂ ಸಹಿತ. ಇವತ್ತಿಗೆ 11% ಗ್ರೋತ್ ಇನ್ ಎಕ್ಸ್ಪೋರ್ಟ್ ಇನ್ ಇಂಡಿಯಾ, ಮಂತ್ ಆನ್ ಮಂತ್ ಗ್ರೋತ್. ಇದೆಲ್ಲ ಇರೋದರಿಂದ ಒಂದು ಅವಕಾಶ ಇದೆ. ಸ್ಟಾರ್ಟಪ್ಗಳ ಸಂಖ್ಯೆ ಬಗ್ಗೆ ಹೇಳಿದೆ ನಾನು, ಪೇಟೆಂಟ್ಗಳ ಸಂಖ್ಯೆ ಬಗ್ಗೆ ನಾನು ಹೇಳಿದೆ. ಪೇಟೆಂಟ್ಗಳ ಸಂಖ್ಯೆ ಮೊದಲು ಎಷ್ಟಿತ್ತು, ಈಗ ಎಷ್ಟಿದೆ ಕಂಪೇರ್ ಮಾಡಿರಿ. ಡಿಫೆನ್ಸ್ದಲ್ಲಿ 100% ಇಂಪೋರ್ಟ್ ಮಾಡ್ತಾ ಇದ್ದವರು ಈಗ 38,000 ಕೋಟಿ ರೂಪಾಯಿದ್ದು ಇಲ್ಲಿವರೆಗೆ ನಮ್ಮದು ಎಕ್ಸ್ಪೋರ್ಟ್ ಆಗಿದೆ. 38,000 ಕೋಟಿ. ಸೊ ಇವೆಲ್ಲ ಏನಾಗ್ತಾ ಇದೆ, 30% ಆಫ್ ದಿ ಟೋಟಲ್ ವರ್ಲ್ಡ್ ಮಾರ್ಕೆಟ್ ಶೇರ್ದಲ್ಲಿ ಭಾರತದ ಎಲೆಕ್ಟ್ರಾನಿಕ್ ಗೂಡ್ಸದ್ದು 30% ಇದೆ. ಇವೆಲ್ಲ ಸಂಗತಿಗಳಿಂದ ಏನಾಗ್ತಾ ಇದೆ ಅಂತಂದರೆ, ಅದೊಂದು ಪ್ರೊಡಕ್ಷನ್ ಲಿಂಕ್ಡ್ ಇನ್ಸೆಂಟಿವ್ ಅಂತ ತಂದ್ರಲ್ಲ, ಅದು ಹೆಲ್ಪ್ ಆಯಿತು. ಕರೆಕ್ಟ್, ಹೆಲ್ಪ್ ಆಗಿದೆ. ಅಂದರೆ ಇಂಡಸ್ಟ್ರಿ ಬಂದಿದೆ, ಇನ್ವೆಸ್ಟ್ಮೆಂಟ್ ಬಂದಿದೆ. ಅದರ ಪರಿಣಾಮವಾಗಿ ಎಕಾನಮಿ ಈಸ್ ಗ್ರೋಯಿಂಗ್. ವಿ ಆರ್ ದಿ ಫಾಸ್ಟೆಸ್ಟ್ ಗ್ರೋಯಿಂಗ್ ಎಕಾನಮಿ. ಮತ್ತು ನಮ್ಮದು DBT, ಡಿಜಿಟೈಸೇಷನ್, ಇದರೆಲ್ಲದರಿಂದ 100% ನಾವು ಕರಪ್ಷನನ್ನು ಎಲ್ಲ ಲೆವೆಲ್ದಲ್ಲಿ ಇರಾಡಿಕೇಷನ್ ಮಾಡ್ತೀವಿ ಅಂತ ಹೇಳಲಿಕ್ಕೆ ನಾನು ಹೋಗ್ತಾ ಇಲ್ಲ. ಬಟ್ ನಾನು ಇಷ್ಟು ಮಾತ್ರ ಹೇಳ್ತಾ ಇದ್ದೇನೆ, UPA ಕಾಲದಲ್ಲಿ ಸ್ಪೆಷಲಿ ಕಳೆದ 10 ವರ್ಷದ ಮೋದಿ ಸರ್ಕಾರ ಬರೋಕ್ಕಿಂತ ಮೊದಲಿಂದ 10 ವರ್ಷದ ನೋಡಿದರೆ ದಿನ ಹಗರಣ ಬಗ್ಗೆ ಚರ್ಚೆ ಆಗ್ತಾಯಿತ್ತು. ಇವತ್ತು ಒಂದೇ ಒಂದು ಆರೋಪವನ್ನು ಮಾಡಿ ಅದನ್ನು ಸಬ್ಸ್ಟ್ಯಾನ್ಷಿಯೇಟ್ ಮಾಡ್ಕೊಳ್ಳುವಂಥ ಸ್ಥಿತಿಯಲ್ಲಿ ವಿರೋಧ ಪಕ್ಷಗಳು ಇಲ್ಲ. ಸರ್, ಜನ್ಜಿಗಳ ಪ್ರಶ್ನೆ ಯಾಕೆ ಬಂತು ಅಂತಂದರೆ, ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿಯಾಗಿ 12 ವರ್ಷ ಆಯ್ತು ಸರ್.
ಈಗ 18 ವರ್ಷ ಆಗಿದೆ, ಮೊದಲನೇ ಸಲ ಓಟ್ ಹಾಕಬೇಕು ಅನ್ನೋನು ನರೇಂದ್ರ ಮೋದಿ ಪ್ರಧಾನಿ ಆದಾಗ ಬರೀ 6 ವರ್ಷ ಅವನಿಗೆ ಹಿಂದಿನ ಸರ್ಕಾರ ಹೆಂಗಿತ್ತು ಏನಾಗಿತ್ತು ಏನು ಗೊತ್ತಿಲ್ಲ ಅವ್ರಿಗೆ. ಅಲ್ಲ, ಅದನ್ನೇ ನಾವು ಅವ್ರದ್ದು ಆಸ್ಪಿರೇಷನಲ್ ಕ್ಲಾಸ್ ಅದು. ಅವರು ಮೊಬೈಲ್ನಲ್ಲಿ ಕೂತ್ಕೊಂಡು ಯುರೋಪ್ ಹೆಂಗಿದೆ, ಅಮೇರಿಕಾದ ದೇಶಗಳಲ್ಲಿ ಹೆಂಗಿದೆ, ಅಲ್ಲಿ ರೋಡ್ ಹಾಗೆ ಚರಂಡಿ ಹೆಂಗೆ ಅಂತ ನೋಡ್ತಿರ್ತಾರೆ. ಐ ಟೋಟಲಿ ಅಗ್ರಿ ವಿತ್ ಯು. ಮೊದಲು ದೇ ಏನಿದೆ, ಡೋಂಟ್ ಹ್ಯಾವ್ ಎನಿ ಅದರ್ ಕಂಪ್ಯಾರಿಸನ್ ಇಂಡಿಯಾದಲ್ಲಿ. ಬೇರೆ ಕಂಪ್ಯಾರಿಸನ್ ಗೊತ್ತಿಲ್ಲ ಅವ್ರಿಗೆ. ಅಲ್ಲ, ಬೇರೆ ಈಗ ಕಂಪ್ಯಾರಿಸನ್ ಇಲ್ಲಿರುವಂಥ ಹಿರಿಯರಿಗೆ ಮನಮೋಹನ್ ಸಿಂಗ್ ಕಾಲದಲ್ಲಿ ಹಂಗಾಗಿತ್ತು, ಅದಕ್ಕಿಂತ ಮುಂಚಿನ ಸರ್ಕಾರದಲ್ಲಿ ಹಂಗಾಗಿತ್ತು ಅಂದರೆ ಇವ್ರಿಗೇನೋ ಕನೆಕ್ಟ್ ಆಗುತ್ತೆ, ಜನ್ಸಿಗೆ ಕನೆಕ್ಟ್ ಆಗೋದಿಲ್ಲ ಅದು. ಅಲ್ಲ, ಕರೆಕ್ಟ್. ಅದರ ಹ್ಯಾವಿಂಗ್ ಅಗ್ರಿ ಟೋಟಲಿ ಟು ದ್ಯಾಟ್. ನಾವು ಅದನ್ನೇ ಹೇಳ್ತಾ ಇರೋದು. ಈಗ ನಮ್ಮ ಕ್ಯಾಂಪೇನ್ ಏನಿದೆ, 12 ವರ್ಷದ ಮೋದಿ ಸರ್ಕಾರದ ಸಂದರ್ಭದಲ್ಲಿ ಕ್ಯಾಂಪೇನ್ ಏನಿದೆ, 2 ಸಂಗತಿಗಳು. ಮೊದಲ ದೇಶ ಹೆಂಗಿತ್ತು ಮತ್ತು ಈಗ ಹೆಂಗಿದೆ. ಇವತ್ತಿನ ಆ ಜನನೂ ಮೋದಿಯವರನ್ನು ಮೊದಲೇದು ಕಂಪ್ಯಾರಿಸನ್ ನಾವು ಮಾಡಿ ಕ್ಯಾಂಪೇನ್ ಮಾಡ್ತಾಯಿದ್ವಿ. ಇನ್ನೊಂದು, ನಾನು ನಿಮಗೊಂದು ಘಟನೆ ಹೇಳ್ತೇನೆ. 2022ರಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ಬಂದು 75 ವರ್ಷ ಆಗಿತ್ತು. ಆವಾಗ ಪ್ರಧಾನಮಂತ್ರಿಗಳು ನಮ್ಮೆಲ್ಲರನ್ನೂ ಕರೆದಿದ್ದರು. ಮುಂದೇನು ಹೇಳ್ರಿ ಅಂತ. ಭಾಳಷ್ಟು ಜನ ನಾವು ನಾನು ಪ್ರಾಮಾಣಿಕವಾಗಿ ಒಪ್ಪಿಕೊಳ್ತೇನೆ, ಭಾಳಷ್ಟು ಜನ ನಾವು ಈ ಸೆಲೆಬ್ರೇಷನ್ ಹಿಂಗಾಗಬೇಕು ಹಂಗಾಗಬೇಕು ಅಂತ ಹೇಳಿದ್ವಿ. ಸ್ವಯಂ ಪ್ರೈಮ್ ಮಿನಿಸ್ಟರು, ಸ್ವತಃ ಪ್ರಧಾನಮಂತ್ರಿಗಳು ಒಂದು ಪ್ರೆಸೆಂಟೇಷನ್ ಕೊಟ್ಟರು, ಐ ಓಪನರ್. ಅವ್ರು ಹೇಳಿದರು, ಇದೆಲ್ಲ ಒಂದು ಭಾಗ, ಇದನ್ನು ಮಾಡೋಣ, ಜನರಲ್ಲಿ ಜಾಗೃತಿ, ದೇಶಭಕ್ತಿ ನಿರ್ಮಾಣ ಆಗ್ಬೇಕು, ಹರ್ ಘರ್ ತಿರಂಗ ಕರೆ ಕೊಟ್ಟರು. ಆದರೆ ಅವ್ರು ಹೇಳಿದ್ದು 2047ಕ್ಕೆ ಭಾರತ ಹೇಗಿರಬೇಕು, ಅದು ವಿಕಸಿತ ಆಗಬೇಕು. ಅಲ್ಲಿಂದ ವಿಕಸಿತ ಭಾರತ ಶುರು ಆಗಿದ್ದು. ಒಬ್ಬ ಇವತ್ತಿರುವಂಥ ಯುವಕನಿಗೂ ಅನ್ನಿಸ್ತದೆ, ಅರೆ ಈ ಮನುಷ್ಯನಿಗೆ 75 ವರ್ಷ, ಈ ಮನುಷ್ಯ 75 ವರ್ಷ 2047ಕ್ಕೆ ಯೋಚನೆ ಮಾಡ್ತಾನೆ ಅಂದರೆ ಹಿ ಈಸ್ ನಾಟ್ ಥಿಂಕಿಂಗ್ ಅಬೌಟ್ ಹಿಮ್ಸೆಲ್ಫ್. ದೇಶ 2047ಕ್ಕೆ ವಿಕಸಿತ ಆಗಬೇಕು, ಜಗತ್ತಿನ ಲೀಡರ್ ಆಗಿ ಭಾರತ ಹೊರಹೊಮ್ಮಬೇಕು ಅನ್ನುವಂಥದ್ದೇನಿದೆಯಲ್ಲ, ಆ ವಿಕಸಿತ ಭಾರತದ ಫ್ರೂಟ್ಸ್ ಏನಿದೆಯಲ್ಲ, ಫಲ, ಅದು ನರೇಂದ್ರ ಮೋದಿ ಉಣ್ಣಲ್ಲ, ಅದು ನಾನು ಉಣ್ಣಲ್ಲ. ನಿಮ್ಮ ವಯಸ್ಸು ಎಷ್ಟಿದೆ ಅಂತ ನನಗೆ ಗೊತ್ತಿಲ್ಲ, ನೀವು ಇರ್ತೀರ ಇಲ್ಲ ಅಂತ. 43 ಸರಿ ಇರ್ತೀವಿ. ಆದರೆ ದಿಸ್ ವಿಲ್ ಬೆನಿಫಿಟ್ ದಿಸ್ ಕ್ಲಾಸ್. ಇವತ್ತ್ಯಾರು 18 ವರ್ಷದವರಿದ್ದಾರೆ, ಇವತ್ತ್ಯಾರು 20 ವರ್ಷದವರಿದ್ದಾರೆ, ಇವತ್ತ್ಯಾರು 10 ವರ್ಷದವರಿದ್ದಾರೆ, ಅವರು 2047ರಲ್ಲಿ ಮಿಡಲ್ ಏಜ್ಡ್ ಇರ್ತಾರೆ. ದೇ ವಿಲ್ ಎಂಜಾಯ್ ದಿಸ್ ಫ್ರೂಟ್. ಆದರೆ ನರೇಂದ್ರ ಮೋದಿ ನಾನೇ ಇರಲ್ಲ, ಇನ್ನೊಂದು 5-10 ವರ್ಷ ಪಾಪ್ಯುಲಾರಿಟಿ ಇದೆ, ಎಂಜಾಯ್ ಮಾಡಿ ಹೋಗೋಣ ಅಂತ ಯೋಚನೆ ಮಾಡಿದ್ರೆ. ಯಾಕೆ ಜನಜಿಗೆ ಸಿಟ್ಟು ಬಂದಿಲ್ಲ ಅಂತಂದರೆ, ನರೇಂದ್ರ ಮೋದಿಯವರ ಥಿಂಕಿಂಗು ಮತ್ತು ನರೇಂದ್ರ ಮೋದಿಯವರ ಅಪ್ರೋಚು, ನೇಷನ್ ಫಸ್ಟ್, ನನ್ನ ದೇಶದ ಯುವಕರಿಗಾಗಿ ನಾನು ಬದುಕಬೇಕು, ನನ್ನ ದೇಶದ ಬಡವರಿಗಾಗಿ ನಾನು ಬದುಕಬೇಕಂತ ಏನು ಮಾಡಿದೆ ಅಲ್ಲ, ಅದಕ್ಕೆ ಜನಜಿ ನಮ್ಮಲ್ಲಿ ಸಿಟ್ಟಿಗೆದ್ದಿಲ್ಲ. ಮತ್ತು ಅವ್ರಿಗೆ ಅವಕಾಶ ಇದೆ, ಡಿಸೆಂಟ್ ಕೊಟ್ಟಿದ್ದಾರೆ. ತಮಿಳ್ನಾಡಿನಲ್ಲಿ ಕೊಟ್ಟಿದ್ದಾರೆ, ನಾನು ಹೇಳಿದ್ನಲ್ಲ, ಈ ಎಲ್ಲ ರಾಜ್ಯಗಳು ಕೊಟ್ಟಿದ್ದಾರೆ. ಈ ಸರ್ತೆ ನಮ್ಮದು 240 ಬಂತು, ಆವಾಗ ಒಳ್ಳೇದಿತ್ತು, ಈಗಿಲ್ಲ. ಇದು ಹೆಂಗಾಗುತ್ತೆ? ಒಂದು ಕ್ವಿಕ್ ಆನ್ಸರ್, ನೀಟ್ ಎಕ್ಸಾಮ್ ಬಗ್ಗೆ ಸರ್. 5 ಜನ ಮಕ್ಕಳು ಸೂಸೈಡ್ ಮಾಡ್ಕೊಂಡ್ರೆ ಸರ್, 23 ಲಕ್ಷ ಮಕ್ಕಳು ವಾಪಸ್. ನಾನು ಅದ್ರ ಬಗ್ಗೆ ಆಲ್ರೆಡಿ ಹೇಳಿದೆ, ನಾವು ಅದ್ರ ಬಗ್ಗೆ ಸಂವೇದನಶೀಲರಾಗಿದ್ದೇವೆ. ನಾನು ಮಕ್ಕಳಿಗೆ ಅಪೀಲು ಮಾಡ್ತೇನೆ, ತಲೆದಂಡ ಆಗಬೇಕು ಅಂತಾರೆ ಅವರು. ಅಲ್ಲಲ್ಲ, ಹೂ ಇಸ್ ಆನ್ಸರಬಲ್ ಫಾರ್ ದಿಸ್? ನೋ ದ್ಯಾಟ್ ಆಲ್ ಇಟ್ ಈಸ್ ಗೋಯಿಂಗ್ ಆನ್, ದಟ್ಸ್ ಆಲ್ ಇಟ್ ಈಸ್ ಗೋಯಿಂಗ್ ಆನ್. ಅದರ ಎಲ್ಲದರ ಬಗ್ಗೆನೂ ಸಂಪೂರ್ಣವಾದಂಥ ಒಂದು ತನಿಖೆ ಮತ್ತು ಜವಾಬ್ದಾರಿಯನ್ನು ಫಿಕ್ಸ್ ಮಾಡುವಂಥ ಕೆಲಸ ನಡೀತಾ ಇದೆ. ಆದರೆ ನಾನು ನಿಮ್ಮ ಮೂಲಕ ಮೊದಲು ಅಪೀಲ್ ಮಾಡೋದು, ಈಗ ನಾವು 21ಕ್ಕೆ ಮಾಡ್ತಾಯಿದ್ದೇವೆ. ಆ್ಯಕ್ಚುಲಿ ಮತ್ತೊಮ್ಮೆ ನೀಟ್ ಮಾಡಬೇಕಂದ್ರೆ ಇಟ್ ವಿಲ್ ಟೇಕ್ ಲಾಟ್ ಆಫ್ ಟೈಮ್, ಬಿಕಾಸ್ ಇಟ್ಸ್ ಅದರದ್ದು ಹ್ಯೂಜ್ನೆಸ್ ಭಾಳ ಇದೆ. ಹಾಗಾಗಿ ನಾನು ವಿನಂತಿ ಮಾಡ್ತೇನೆ, ದಯವಿಟ್ಟು ಮಕ್ಕಳು, ನಿಮ್ಮ ಭವಿಷ್ಯ ಒಂದು ನೀಟ್ ಎಕ್ಸಾಮಿನ ಮೇಲೂ ಆಗಲ್ಲ, ಮತ್ತು ನೀಟ್ ಎಕ್ಸಾಮ್ ಆಗ್ತದೆ. ಮತ್ತು ಹಾಗಾಗಿ ಆತ್ಮಹತ್ಯೆ ಯಾವುದಕ್ಕೂ ಪರಿಹಾರ ಅಲ್ಲ. ನಾನು ತಮ್ಮಲ್ಲಿ ವಿನಂತಿ ಮಾಡ್ತೀನಿ, ಧೈರ್ಯ ಉಳಿಸ್ಕೊಡ್ರಿ. ನಮಗೆ, ನಮ್ಮ ದೇಶಕ್ಕೆ, ನಮ್ಮ ದೇಶದ ಮುಖಾಂತರ ನಿಮಗೊಂದು ಭಾಳ ದೊಡ್ಡ ಭವಿಷ್ಯ ಇದೆ. ತಪ್ಪುಗಳು ಇಷ್ಟು ದೊಡ್ಡ ದೇಶದಲ್ಲಿ ಆಗ್ತಾ ಇರ್ತಾವೆ, ಅದನ್ನು ಸರಿ ಅದ್ರ ಇಂಟೆನ್ಷನಲ್ಲಿದೆಯಾ? ಮೊದಲು ನಂಗೆ ಹೆಂಗೆ ಭ್ರಷ್ಟಾಚಾರವೇ ಒಂದು ಇಂಟೆನ್ಷನ್ ಇರ್ತಿತ್ತಲ್ಲ, ಅದು ಇದೆಯಾ? ಅದು ಇಲ್ಲ ಈಗ. ಸೊ ಹಾಗಾಗಿ ನಾವು ಅದನ್ನು ರೆಕ್ಟಿಫೈ ಮಾಡ್ತಾ ಇದ್ದೀವಿ. ಮತ್ತು ನಮ್ಮ ಪ್ರಧಾನಮಂತ್ರಿಗಳು ಇದರ ಬಗ್ಗೆ ಭಾಳ ಸೆನ್ಸಿಟಿವ್ ಆಗಿದ್ದಾರೆ. 2047ಕ್ಕೆ ಭಾರತ ವಿಶ್ವಗುರು ಆಗಬೇಕು, ವಿಕಸಿತ ಭಾರತ ಅಂತೀರಿ, ಆತ್ಮನಿರ್ಭರ ಅಂತೀರಿ. ದೇಶದಲ್ಲಿ ಕೇಂದ್ರ ಸರ್ಕಾರ ಮೂಲಸೌಕರ್ಯಕ್ಕೆ ಜಾಸ್ತಿ ಒತ್ತು ಕೊಟ್ಟಿದೆ. 2013ರಿಂದ 2018ರವರೆಗೂ ಉಚಿತ ಯೋಜನೆಗಳು ಕೊಡದೇ ಇದ್ದ ಸಿದ್ದರಾಮಯ್ಯನವರು 2023ರಿಂದ 2028ರವರೆಗೂ ಫ್ರೀ ಬಸ್ ಅಂತಾರೆ, ಇದು 2,000 ರೂಪಾಯಿ ಕಾಸು ಅಂತಾರೆ, ಅನ್ನಭಾಗ್ಯ ಅಂತಾರೆ. ನೀವು ವಿಶ್ವದಲ್ಲಿ 4ನೇ ಅತಿ ದೊಡ್ಡ ಹಣಕಾಸು ಅರ್ಥವ್ಯವಸ್ಥೆ ಇರ್ತಕ್ಕಂಥ ದೇಶದಲ್ಲಿ ಜನಕ್ಕೆ ಬಸ್ ಕಾಸು ಕೊಟ್ಟು ಓಡಾಡೋಕ್ಕಾಗದೇ ಇರೋಂಥ ಮೆಂಟಾಲಿಟಿನ. ವಿಷಯ ಅಷ್ಟು ಸಿಂಪಲ್ ಇಲ್ಲ. ನಾನು ಅದನ್ನೇ ಬೇರೆ ಥರ ಕೇಳ್ತೀನಿ ಸರ್. 2023 ಕರ್ನಾಟಕದ ಸೋಲಿನ ತನಕ ಈ ಫ್ರೀಬಿಗಳ ಬಗ್ಗೆ BJPಯ ಒಪಿನಿಯನ್ನೇ ಬೇರೆ ಇತ್ತು. ಯಾವಾಗ ಇಲ್ಲಿ ಸೋತ್ರಲ್ಲ, ನೀವು ಅದೇ ದಾರಿಗೆ ಬಂದುಬಿಟ್ರಿ.
ನೋಡಿ, ಎರಡು ಸಂಗತಿ ಇದೆ. ನಾವು ಯಾವುದೇ ರಾಜ್ಯದಲ್ಲಿ, ಅದು ವೆಸ್ಟ್ ಬೆಂಗಾಲ್ ಇರ್ಬೋದು, ಮಹಾರಾಷ್ಟ್ರ ಇರ್ಬೋದು, ಬಿಹಾರ, ಯಾವುದೇ ರಾಜ್ಯದಲ್ಲಿ ನಾವು ಮೈಂಡ್ಲೆಸ್ ಆಗಿ ಯಾವುದೂ ಘೋಷಣೆ ಮಾಡಿಲ್ಲ. ನಾವು ಕೆಲವೊಂದಿಷ್ಟು ಸ್ಕೀಮ್ಗಳನ್ನು ಕೊಟ್ಟಿದ್ದೇವೆ. ಆದರೆ ಮೈಂಡ್ಲೆಸ್ ಆಗಿ ಅದರದ್ದು, ಯಾಕಂದ್ರೆ ನಾನು 2-3 ರಾಜ್ಯದ ಇನ್ಚಾರ್ಜ್ ಇದ್ದೇನೆ. ಅನೌನ್ಸ್ಮೆಂಟ್ ಮಾಡ್ಬೇಕಾದ್ರೆ, ಯಾವುದೇ ಸ್ಕೀಮ್ಗಳನ್ನು ಅನೌನ್ಸ್ಮೆಂಟ್ ಮಾಡ್ಬೇಕಾದ್ರೆ ಪ್ರೈಮ್ ಮಿನಿಸ್ಟರು ಬರೀ ನಾವು ಅಷ್ಟು ಪೊಲಿಟಿಕಲ್ ಅಷ್ಟಲ್ಲ, ಆ್ಯಸ್ ಫಾರ್ ಆ್ಯಸ್ ದಟ್ ಸ್ಟೇಟ್ಸ್ ಎಕಾನಮಿ ಇಸ್ ಕನ್ಸರ್ನ್, ಭಾಳಷ್ಟು ಸಂಗತಿಗಳನ್ನು ನಾವು ಅದನ್ನು ಗಮನಿಸಿ ಮಾಡ್ತಾಯಿದ್ದೇವೆ. ಈ ರೀತಿಯ ಕೆಲವು ಪೊಲಿಟಿಕಲ್ ಸಿಚುವೇಶನ್ ಏನು ಕ್ರಿಯೇಟ್ ಮಾಡ್ತಾರೆ, ಅದರ ಕಾಂಪಿಟೇಷನ್ ಮಾಡೋದಕ್ಕೆ ನಾವು ಮಾಡಬೇಕಾದ ಜವಾಬ್ದಾರಿಯಿಂದ ಕೆಲವು ಘೋಷಣೆಗಳನ್ನು ನಾವು ಮಾಡಿದ್ದೇವೆ. ಆಗ್ಲಿಂದ ಮಾತಾಡ್ತಿದ್ದೀರಾ 4 ಟ್ರಿಲಿಯನ್ ಎಕಾನಮಿ, ಇಂಪೋರ್ಟ್ ಎಕ್ಸ್ಪೋರ್ಟು, ಕಿಲೋವಾಟು, ಅದೆಲ್ಲ ಸರಿಯಾ? ಓಕೆ ಸರ್. ಕಾಮನ್ ಮ್ಯಾನ್ ಭಾಷೆ ಮಾತಾಡೋಣ ಅಂತ ಸರ್. ನರೇಂದ್ರ ಮೋದಿ ಅವರು ಚಾರ್ಜ್ ತೊಗೊಂಡಾದಾಗ ಪೆಟ್ರೋಲ್ ಬೆಲೆ ಬಂದುಬಿಟ್ಟು 68 ರೂಪಾಯಿ ಇತ್ತು. ಇವತ್ತು ಬೆಲೆ ಬಂದುಬಿಟ್ಟು 110 ರೂಪಾಯಿ. ಹಾಲಿನ ಬೆಲೆ ಬಂದುಬಿಟ್ಟು 30 ರೂಪಾಯಿ ಇತ್ತು, 60 ರೂಪಾಯಿ ಆಗಿದೆ. ಗ್ಯಾಸ್ ಸಿಲಿಂಡ್ರ್ ಬೆಲೆ ಬಂದುಬಿಟ್ಟು 400 ರೂಪಾಯಿ ಇತ್ತು, 1000 ರೂಪಾಯಿ ಇದೆ ಇವತ್ತು. ಈ ಥರ ಒಂದು ಡೈಲಿ ಮಂತ್ಲಿ ಎಕ್ಸ್ಪೆನ್ಸಸ್ ಬಂದುಬಿಟ್ಟು ಆ ಕಾಲಕ್ಕೆ 3000-4000 ಆಗ್ತಿತ್ತು ಸರ್, ಮಂತ್ಲಿ ಒಂದು ದಿನಸಿ ಐಟಮ್ ತೊಗೊಳಕ್ಕೆ. ಇವತ್ತು ಬಂದುಬಿಟ್ಟು 13,000ರಿಂದ 14,000 ಬೇಕು ಆ್ಯಾವ್ರೇಜು. ಇದು ಸಾಧನೆನ ವಿಫಲ ಅಂತ ನೀವು ಹೇಳ್ಬೇಕು ಸರ್. ಮೊದಲೇದಾಗಿ 2000 ಆ ರೀತಿ ಕಂಪೇರ್ ಮಾಡೋಕ್ಕೆ ಹೋದರೆ, 2004ರಲ್ಲಿ ವಾಜಪೇಯಿ ಬಿಟ್ಟಾಗ ಪೆಟ್ರೋಲ್ ರೇಟ್ ಏನಿತ್ತು? 40 ರೂಪಾಯಿ ಇತ್ತು. ಮನಮೋಹನ್ ಸಿಂಗ್ ಬಿಟ್ಟಾಗ ಎಷ್ಟಿತ್ತು? 68 ಅಂದ್ರೆ ಅವರು 70 ರೂಪಾಯಿ, 75 ರೂಪಾಯಿ. ಪರ್ಸೆಂಟೇಜ್ ವೈಸ್ ಭಾಳ ಜಾಸ್ತಿ ಆಗಿದೆ. ಮತ್ತು ಜಾಗತಿಕವಾದಂಥ ಕಾರಣದಿಂದ ಇದರಲ್ಲಿ ಒಂದು 7-8 ರೂಪಾಯಿ ಜಾಸ್ತಿ ಆಗಿದೆ. ಈಗ ಟೋಟಲ್ ಜಾಸ್ತಿ ಆಗಿರೋದೆಷ್ಟು? 7 ರೂಪಾಯಿ. ಇದ್ಯಾಕಾಗಿದೆ? ಮೊದಲೇದು ಎಲ್ಲಿಂದ ನಾವು ಪೆಟ್ರೋಲು, ಕ್ರೂಡ್ ಆಯಿಲ್ ಬರ್ತಾಯಿತ್ತು ಮಧ್ಯಪ್ರಾಚ್ಯದ, ಅಲ್ಲಿಂದ ಏನು ಬರ್ತಾ ಇಲ್ಲ. ಈಗ ನಾವು ಐದರ್ ರಷ್ಯಾದಿಂದ ತರಿಸ್ಬೇಕು, ಇಲ್ಲ ಅಮೇರಿಕಾದಿಂದ ತರಿಸ್ಬೇಕು. ಬೇರೆ ಬೇರೆ ರಾಷ್ಟ್ರಗಳಿದ್ದಾವೆ, ಎಲ್ಲ ರಾಷ್ಟ್ರಗಳ ಹೆಸರು ನಾನು ಹೇಳಕ್ಕೆ ಹೋಗಲ್ಲ. ಅಲ್ಲಿಂದ ಇಲ್ಲಿಂದ ಬಂದರೆ 8ರಿಂದ 10 ದಿವಸದಲ್ಲಿ ಬರುವಂಥ ಶಿಪ್ಪು 47-48 ದಿವಸ ಆಗ್ತದೆ. ಅದರ ಇನ್ಶೂರೆನ್ಸ್ ಕಾಸ್ಟ್ ಜಾಸ್ತಿ ಮತ್ತು ಕಾಸ್ಟ್ ಆಫ್ ದಿ ಪ್ರಾಡಕ್ಟನ್ನು ಜಾಸ್ತಿ ಆಗ್ತದೆ ಬಿಕಾಸ್ ಅವೈಲೇಬಿಲಿಟಿ. ಅದರಿಂದ ಏನಾಗಿದೆ, ಇವತ್ತು ಓವರಾಲ್ ನಮ್ಮ ದೇಶದ ಇವತ್ತು ಪೆಟ್ರೋಲು ನಾವು 7 ರೂಪಾಯಿ ಜಾಸ್ತಿ ಮಾಡಿದೆ. ಕ್ರೂಡ್ ಆಯಿಲ್ ರೇಟಿಗೆ ಕಂಪೇರ್ ಮಾಡಿದರೆ ಭಾಳ ಕಮ್ಮಿ. ನಾವು ಎಕ್ಸೈಸ್ ಕಮ್ಮಿ ಮಾಡಿದ್ವಿ, ಎಲ್ಲ ಮಾಡಿದ್ವಿ. ಏನೂ ಕಾರಣ ಇರಲಾರದೆ ಕಾಂಗ್ರೆಸ್ ಪಾರ್ಟಿಯವರು ಇಲ್ಲೇ 3 ಸರ್ತಿ ರೇಟ್ ಜಾಸ್ತಿ ಮಾಡಿ 8 ರೂಪಾಯಿ ವ್ಯಾಟ್ ಹಾಕಿದಾರಲ್ಲ. ವಾಟ್ ರೀಸನ್? ಕರ್ನಾಟಕದಲ್ಲಿ. ಹಾಂ, ಕರ್ನಾಟಕದಲ್ಲೂ ಹಾಕಿದ್ದಾರೆ. ಹಿಮಾಚಲ್ ಪ್ರದೇಶದಲ್ಲಿ ಹಾಕಿದ್ದಾರೆ, ತೆಲಂಗಾಣದಲ್ಲಿ ಹಾಕಿದ್ದಾರೆ. ಯಾಕೆ? ಮತ್ತು ಇಡೀ ದೇಶದಲ್ಲಿ ಇದಾದ ನಂತರ ಈಗ ಬಿಕಾಸ್ ಆಫ್ ದಿ ವರ್ಲ್ಡ್ ಕ್ರೈಸಿಸ್, ಇಟ್ ಈಸ್ ದ ವರ್ಲ್ಡ್ ಕ್ರೈಸಿಸ್. ನಾನು ಯಾವ್ಯಾವ ದೇಶದಲ್ಲಿ ಎಷ್ಟಾಗಿದೆ? ಅಮೇರಿಕಾದಲ್ಲಿ ಗ್ಯಾಸ್ ಇದೆ, ಅಮೇರಿಕಾದಲ್ಲಿ ಕ್ರೂಡ್ ಆಯಿಲ್ ಇದೆ, 40% ಜಾಸ್ತಿ ಆಗಿದೆ. ಪೆಟ್ರೋಲ್ ರೇಟು, ಡೀಸೆಲ್ ರೇಟು 40%. UAEದಲ್ಲಿ ಫಾಸಿಲ್ ಫ್ಯೂಯಲ್ ಮೇಲೆ ಡಿಪೆಂಡೆನ್ಸಿ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಏನಾರು ಆಪ್ಷನ್ ಪ್ಲಾನ್ ಇದೆ? ಅಲ್ಲಲ್ಲ, ಐ ವಿಲ್ ಕಂಪ್ಲೀಟ್ 1 ಮಿನಿಟ್. ಐ ವಿಲ್ ಕಂಪ್ಲೀಟ್. ಇದನ್ನು ಮಾಡ್ತಾ ಈಗ ನಾವು 7 ರೂಪಾಯಿ ಭಾಳ ಬೇರೆ ಜಾಗತಿಕ ಮಟ್ಟಕ್ಕೆ ಹೋಲಿಸಿದಾಗ ನಮ್ಮ ರೇಟ್ಗಳನ್ನು ನಾವು ಏರಿಸಿದ್ದಿದೆ ಅಲ್ಲ. ಬಾಕಿ ಕಡೆ ಎನರ್ಜಿ ಎಮರ್ಜೆನ್ಸಿ, ಎನರ್ಜಿ ರೇಷನ್ನು ಏನದು ಇವನ್ ಆ್ಯಂಡ್ ಆಡ್ ಆ್ಯಂಡ್ ಇವನ್ ಡೇಸ್ ಭಾರತದಲ್ಲಿ ಎಲ್ಲಾದರೂ ಪೆಟ್ರೋಲ್ ಬ್ಯಾಂಕ್ ಖಾಲಿಯಾಗಿದ್ದು ನೋಡಿದ್ದೀರಾ? ಇವತ್ತು LPG, ಡೊಮೆಸ್ಟಿಕ್ LPG ಒಂದು ಕಡೆನೂ ಪ್ರಾಬ್ಲಮ್ ಆಗಿಲ್ಲ. LPG ಇದರ ಎಲ್ಲದರ ಹೊರತುಪಡಿಸಿ ಇವತ್ತು ಕರ್ನಾಟಕ ಮತ್ತು ಬೇರೆ ಬೇರೆ ರಾಜ್ಯಗಳಲ್ಲಿ ನಾವು ವಿನಂತಿ ಮಾಡಿದ್ವಿ, ಕರ್ನಾಟಕವೂ ಸೇರಿದಂತೆ. ನಮ್ಮದು ರೇಟ್ ಜಾಸ್ತಿ ಆಗಿರೋದು ಕ್ರೂಡ್ ಆಯಿಲು, ನಿಮಗೆ ವ್ಯಾಟ್ ಜಾಸ್ತಿ ಬರ್ತದೆ. 6,000 ಕೋಟಿ ರೂಪಾಯಿ ಕರ್ನಾಟಕಕ್ಕೆ ಬರ್ತಾಯಿದೆ. ನೀವು ಇಳಿಸ್ರಿ ಅಂದರೆ ನಾವು ಬೆಲೆ ಇಳಿಸ್ರಿ ಅಂದರೆ ನಾವು ಇಳಿಸಲ್ಲ ಅಂತಂದರೆ ಪೊಲಿಟಿಕ್ಸ್ ಮಾಡೋದಾ, ಜನರ ಕಲ್ಯಾಣ ನೋಡೋದಾ? ಹೂ ಇಸ್ ರೆಸ್ಪಾನ್ಸಿಬಲ್? ಓಕೆ, ಒಂದು ಪ್ರಶ್ನೆ ಔಟ್ ಆಫ್ ಸಿಲೆಬಸ್ ಸರ್. ರಾಜ್ಯದಲ್ಲಿ ಯಾವುದು ಮುಖ್ಯಮಂತ್ರಿ ಬದಲಾವಣೆ ದೊಡ್ಡ ಹುರುಪಿನಲ್ಲಿದ್ದಾರೆ ಕಾಂಗ್ರೆಸ್ನವರು. 2028ರ ಚುನಾವಣೆ ಹುರುಪಿನಲ್ಲಿದ್ದಾರೆ. ಮೊನ್ನೆ ನಮ್ಮ ಒಬ್ಬ ನಾಯಕರು ಹೇಳಿದರು, ಬಹುತೇಕ ಆರ್ ಅಶೋಕ್ ಅವರನ್ನು ಕಾಣ್ತದೆ, ಅವರು ಹಿಂದೆ ಸಾರಿಗೆ ಸಚಿವರಾಗಿದ್ದಕ್ಕೆ ಅವ್ರು ಹೇಳಿದರು, ಬಸ್ ಅದೇ ಇದೆ, ಡ್ರೈವರ್ ಚೇಂಜ್ ಆಗಿದೆ, ವ್ಯತ್ಯಾಸ ಏನಾಗಿಲ್ಲ, ಅದು ಕೆಟ್ಟ ಬಸ್ ಹಾಗೆ ನಿಂತಿದೆ ಅಂತ. ಹಾಗಾಗಿ ಆರಂಭದಲ್ಲಿ ಅವರ ಬೆಂಬಲಿಗರು ಉತ್ಸಾಹದಲ್ಲಿದ್ದಾರೆ, ಸಿದ್ದರಾಮಯ್ಯನವ್ರ ಬೆಂಬಲಿಗರು ದುಃಖದಲ್ಲಿದ್ದಾರೆ. ಸೊ ಹಾಗಾಗಿ ಇವರ ಒಟ್ಟ ಆಡಳಿತ, ಭ್ರಷ್ಟಾಚಾರ, ತುಷ್ಟೀಕರಣ ಜನ ನೋಡಿದ್ದಾರೆ. ಕಾಂಗ್ರೆಸ್ ಪಾರ್ಟಿ ಬಗ್ಗೆ
ಇವತ್ತಿನ ಆಡಳಿತದ ಬಗ್ಗೆ ಮತ್ತು ಕಾಂಗ್ರೆಸ್ಸಿನ ತುಷ್ಟೀಕರಣದ ರಾಜಕಾರಣದ ಬಗ್ಗೆ, ಕಾಂಗ್ರೆಸ್ಸಿನ ಲಾಲೆಸ್ನೆಸ್ ಬಗ್ಗೆ ಜನ ಉತ್ತರವನ್ನು 2028ಕ್ಕೆ ಕೊಡ್ತಾರೆ. ದೇಶದ ಬೇರೆ ಬೇರೆ ರಾಜ್ಯಗಳ ಬಿ ಜೆ ಪಿಗೂ ಕರ್ನಾಟಕದ ಬಿ ಜೆ ಪಿಗೂ ಅಜಗಜಾಂತರ ವ್ಯತ್ಯಾಸ. ಇದು ನರೇಂದ್ರ ಮೋದಿ ಅವ್ರಿಗೆ, ಅಮಿತ್ ಶಾ ಅವ್ರಿಗೆ ಕಂಟ್ರೋಲಿಗೆ ಸಿಗ್ತಿಲ್ವಾ ಅಂತ ಕರ್ನಾಟಕ? ಒನ್ಸ್ ಫಾರ್ ಆಲ್ ಇದರ ಸಮಸ್ಯೆಯನ್ನು ಬಗೆಹರಿಸಿ ನಾವು ಎಲೆಕ್ಷನ್ಗೆ ಪ್ರಿಪ್ರೇಷನ್ಗೆ ಈ ಪಕ್ಷವನ್ನು ಬಿಡೋಣ ಕರ್ನಾಟಕದಲ್ಲಿ, ಆ ಪರಿಸ್ಥಿತಿ ಬರ್ತಾನೆ ಇಲ್ಲ. 2023ಕ್ಕೆ ನಾವು ಸೋತಿದ್ದೇವೆ. 2028 ನಮ್ಮದು ಚುನಾವಣೆ ವರ್ಷ ಇದೆ. ಈಗ ಕಂಟ್ರೋಲ್ ಬಂದಿಲ್ಲ ಅಂತನ್ನುವಂಥ ಜಡ್ಜ್ಮೆಂಟ್ ಬರೋದು ಸರಿಯಲ್ಲ. ಮುಂಬೈ ಅಟ್ಯಾಕ್ ಆದ ನಂತರ, ಮುಂಬೈ ಟೆರರಿಸ್ಟ್ ಅಟ್ಯಾಕ್ ಆಗಿತ್ತಲ್ಲ, ಅಮೇರಿಕಾದವ್ರು ಹೇಳಿದರು ಕೊಂಡೋಲಿಸಾ ರೈಸ್ ಅಂತಿದ್ರು ಒಬ್ಬರು, ನಾನು ಪ್ರೊನೌನ್ಸಿಯೇಷನ್ ತಪ್ಪಾಗಿದ್ದರೆ ಕ್ಷಮಿಸ್ರಿ, ಆ ಸೆಕ್ರೆಟರಿದು ಅವ್ರು ಹೇಳಿದರು ಅಂತ ನಾವೇನೂ ಮಾಡಲಿಲ್ಲ, ನಮ್ಮ ಸೈನ್ಯ ತಯಾರಿತ್ತು ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರು ಚಿದಂಬರಮ್ಮ, ಆವಾಗಿನ ಗೃಹ ಮಂತ್ರಿಗಳು. ಈಗ ನಾವು ಅಮೇರಿಕಾದ ಅಂಬ್ಯಾಸಡರನ್ನು ಕರೆಸಿ ತೀವ್ರವಾದಂಥ ಪ್ರೊಟೆಸ್ಟನ್ನು ಮಾಡಿ, ಡಿಪ್ಲೊಮ್ಯಾಟಿಕ್ ವ್ಯವಸ್ಥೆಯಲ್ಲಿ ನಾವು ಪ್ರೊಟೆಸ್ಟ್ ಮಾಡಲಿಕ್ಕೆ ಅನೇಕ ಮಾರ್ಗಗಳಿರ್ತವೆ. ಆ ಮಾರ್ಗಗಳ ರೀತಿಯಲ್ಲಿ ಈಗಾಗಲೇ ಅವ್ರನ್ನ ಸಮನ್ ಮಾಡಿದ್ದೇವೆ ನಾವು. ಸಾಮಾನ್ಯವಾಗಿ ಅಮೇರಿಕಾ ಅಂಬ್ಯಾಸಡರ್ನ ಯಾರೂ ಸಮನ್ ಮಾಡೋದಿಲ್ಲ, ನಾವು ಸಮನ್ ಮಾಡಿ ನಮ್ಮ ಪ್ರೊಟೆಸ್ಟನ್ನು ಮಾಡಿದ್ದೇವೆ. ಮತ್ತು ನಮ್ಮ ಜಯಶಂಕರ್ ಅವರು ಭಾಳ ಕಟ್ಟುನಿಟ್ಟಾಗಿ, ಮೊನ್ನೆ ಜಯಶಂಕರ್ ಅವರ ಸ್ಟೇಟ್ಮೆಂಟ್ ವೈರಲ್ ಆಗಿದ್ದು ತಾವೆಲ್ಲ ನೋಡಿದ್ದೀರಿ. ಭಾಳ ಸ್ಪಷ್ಟವಾಗಿ ಯಾರಾದರೂ ಇವತ್ತು ಈ ರೀತಿಯಲ್ಲಿ ಐದರ್ ಫಾರ್ ಯುರೋಪಿಯನ್ ಕಂಟ್ರೀಸ್ ಆರ್ ಟು ಅಮೇರಿಕಾ ನಮ್ಮ ನಿಲುವಿನ ಬಗ್ಗೆ ಸ್ಪಷ್ಟವಾದ ಉತ್ತರ ಕೊಟ್ಟಿದ್ರೆ ಅದು ನರೇಂದ್ರ ಮೋದಿಯವರ ಆಡಳಿತದಲ್ಲಿ ಜಯಶಂಕರ್ ಕೊಟ್ಟಿದ್ದಾರೆ, ನರೇಂದ್ರ ಮೋದಿಯವರು ಕೊಟ್ಟಿದ್ದಾರೆ. ಆ್ಯಂಡ್ ಯು ಆರ್ ಟಾಕಿಂಗ್ ಆಫ್ ದಿ ಮೋದಿ ಗೌರ್ಮೆಂಟ್. ನಾವು ಎಲ್ಲ ಸಂದರ್ಭದಲ್ಲಿಯೂ ರಿಟಾಲಿಯೇಟ್ ಮಾಡಿದ್ದೀವಿ. ನಮಸ್ಕಾರ ಸರ್. ಇಷ್ಟು ಸುದೀರ್ಘವಾದಂಥ ನಮಸ್ಕಾರ. ನನ್ನ ಹೆಸರು ರವೀಶ್ ದಾಸಪ್ಪ ಅಂತ. ನಾನು ಆಮ್ ಆದ್ಮಿ ಪಕ್ಷದ ವಕ್ತಾರ. ನಂದು ಒಂದೇ ಒಂದು ಸಣ್ಣ ಕಳಕಳಿ ಮನವಿ ಏನಂದರೆ ಸರ್, ರಾಜಕೀಯ ಯಾವ್ಯಾವ ಪಕ್ಷ ಏನಾದ್ರು ಮಾಡ್ಕೊಳ್ಳಿ, ಅದು ರಾಜ್ಯದ ಹಿತದೃಷ್ಟಿಯಿಂದ ಮಾತ್ರ ನಾನು ಮಾತಾಡ್ತಾ ಇದ್ದೀನಿ. ಗಂಡ ಹೆಂಡತಿ ಜಗಳದಲ್ಲಿ ಕೂಸು ಬಡವಾಯಿತು ಅಂತ ಕನ್ನಡಿಗರಿಗೆ ತುಂಬ ಅನ್ಯಾಯ ಆಗ್ತದೆ. ಮಹದಾಯಿ ಇದುವರೆಗೂ ಸಮಸ್ಯೆ ಬಗೆಹರಿದಿಲ್ಲ, ಮೇಕೆದಾಟಿನ ಸಮಸ್ಯೆ ಬಗೆಹರಿಸಿಲ್ಲ. ರಾಜ್ಯದ ಜ್ವಲಂತ ಸಮಸ್ಯೆಗಳ ಬಗ್ಗೆ ನಮ್ಮ ರಾಜ್ಯದಿಂದ 28 ಜನ MP ಗಳು ಲಾಸ್ಟ್ ಟೈಮ್ ಹೋಗಿದ್ರು, ಅವರು ಮಾತಾಡಿಲ್ಲ. ಈಗ ಯಾವುದ್ರ ಬಗ್ಗೆ? ರಾಜ್ಯದ ಜ್ವಲಂತ ಸಮಸ್ಯೆಗಳ ಬಗ್ಗೆ ನಾನು ಹೇಳ್ತೀನಿ ಸರ್. ಒಂದೇ ಒಂದು ಪ್ರಶ್ನೆ ನಾನೇನಿಲ್ಲ. ಈಗ ನಾನು ಏನಂದರೆ ಗಣರಾಜ್ಯಗಳು ಕೂಸ್ಬಿಡೋದು, ನನಗೆ GST ಬರ್ತಾ ಇಲ್ಲ ಅಂತ ಕಾಂಗ್ರೆಸ್ ಅವ್ರು ಹೇಳ್ತಾರೆ, ಬರ್ತಾ ಇದೆ ಅಂತ BJP ಅವ್ರು ಹೇಳ್ತಾರೆ. ಇವರಿಬ್ಬರು ಜಗಳದಲ್ಲಿ ಅನ್ಯಾಯ ಆಗ್ತಿರೋದು ನಮ್ಮ ಕನ್ನಡಿಗರಿಗೋಸ್ಕರ. ದಯವಿಟ್ಟು ನೀವು ಅದನ್ನು ಸಮಸ್ಯೆ ಬಗೆಹರಿಸಬೇಕು ಅಂತ ನನ್ನ ಕಳಕಳಿಯ ಮನವಿ ಮಾಡ್ತೀನಿ. ಸಿದ್ದರಾಮಯ್ಯನವರು ವಿದಾಯದ ಪತ್ರಿಕಾಗೋಷ್ಠಿ ಮಾಡಿದರು. ಸರ್, ನನ್ನ ಆಡಳಿತದಲ್ಲಿ ಹೆಂಗೆ ಹಣಕಾಸು ಎಷ್ಟು ಸುಭದ್ರವಾಗಿತ್ತು ಗೊತ್ತಾ ಅಂಥೇಳಿ. ಸ್ವಲ್ಪ ಸಾಲ ಜಾಸ್ತಿ ಆಗಿದೆ, ಹೌದು, ಯಾಕಂದರೆ ಮೋದಿ ದುಡ್ಡು ಕೊಡಲಿಲ್ಲ ಅಂತ. ವಿದಾಯದ ಪತ್ರಿಕಾಗೋಷ್ಠಿಯಲ್ಲೂ ಕೇಂದ್ರದಿಂದ ಆದಂಥ ಅನ್ಯಾಯವನ್ನು ಅವರು ಪ್ರಸ್ತಾಪಿಸಿದರು. ನೋಡಿ, ಅವರು ಕೇಂದ್ರದ ಅನ್ಯಾಯದಲ್ಲಿ ಅವರಾತು ಇನ್ನು ಕೆಲವರು ಇಲ್ಲಿದ್ದಾರೆ ಸತತವಾಗಿ BJP RSS ಮತ್ತು ಬೈಬೇಕು. ಯಾಕಂತಂದರೆ ಕಾಂಗ್ರೆಸ್ಸಿನ ನೇತೃತ್ವ ಏನಿದೆ ಅಲ್ಲ, ಯಾರು BJP ಬೈತಾರೋ ಅವ್ರಿಗೆ ಸ್ವಲ್ಪ ಜಾಸ್ತಿ ಮಣೆ ಹಾಕ್ತಾರೆ. ಹಾಗಾಗಿ ಸ್ವಲ್ಪ ತಮ್ಮ ಸರ್ವೈವಲ್ಗೆ ಸ್ಟೇಟ್ಮೆಂಟ್ ಕೊಡ್ತಾ ಇರ್ತಾರೆ. ದಟ್ ಈಸ್ ಒನ್ ಪಾಯಿಂಟ್. ಒನ್ ಮಿನಿಟ್, ನಿಮ್ದು ಹೇಳಿಲ್ಲ ನಾನು, ನಿಮ್ಮ ಉತ್ತರ ಕೊಡ್ತಾ ಇದ್ದೇನೆ ನೋಡಿ. ಈ ಇದರಲ್ಲಿ ಮೊನ್ನಿನ 16ನೇ ಹಣಕಾಸಿನ ಆಯೋಗದಲ್ಲಿ ನಮ್ಮದು ಮತ್ತು 1.4% ನಮ್ಮದು ಓವರಾಲ್ ಅಲೋಕೇಶನ್ ಜಾಸ್ತಿ ಆಗಿದೆ. ಆ್ಯಂಡ್ ಕರ್ನಾಟಕ ರಾಜ್ಯಕ್ಕೆ ಡೆವಲ್ಯೂಷನ್ ಆಫ್ ಟ್ಯಾಕ್ಸ್ದಲ್ಲಿ ಮತ್ತು ಗ್ರ್ಯಾಂಟಿನ್ ಏಡದಲ್ಲಿ ಕನಿಷ್ಠ ಪಕ್ಷ 5 ಪಟ್ಟು ಗ್ರ್ಯಾಂಟಿನ್ ಏಡದಲ್ಲಿ 6 ಪಟ್ಟು ಈ ಸರ್ತಿ ನಾವು 4 ಲಕ್ಷ ಕೋಟಿ ರೂಪಾಯಿ ಕೊಟ್ಟಿದ್ವಿ 12ರಿಂದ 26 ತನಕ. ಅವ್ರು ಕಾಂಗ್ರೆಸ್ ಟೈಮ್ದಲ್ಲಿ ಎಷ್ಟಿತ್ತು ಗೊತ್ತಾ ನಿಮ್ಗೆ? 63,000 ಕೋಟಿ ರೂಪಾಯಿ. ಸರ್, ನೀವು ಟೋಟಲ್ ನಂಬರ್ ಹೇಳ್ತೀರಾ? ಅವಾಗ ಹಣಕಾಸು ಅಂದರೆ ದೇಶದ GDP ಕಡಿಮೆ ಇತ್ತು ಅಲ್ಲ. GDP ಮತ್ತು ಜಾಸ್ತಿ ಮಾಡಿ ದುಡ್ಡು ಜಾಸ್ತಿ ಕೊಡು ತಪ್ಪು ಹಂಗಿದ್ರೆ? ಅಷ್ಟೇ ಇದ್ದರೆ ಅಷ್ಟೇ ತೊಗೊಂಡು ಸುಮ್ಮಾಗ್ತಿದ್ರಲ್ರಿ. ಸಿ, ದ್ಯಾಟ್ ಈಸ್ ನಾಟ್ ದಿ ಇಶ್ಯೂ ಈಸ್ ಹಾಗಾಗಿ ಕರ್ನಾಟಕಕ್ಕೆ ಅನ್ಯಾಯ ಮಾಡೋದು. ಈಗ ಅದಾದ ನಂತರ ಮತ್ತು ಇದನ್ನು ಸರ್ಕಾರ ತೀರ್ಮಾನ ಮಾಡಲ್ಲ, ಫೈನಾನ್ಸ್ ಕಮಿಷನ್ಗಳು ತೀರ್ಮಾನ ಮಾಡ್ತವೆ. ಆ ಫೈನಾನ್ಸ್ ಕಮಿಷನ್ ಇಂಡಿಪೆಂಡೆಂಟ್ ಇರ್ತವೆ. ಅದರ ರೆಕಮೆಂಡೇಷನ್ ಆಧಾರದ ಮೇಲೆ ಆವಾಗ 3.68% ಏನೋ ಇತ್ತು, ಈಗ 4.78% ಏನೋ ಮಾಡಿದ್ದಾರೆ ಈಗ. ಸೊ ಹೀಗಾಗಿ ಸುಮಾರು ಒಂದು 15,000 ಕೋಟಿ ರೂಪಾಯಿ ಪ್ರತಿ ವರ್ಷ ಜಾಸ್ತಿ, 15,000-16,000 ಕೋಟಿ ರೂಪಾಯಿ ಜಾಸ್ತಿ ಬರ್ತದೆ. ಸೊ ಎಕ್ಸಾಕ್ಟ್ಲಿ ಫಿಗರ್ ಆಮೇಲೆ ಅದು ಕಂಪೇರ್ ಮಾಡಿ ಕ್ವಶನ್ ಮಾಡೋಕ್ಕಾಗಲ್ಲ, ಯಾಕಂದರೆ ಐ ಹ್ಯಾವ್ ನಾಟ್ ಕೆಪ್ಟ್ ಎನಿ ಪೇಪರ್ಸ್ ಹಿಯರ್ ಅಟ್ ಪ್ರೆಸೆಂಟ್. ಸೊ ಹೀಗಾಗಿ ದೊಡ್ಡ ಪ್ರಮಾಣದಲ್ಲಿ ಜಾಸ್ತಿ ಆಗಿದೆ. ದೇಶದ ಆರ್ಥಿಕತೆಯೂ ಸುಧಾರಿಸಿದೆ. ಆದರೆ ಕರ್ನಾಟಕದ ಆರ್ಥಿಕತೆ ಸಾಲವನ್ನು ಇವರೇನು ಹೇಳಿದಾರಲ್ಲ 25%ಗಿಂತ ಜಾಸ್ತಿ ಆಗಿದೆ ಸಾಲ. ಕಾರ್ಪೊರೇಷನ್ನು ಇವೆಲ್ಲ ಏನು ಸಾಲ ತೊಗೊಂಡಿದ್ದಾರೆ ಇದರಲ್ಲಿ ಅವ್ರು ಲೆಕ್ಕ ಹಿಡಿದಿಲ್ಲ.
ಹಾಗಾಗಿ ಇದು ಸಿದ್ದರಾಮಯ್ಯನವರು ಹೇಳಿದ್ದು ತಪ್ಪಿದೆ. ಮಗನ ಭವಿಷ್ಯಕ್ಕಾಗಿ ಒಂದು ಸ್ವಲ್ಪ ಹೋಗ್ತಾ ಜಾಸ್ತಿ ಬೈದು ಹೋಗಿದ್ದಾರೆ. ಸರ್, ಫೈನಲಿ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ದಿಲ್ಲಿಗೆ ಬಂದಿದ್ದರು, ಪ್ರಧಾನಮಂತ್ರಿಗಳನ್ನು ಭೇಟಿಯಾಗಿದ್ದಾರೆ, ಗೃಹ ಸಚಿವರನ್ನ ಭೇಟಿಯಾಗಿದ್ದಾರೆ, ಎಲ್ಲ ಮಿನಿಸ್ಟರ್ಗಳನ್ನು ಭೇಟಿಯಾಗಿದ್ದಾರೆ. ಕರ್ನಾಟಕಕ್ಕೆ ಏನೇನು ಆಗಬೇಕು ಯಾವ ಡಿಪಾರ್ಟ್ಮೆಂಟಿಂದ ಅಂತ ಒಂದು ಲಿಸ್ಟ್ ಕೊಟ್ಟಿದ್ದಾರೆ. ಸದ್ಯಕ್ಕೆ ಆ ಎಲ್ಲ ಕೆಲಸಗಳನ್ನು ಮುತುವರ್ಜಿಯಿಂದ ಮಾಡಿಸಬಲ್ಲಂಥವ್ರು ತಾವೊಬ್ಬರೇ. ನೋಡಿ, ಕರ್ನಾಟಕಕ್ಕೆ ಏನೇನು ಆಗಬೇಕು ಅದನ್ನು ಮಾಡಿಸಬಲ್ಲಂಥವ್ರು, ಡಿಪಾರ್ಟ್ಮೆಂಟ್ ಟು ಡಿಪಾರ್ಟ್ಮೆಂಟ್ ಕನೆಕ್ಷನ್ ಇರುವಂಥವ್ರು ತಾವೊಬ್ಬರೇ. ದಯವಿಟ್ಟು ಅದನ್ನು ತಮ್ಮಿಂದ ನಿರೀಕ್ಷೆ ಮಾಡ್ತೀವಿ ನಾವು. ಒಂದು, ಫಸ್ಟ್ ಆಫ್ ಆಲ್ ಕರ್ನಾಟಕದ ನೆಲ, ಜಲ ಮತ್ತು ಸಂಸ್ಕೃತಿಯ ಬಗ್ಗೆ, ಕರ್ನಾಟಕದ ಹಿತಾಸಕ್ತಿಯ ಬಗ್ಗೆ, ಕರ್ನಾಟಕದ ನನ್ನೂ ಸೇರಿದಂತೆ ಎಲ್ಲ 28 ಲೋಕಸಭಾ ಸದಸ್ಯರು ಇರೆಸ್ಪೆಕ್ಟಿವ್ ಆಫ್ ಪೊಲಿಟಿಕಲ್ ಪಾರ್ಟಿ ನಾವು ಕೆಲಸವನ್ನು ಮಾಡ್ತೇವೆ. ಎರಡನೇದ್ದು, ಡಿ ಕೆ ಶಿವಕುಮಾರ್ ಅವರು ಯಾವ್ಯಾವ ಮನವಿಗಳನ್ನು ಏನೇನು ಕೊಟ್ಟಿದ್ದಾರೆ ಅಂತ ಕೆಲವೊಂದಿಷ್ಟು ಪತ್ರಿಕೆಯಲ್ಲಿ ಬಂದಿದೆ. ಅದರ ಆಧಾರದ ಮೇಲೆ ಯಾವ್ಯಾವ್ದು ಇದರಲ್ಲಿ ಫಾಲೋ ಅಪ್ ಮಾಡಬೇಕು ಅದನ್ನು ಅವರು ನನಗಿನ್ನೂ ಕೊಟ್ಟಿಲ್ಲ, ಕೊಡ್ಬೋದು, ಅವರು ಕಳಿಸ್ಬೋದು. ಕಳಿಸದೇ ಇರಲಿ, ಇನ್ ದ ಲಾರ್ಜರ್ ಇಂಟ್ರೆಸ್ಟ್ ಆಫ್ ದಿ ಸ್ಟೇಟ್ ನಾವು ಅದನ್ನು ಪುಷ್ ಮಾಡ್ತಾ ಇದ್ದೀವಿ ಮತ್ತು ಕೊಡಿಸ್ತಾ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್ ಪ್ರಹ್ಲಾದ್ ಜೋಶಿ ಅವರೇ, ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ತಮ್ಮೆಲ್ಲರಿಗೂ ಕೂಡ ಧನ್ಯವಾದ. ಇದರೊಂದಿಗೆ ಇವತ್ತಿನ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.